ಮಾಡಬೇಕು. ಋತವನ್ನು ತಿಳಿದ ಒಡನೆಯೇ ನಮಗೆ ಅದಕ್ಕೆ ಅನುಸಾರವಾಗಿ ಬಾಳುವುದು ಅನಿವಾರ್ಯವಾಗುತ್ತೆ. ಹಾಗೆ ಬಾಳ್ತಾ ಇದ್ದಂತೆಯೇ ಆನಂದ ಸ್ವಯಂ ಸಿದ್ಧವಾಗುತ್ತೆ. ಇನ್ನು ನಾವು ಸಾಮಾನ್ಯ ಧರ್ಮದ ಸ್ವರೂಪವನ್ನು ಮತ್ತು ಇನ್ನು ಬೇರೆ ಧರ್ಮದ ಮುಖಗಳನ್ನು ನೋಡೋಣ. ನಾನು ನಿನ್ನೆ ಸ್ವಧರ್ಮವನ್ನು ಹೆಚ್ಚಾಗಿ ಹೇಳಿದೆ. ಧರ್ಮಕ್ಕೆ ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತಿನಲ್ಲಿ ಸದಾಕಾಲ ನಿಲ್ಲುವಂಥ ಒಂದು ಆಯಾಮ ಇದೆ, ಅದು ಸಾಮಾನ್ಯ ಧರ್ಮ. ಎಲ್ಲರಿಗೂ ಎಲ್ಲ ಕಾಲಕ್ಕೂ ಬೇಕಾಗುವಂಥದ್ದು ಅಹಿಂಸಾ, ಸತ್ಯ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ ಅಂತ 5 ಮನುಮಹರ್ಷಿಗಳು ಹೇಳಿದ್ದಾರೆ. ಈ 5 ಬೇಕಾದ್ರೆ ಇನ್ನು 5-6 ಮಾಡಿಕೊಳ್ಳಿ. ಧೃತಿ, ಕ್ಷಮ, ದಮೋ, ಹಿಂಸಾ, ಶೌಚಮಿಂದ್ರಿಯ ನಿಗ್ರಹ, ಧೀರ್ವಿದ್ಯಾ, ಸತ್ಯಮತ್ಕ್ರೋಧೋ, ದಶಕಂ ಧರ್ಮಲಕ್ಷಣಂ ಅಂತ 10 ಹೇಳಿದ್ದಾರೆ. 10 ಇರಲಿ 11 ಇರಲಿ, ಒಟ್ಟಿನಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಧರ್ಮದ ಮುಖ್ಯ ಸ್ವರೂಪ. ಇದು ನಮಗೆ ಮುಖ್ಯ. ಇದು ಸಾಧಿತವಾಗ್ತಾ ಇದ್ದರೆ ಮಿಕ್ಕಿದ್ದಕ್ಕೆಲ್ಲ ಬೆಲೆ. ಇದು ಸಾಧಿತವಾಗದೇ ಇದ್ದರೆ ಮಿಕ್ಕಿದ್ದನ್ನು ತಾನಾಗಿ ಬಿಡಬೇಕಾಗುತ್ತೆ. ಇನ್ನು ವಿಶೇಷ ಧರ್ಮಗಳು ಹೇಳಿದಷ್ಟು ಉಂಟು, ಎಲ್ಲವನ್ನ ಹೇಳಿ ಮುಗಿಸೋದಿಕ್ಕೆ ಸಾಧ್ಯವಾಗುವಂಥದ್ದಲ್ಲ. ಕಸ್ತಾನ್ ಕಾರ್ತ್ಸ್ನೇನ ವಕ್ಷ್ಯತಿ ಅಂತ ದಂಡಿಯ ಹೇಳಿದ ಮಾತನ್ನ ಅಲಂಕಾರಕ್ಕೆ ಹೇಳಿದ್ದನ್ನ ವಿಶೇಷ ಧರ್ಮಗಳಿಗೆ ಹೇಳಬೇಕು. ಮಾತಿನ ಸೊಗಸು ಅಂತ ಇದೆಯಲ್ಲ, ಅದು ಹೀಗೆ ಅಂತ ನಾವು ಹೇಳೋದಕ್ಕೆ ಸಾಧ್ಯವ? ಈಗ ಮುಖ ಚಂದ್ರನ ಹಾಗಿದೆ ಅನ್ನೋ ಅರ್ಥವನ್ನು ನಾವು ತಿಳಿಸಬೇಕಾಗಿದೆ ಅಂದರೆ ಮುಖ ಚಂದ್ರನ ಹಾಗಿದೆ ಅಂತ ಉಪಮಾಲಂಕಾರದಿಂದ ಹೇಳಿಬಿಟ್ವಿ. ಚಂದ್ರ ಬಿಂಬಮಿವ ಮುಖಂ ಅಂತ ಹೇಳಿಬಿಟ್ರೆ ಮುಗಿಯಿತು. ಅದನ್ನು ಬೇರೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಮುಖಮೇವ ಚಂದ್ರಬಿಂಬಂ, ಮುಖವೇ ಚಂದ್ರಬಿಂಬ ಅಂತ ರೂಪಕಾಲಂಕಾರ ಮಾಡಬಹುದು. ಅಥವಾ ಇದು ಮುಖವೋ ಅಥವಾ ಚಂದ್ರಬಿಂಬವೋ ಅಂತ ಹೇಳಿದಾಗ ಸಸಂದೇಹ ಅಲಂಕಾರ. ನಾನು ಚಂದ್ರಬಿಂಬವನ್ನು ಮುಖವನ್ನು ನೋಡಿ ಚಂದ್ರಬಿಂಬ ಅಂತ ಭ್ರಮೆಗೊಂಡೆ ಅಂತಂದ್ರೆ ಭ್ರಾಂತಿಮದ ಅಲಂಕಾರ ಹಾಗಾಯಿತು. ಆಕಾಶಕ್ಕೆ ಚಂದ್ರ, ಭೂಮಿಗೆ ಮುಖ ಸಮಾನವಾಗಿದೆ ಅಂದರೆ ತುಲ್ಯ ಯೋಗಿತಾ ಅಲಂಕಾರ ಆಯಿತು. ಈ ಮುಖ ಚಂದ್ರನ ಹಾಗಿಲ್ಲ, ಚಂದ್ರಬಿಂಬವೇ ಮುಖದ ಹಾಗಿದೆ ಅಂದರೆ ಪ್ರತಿಪಾಲಂಕಾರ ಆಯಿತು. ಆಮೇಲೆ ಈ ಚಂದ್ರಬಿಂಬ ನಿನ್ನ ಮುಖದಾಗಿರ್ತಾ ಇತ್ತು, ಅರೆ ಕಳಂಕ ಮಾತ್ರ ಇರಬಾರದಾಗಿತ್ತು ಅಂತಂದ್ರೆ ಅದು ಅಪನ್ಹುತ್ಯ ಅಲಂಕಾರವಾಯಿತು. ನಿನ್ನ ಮುಖವನ್ನ ನೋಡಿ ನೈದಿಲೆಗಳು ಅರಳುತ್ತವೆ ಅಂತಂದ್ರೆ ಇಲ್ಲಿ ಗಮ್ಯೋಪಮ ಆಗುತ್ತೆ. ಮುಖ ಚಂದ್ರ ಆಗಿರೋದ್ರಿಂದಲೇ ನೈದಿಲೆಗಳು ಅರಳುತ್ತಾ ಇವೆ ಅಂತ ನೋಡಿ. ಒಂದೇ ಅರ್ಥವನ್ನ ಬೇರೆ 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 ರೀತಿಯಾಗಿ ಹೇಳ್ತಾ ಇದ್ದೀನಿ. ಇದು ವಿಶೇಷ ಧರ್ಮಕ್ಕೆ ಬರುವಂಥದ್ದು. ಒಂದೇ ಅರ್ಥವನ್ನು ಅನೇಕ ವಿಧವಾಗಿ ಹೇಳುವ ಅದು ಅಲಂಕಾರದ ರೀತಿ. ವಾಕ್ಯಾಲಂಕಾರಗಳಿಗೆ ಇಂಥದ್ದು ಅಂತ ಒಂದು ನಿಲುಗಡೆ ಇಲ್ಲ. ಅನಂತ ವಾಗ್ವಿಕಲ್ಪ, ಇವುಗಳು ಕೊನೆಯಿಲ್ಲ ಮೊದಲಿಲ್ಲ. ಇವುಗಳನ್ನು ಹೇಗೆ ಹೇಳೋದು? ಏನೋ ಸ್ಥೂಲವಾಗಿ ಹೇಳಿಬಿಟ್ಟು ಮಿಕ್ಕಿದ್ದನ್ನು ನೀವು ನೋಡ್ಕೊಳ್ಳಿಪ್ಪ ಅಂತ ಹೇಳ್ಬಿಟ್ಟು ಅಂದುಬಿಡ್ಬೋದು. ಹಾಗೆ ವಿಶೇಷ ಧರ್ಮಗಳು ಸಾವಿರಾರು. ಒಬ್ಬೊಬ್ಬರಿಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರುವಂಥ ತೊಡಕುಗಳು ಬೇರೆ ಬೇರೆ ರೀತಿ. ಆ ತೊಡಕಿನಲ್ಲಿ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಧರ್ಮ ಅಂತಂತೀವಿ. ಪ್ರತಿಯೊಂದು ಸಂದರ್ಭದಲ್ಲಿಯೂ ತೊಡಕು ಯಾಕೆ ಬರುತ್ತೆ? ಅರ್ಥಕಾಮಗಳ ಸಂಘರ್ಷ. ಅರ್ಥಕಾಮಗಳ ಸಂಘರ್ಷವನ್ನ ನಾವು ವ್ಯವಸ್ಥೆ ಮಾಡಿಕೊಳ್ಳುವುದು ಧರ್ಮದಿಂದ. ಮತ್ತು 2 ಧರ್ಮಗಳ ನಡುವೆ ವ್ಯವಸ್ಥೆ ಅಂದರೆ 2 ವ್ಯವಸ್ಥೆಗಳ ನಡುವೆ ಸಂಘರ್ಷ ಬರುತ್ತೆ. ಅದನ್ನು ಮಾಡಿಕೊಳ್ಳೋದು, ಅದಕ್ಕೆಲ್ಲ ಯಾವ ಮನುವಾಗಲಿ ಯಾವ ಪರಾಶರರಾಗಲಿ ಯಾರೂ ಪರಿಹಾರವನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿರುವ ದಿಗ್ದರ್ಶಕ ಸೂತ್ರಗಳನ್ನು ಮಾತ್ರ ಕೊಡ್ತಾರೆ. ಹೇಳೋದುಂಟಲ್ಲ, ಈ ಫಾರ್ಮಕಾಲಜಿಯಲ್ಲಿ, ಔಷಧ ವಿಜ್ಞಾನದಲ್ಲಿ ಸುಮಾರು ಒಂದು 27-28 ಮೂಲಭೂತವಾದಂಥ ಔಷಧಗಳು ಉಂಟು. ಅವೇ ಎಲ್ಲ ರೋಗಗಳಿಗೂ ಪರ್ಮಿಟೇಷನ್ ಕಾಂಬಿನೇಷನ್ ಇಂದ ಬರುವಂಥದ್ದು ಅಂತ. ಹಾಗೆ ಅವುಗಳನ್ನು ಗಮನಿಸಿಕೊಳ್ಳಲಿ ಅಂತ. ಕೇವಲ ಒಂದಿಷ್ಟು 52 ವರ್ಣಗಳೋ 48 ವರ್ಣಗಳೋ ಇದ್ದು ಭಾಷೆಯ ಎಲ್ಲಾ ಪದಗಳು ಆಗಿವೆ ಅಂತ ನಾವು ನೋಡಿದ್ದೀವಲ್ಲ. ಮತ್ತು ಕೆಲವು ಲಕ್ಷ ಪದಗಳಿಂದ ಕೋಟ್ಯಂತರವಾದಂಥ ವಾಕ್ಯಗಳು ಆಗುತ್ತವೆ ಅಂತ ನೋಡಿದ್ದೀವಿ. ಹಾಗೆ ಇರುವಂಥದ್ದು 124 130 ಮೂಲಭೂತ ವಸ್ತುಗಳು ಅಂತ ಅಂದರೆ ಮೂಲ ವಸ್ತುಗಳು, ಎಲಿಮೆಂಟ್ಸ್ ಇದ್ದು ಅಸಂಖ್ಯವಾದಂಥ ಕಾಂಪೌಂಡ್ಸ್ ಅಂದರೆ ಸಂಯುಕ್ತ ವಸ್ತುಗಳು ಇರುವುದು ರಸಾಯನಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿವೆ. ಅದೇ ರೀತಿಯಾಗಿ ಎಲ್ಲ ಇರುವುದು ಕೇವಲ 5 ಬಣ್ಣಗಳು: ಕೆಂಪು, ಹಸಿರು, ನೀಲಿ, ಹಳದಿ, ಬಿಳಿ. ನಾನು ಆಪ್ಟಿಕ್ ಕಲರ್ಸ್ ಅನ್ನು ಹೇಳ್ತಾ ಇಲ್ಲ, ಒಪೇಕ್ ಕಲರ್ಸ್
ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ಸ್ ಅಲ್ಲ, ಒಪೇಕ್, ಪಾರದರ್ಶಕವಲ್ಲದ ಅಪಾರದರ್ಶಕ ಬಣ್ಣಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಕಪ್ಪು ಒಂದು ಬಣ್ಣವಲ್ಲ, ಎಲ್ಲ ಬಣ್ಣಗಳನ್ನು ಬೆರೆಸಿಬಿಟ್ರೆ ಅದು ಕಪ್ಪೇ ಆಗಿರುತ್ತೆ. ಈ ಬಣ್ಣಗಳೆಲ್ಲದರ ಬೆರಕೆಯಿಂದ ಎಷ್ಟು ಅಸಂಖ್ಯ ವರ್ಣಛಾಯೆಗಳು, ಕಲರ್ ಶೇಡ್ಸ್ ಬರುತ್ತವೆ ಅಂತ. ಅವುಗಳನ್ನೆಲ್ಲವನ್ನ ಟ್ಯೂಬ್ಗಳಲ್ಲಿ ಮಾಡಿ ಅಂಗಡಿಯಲ್ಲಿ ಮಾರ್ತೀನಿ ಅಂದರೆ ಆ ಒಂದು ಬಣ್ಣಗಳ ಒಂದು ಕಾರ್ಖಾನೆ ಮಾಡಿದವನು ದಿವಾಳಿ ಆಗ್ತಾನೆ. ಮೂಲಭೂತವಾದ ಈ 5 ಬಣ್ಣಗಳನ್ನು ಅವುಗಳಿಂದ ಜನ್ಯವಾಗುವಂಥ ಸೆಕೆಂಡರಿ ಕಲರ್ಸ್ ಅಂತ, ಪ್ರೈಮರಿ ಕಲರ್ಸ್ ಇಂದ ಬರುವ ದ್ವಿತೀಯ ಸ್ತರದ ಮತ್ತು ತೃತೀಯ ಸ್ತರದ ಅಂತ ಒಂದು 15-20 ಬಣ್ಣಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಾನು ವಿಶೇಷ ಧರ್ಮಗಳನ್ನು ಬಹಳ ವಿಸ್ತರಿಸಿ ಹೇಳೋದಕ್ಕಾಗೋಲ್ಲ. ಯಾರಾದರೂ ಒಂದು ಇಂಥ ಸ್ಪೆಸಿಫಿಕ್ ಇಶ್ಯೂ ಅಂತಂದರೆ, ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಬಂದಂಥ ಧರ್ಮ ಅಧರ್ಮಗಳ ಸಂಘರ್ಷ ಅಂತಂದರೆ, ಆಗಬೇಕಾದ್ರೆ ನನ್ನ ಬುದ್ಧಿಗೆ ತೋಚಿದಷ್ಟು ಪರಿಹಾರವನ್ನು ಕೊಡುವ ಪ್ರಯತ್ನ ಮಾಡಬಹುದು. ಅದಕ್ಕಾಗಿಯೇ ನಾವು ಸಾಹಿತ್ಯವನ್ನು ಓದಬೇಕು. ಅದಕ್ಕೆ ನಾನು ಮುಂದೆ ಬರ್ತೀನಿ. ನಾಳೆ ನಾಡದ್ದನ್ನು ವಿಶೇಷವಾಗಿ ಸಾಹಿತ್ಯ ಸಂಗೀತಾದಿಗಳಿಗೆ, ಕಲೆಗಳಿಗೆ ಮೀಸಲಾಗಿಡಬೇಕು ಅಂತ ಇದ್ದೀನಿ. ಈ ಸಾಮಾನ್ಯ ಧರ್ಮಗಳನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡಲೇಬೇಕು. ಆಗ ಒಂದು ಪ್ರಶ್ನೆ ಬರುತ್ತೆ, ನಾನು ಸತ್ಯವಂತನೇ ಆಗಿದ್ದೀನಿ, ಬೇರೆಯವರು ಮಾತ್ರ ಅಸತ್ಯವಾದಿಗಳಾಗಿದ್ದಾರೆ, ನನ್ನ ಗತಿ ಏನು ಅಂತ. ಅದಕ್ಕೆ ಧರ್ಮದಲ್ಲಿ ಒಂದು ನಯ ಇದೆ ಅಂತ. ಸತ್ಯ ಅನ್ನೋದು ಇದ್ದಂತೆಯೇ ಹೇಳಬೇಕು ಅಂತ ಇಲ್ಲ, ಅದನ್ನು ಮತ್ತೊಂದು ದಾರಿಯಲ್ಲಿ ಭಂಗ್ಯಂತರವಾಗಿ ಹೇಳಬಹುದು ಅಂತ ಉಂಟು. ಅದನ್ನು ಯುಕ್ತಿ ಅಂತ ಕರೀತಾರೆ. ಯುಕ್ತಿಹೀನವಾದ ಶಾಸ್ತ್ರದಿಂದ ಮಹತ್ತಾದ ಹಾನಿ ಉಂಟಾಗತ್ತೆ ಅಂತ ಶಾಸ್ತ್ರಗಳೆಲ್ಲ ಹೇಳಿವೆ. ಯುಕ್ತಿ ಎನ್ನುವುದು ಬಹಳ ಬಹಳ ಮುಖ್ಯವಾಗಿದೆ. ನಮಗೆ ತುಂಬ ಬಾರಿ ಒಳ್ಳೆಯವರೇ ಆಗಿರ್ತೀವಿ, ಈ ಧರ್ಮ ಸಂಕಟಗಳು ಬರುವುದು ಯುಕ್ತಿ ರಾಹಿತ್ಯದಿಂದಲೇ, ಮತ್ತಿನ್ಯಾವುದರಿಂದಲೂ ಅಲ್ಲ. ಮನೆಗೆ ಯಾರೋ ಬಂದಿರ್ತಾರೆ, ಕಾಫಿ ಹೊತ್ತಿಗೆ ಬಂದಿದ್ದಾರೆ, ನಾವು ಡಿಕಾಕ್ಷನ್ ಅನ್ನು ಖಾಲಿ ಮಾಡಿದ್ದೀವಿ, ಹಾಲು ಕೂಡ ಖರ್ಚಾಗಿದೆ. ಅವರು ಸ್ವಲ್ಪ ಅಪರಿಚಿತರು, ತುಂಬಾ ಪರಿಚಿತರಾದರೆ ನೋಡಿ ಡಿಕಾಕ್ಷನ್ ಆಗೋಗಿದೆ, ಮತ್ತೊಂದು ಆಗಿದೆ, ಏನು ಮಾಡೋದು, ಅಯ್ಯೋ ಪರವಾಗಿಲ್ಲ ಬಿಡ್ರಿ ಅಂತಂತಾರೆ. ಹಾಗಲ್ಲವಾದರೆ ಶಿಷ್ಟಾಚಾರ ಕಾಡುತ್ತೆ, ಮಾಡಬೇಕಾಗತ್ತೆ. ಏನು ಮಾಡೋದು, ಬಂದವ್ರಿಗೆ ಏನೂ ಕೊಡೋಕ್ಕಾಗೋದಿಲ್ವಲ್ಲ ಅಂತ. ಅವರು ಕಾಫಿ ಪ್ರಿಯರೇ ಹೌದು ಅಂತ ನಮಗೆ ಗೊತ್ತೂ ಇರುತ್ತೆ. ಆದರೆ ನಮಗೆ ಇವೆಲ್ಲ ಪುರಾಣವನ್ನು ಹೇಳೋದಕ್ಕೆ ಇಷ್ಟವಿಲ್ಲ. ಹೇಳಿದ್ರೆ ಅವರು ಬೇಸರ ಪಟ್ಟುಕೊಳ್ಬಹುದೋ ಏನೋ. ಇದಕ್ಕಾಗಿ ನಾವು ಏನು ಮಾಡಬೇಕು, ಹೊತ್ತನ್ನು ನೋಡಬೇಕು. ಅದು ಸ್ವಲ್ಪ ಬೇಸಿಗೆಯ ದಿವಸ ಅಂತಾದರೆ ಯಾವುದಾದ್ರೂ ತಂಪಿನ ಪಾನೀಯವನ್ನು ಕೊಡಬಹುದು. ಬೇಸಿಗೆಯ ದಿವಸ ಅಲ್ಲ ಅಂತಂದರೆ, ಚಳಿಗಾಲದ್ದು ಅಂತಂದರೆ ನೋಡಿ, ಹೊಸದಾಗಿ ಬಂದಿರುವಂತಹದ್ದು ಈ ಒಂದು ಯಾವುದೋ ಒಂದು ಮಿಕ್ಸು ಪಾನೀಯ ಪೇಯವೇ, ಆದರೆ ಅದನ್ನು ಬಿಸಿನೀರಲ್ಲಿ ಮಾಡಿದ್ದೀವಿ, ಗಂಟಲಿಗೆ ನೋವಾಗಬಾರ್ದು ಅಂತ ನೋಡಿ, ತುಂಬ ಚೆನ್ನಾಗಿದೆ ಅಂತ ಒಂದೆರಡು ನಯವಾದ ಮಾತನ್ನು ಹೇಳಿ ಅವ್ರಿಗೆ ಕೊಡಬೇಕು. ಕೊಟ್ಟದ್ದು ಆಯಿತು, ಬಿಡಲಿಲ್ಲ, ಈ ರೀತಿಯಾದದ್ದು. ಇಲ್ಲಿ ಬೇಕಾಗಿರುವುದು ಯುಕ್ತಿ ಮಾತ್ರ ಅಷ್ಟೇ. ಅವರಿಗೆ ಗೊತ್ತಾಗುತ್ತೆ, ನಮಗೆ ಕಾಫಿ ಇಷ್ಟ ಅನ್ನೋದು ಗೊತ್ತಿದೆ, ಇವ್ರು ಕೊಡ್ತಾ ಇಲ್ಲ ಅಂದರೆ ಏನೋ ಸಂದರ್ಭ ಬಂದಿದೆ ಅಂತ ಗೊತ್ತಾಗುತ್ತೆ. ಈ ತರಹ 1-2 ಬಾರಿ ಆದಾಗ 3ನೇ ಬಾರಿಗೆ ಸ್ನೇಹ ಸಲಿಗೆ ಬರುತ್ತೆ. ಆವಾಗ ಈ ಸಮಸ್ಯೆಗಳು ಯಾವುದು ಉಳಿಯೋದಿಲ್ಲ. ಇದೊಂದು ಸಣ್ಣ ಉದಾಹರಣೆಯಿಂದ ಮೊದಲುಗೊಂಡು ಎಲ್ಲ ಕಡೆಯಲ್ಲಿಯೂ ಬರುವಂಥದ್ದಾಗಿರುತ್ತೆ. ಎಷ್ಟೋ ಬಾರಿ ಈ ನೃತ್ಯ, ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳಾಗುವುದುಂಟು. ನನ್ನ ಪರಿಚಿತರಾದಂಥ ನೃತ್ಯ ವಿದುಷಿ ಸುಂದರಿ ಸಂತಾನಮ್ಮವ್ರು ಹೇಳ್ತಿರ್ತಾರೆ, ಕೆಲವೊಮ್ಮೆ ಈ ಕಾರ್ಯಕ್ರಮ ಚೆನ್ನಾಗಿ ಆಗೋದಿಲ್ಲ ಅಂತ ನಮಗೇನೋ ಮೂಲದಲ್ಲಿ ಅನಿಸ್ಬಿಟ್ಟಿರುತ್ತೆ ಮನಸ್ಸಿನಲ್ಲಿ. ಆ ಸಂದರ್ಭದಲ್ಲಿ ಏನು ಮಾಡಬೇಕು, ಕರೆದಿದ್ದಾರೆ ಚೆನ್ನಾಗಿ ಪರಿಚಿತರಾದಂಥವರು, ಆದರೆ ಅವರ ಪರಿಚಯ ಎಷ್ಟರ ಮಟ್ಟಿಂದು ಅಂದರೆ ದೋಷ ಗುಣಗಳ ವಿಮರ್ಶೆಯನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಜೀರ್ಣಿಸಿಕೊಳ್ಳಲಾಗದಂಥವ್ರು ಅಂತಿರುತ್ತೆ. ಆಗ ನಾವು ಏನು ಮಾಡಬೇಕಾಗುತ್ತೆ, ಮತ್ತೆ ನಮಗೆ ಹೇಳುವಂಥ ಅಧಿಕಾರ ಇಲ್ಲ. ಅಧಿಕಾರ ಅಂದರೆ ಯಾವುದು, ಸ್ನೇಹದ್ದು ಒಂದು ಅಧಿಕಾರ, ಗುರುತ್ವದ್ದು ಒಂದು ಅಧಿಕಾರ, ಹೀಗೆಲ್ಲ ಇರುತ್ತೆ. ಅದೂ ಇಲ್ಲ. ಪರಿಚಯ ಬೇರೆ, ಸ್ನೇಹ ಬೇರೆ. ಸ್ನೇಹದಲ್ಲಿ ಎಲ್ಲ ರೀತಿಯಾದಂಥ ವ್ಯವಹಾರವೂ ಇರುತ್ತೆ, ಪರಿಚಯದಲ್ಲಿ ಹಾಗಲ್ಲ. ಆಗ ಅವರು ಹೇಳ್ತಾರೆ, ನಾನು ನಾಟ್ಯವೋ ಸಂಗೀತವೋ ಆರಂಭವಾಗುವುದಕ್ಕೆ ಮುಂಚೆನೇ ಹೋಗ್ಬಿಟ್ಟಿದ್ರು, ಅವ್ರಿಗೆ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗಲಿ, ಅದ್ಭುತವಾಗಲಿ ಅಂತ ವಿಶ್ ಮಾಡಿ ಬಂದುಬಿಡ್ತೀನಿ. ಕಾರ್ಯಕ್ರಮ ಮುಗಿದ ಮೇಲೆ ಅವರನ್ನು ನೋಡೋದಿಲ್ಲ ಅಂತ ಉಳಿಯಿತಲ್ಲ ಮರ್ಯಾದೆ. ಕಾರ್ಯಕ್ರಮ ಮುಗಿದ ಮೇಲೆ ಹೋದಾಗ ಕಾರ್ಯಕ್ರಮ ಕಳಪೆಯಾಗಿದ್ದರೆ ಅವರ ಮುಖದಲ್ಲಿಯೇ ಹ್ಯಾಪ್ ಕಳೆ ಬಂದಿರುತ್ತೆ. ಮತ್ತೆ ನಮಗೂ ಕೂಡ ನಮ್ಮ ಸತ್ಯವ್ರತಕ್ಕೆ ಪ್ರಾಮಾಣಿಕತೆಗೆ ಅಡ್ಡಿ ಆಗುತ್ತೆ, ಹೇಗೆ ಹೇಳೋದು ಅಂತ.
ಆಮೇಲೆ ದಾಕ್ಷಿಣ್ಯ ಪಟ್ಟುಕೊಂಡೇನೆ ಪರವಾಗಿಲ್ಲ ಅಂದ್ರೆ ಇಲ್ಲ ಅದು ಹಾಗಿಲ್ಲ, ಇಲ್ಲ ಅದು ಹಾಗಾಗೋದೇ ಬಿಡಿ ಅಂತ ಒಂದಕ್ಕೆ 10 ನಾವು ಸುಳ್ಳು ಹೇಳಿ ಅವರೂ ಸುಳ್ಳು ಹೇಳಿ ಕಡೆಗೇನು ಇವತ್ತಿನ ಕಾರ್ಯಕ್ರಮ ಕೆಟ್ಟದಾಯ್ತು ಅಷ್ಟೇನೆ. ಆದರೆ ಇಬ್ಬರಿಗೂ ಅದನ್ನು ಬಾಯ್ಬಿಟ್ಟು ಹೇಳೋಕ್ ಮನಸ್ಸಿಲ್ಲ, ಇವ್ರಿಗೆ ಹೇಳಕ್ ಮನಸ್ಸಿಲ್ಲ, ಅವ್ರಿಗೆ ಒಪ್ಕೊಳಕ್ ಮನಸ್ಸಿಲ್ಲ. ಆದರೆ ಬೀಟಿಂಗ್ ಅರೌಂಡ್ ದಿ ಬುಷ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಈ ಸಮಸ್ಯೆಗಳಿಗೆ ಇದೊಂದು ಪರಿಹಾರ ಆಗಬಲ್ಲದು. ಇದನ್ನ ಅವರವರು ಕಂಡುಕೊಳ್ಳಬೇಕಾದಂಥದ್ದು. ಹೀಗೆ ವಿಶಿಷ್ಟ ಸಂದರ್ಭಗಳಲ್ಲಿ ಬೇಕಾದಷ್ಟು ಬರ್ತವೆ. ಸಾಮಾನ್ಯ ಧರ್ಮಗಳನ್ನ ಎಲ್ಲ ಕಡೆಯಲ್ಲೂ ನಿರ್ವಾಹ ಮಾಡುವಾಗ ಸಂದರ್ಭಗಳು ಎದುರಾಗುತ್ತವೆ. ಆ ಸಂದರ್ಭಗಳಲ್ಲಿ ವಿಶಿಷ್ಟತೆ ಬರುತ್ತೆ. ಮತ್ತೆ ನಮ್ಮದಾದ ಮನೋಧರ್ಮ ಅಂತಲೂ ಒಂದಿರುತ್ತೆ. ಆ ನಮ್ಮದಾದ ಮನೋಧರ್ಮವನ್ನ ನಾವು ಸ್ಥಾಪನೆ ಮಾಡಿಕೊಟ್ಟ ಮೇಲೆ ನಮಗೆ ಬೇಕಾಗಿದ್ದವರು ಉಳಿತಾರೆ, ಬೇಡವಾದವರು ಸ್ವಲ್ಪ ದೂರ ಇರ್ತಾರೆ. ನಮ್ಮ ಸ್ವಭಾವವನ್ನ ನಾವು ಬೇರೆಯವರಿಗೆ ಸ್ಪಷ್ಟಪಡಿಸಬೇಕಾದದ್ದು ಧರ್ಮ ಅಂತ ಅನ್ಸುತ್ತೆ. ಇವನು ಇಂಥ ಸಂದರ್ಭದಲ್ಲಿ ಹೀಗೆ ನಡೀತಾನೆ ಅಂತ ಗೊತ್ತಾದರೆ ಬೇರೆಯೊಬ್ಬ ಒಳ್ಳೆಯ ವ್ಯಕ್ತಿ ಅದನ್ನು ನಿರೀಕ್ಷಿಸಿ ಅದಕ್ಕೆ ತಕ್ಕಂತ ಪ್ರತಿಕ್ರಿಯೆ ಕೊಡಬಲ್ಲ. ಇವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ಊಹಾತೀತವಾಗಿಬಿಟ್ರೆ ಏನು ಹೇಳುವುದು ತುಂಬಾ ಕಷ್ಟವಾಗುತ್ತೆ. ಒಬ್ಬರ ಮನೇಲಿ ಸಾವಾಗಿರುತ್ತೆ, ಅವರು ತುಂಬಾ ದುಃಖದಲ್ಲಿರ್ತಾರೆ ಅಂತ ಹೋಗ್ಬಿಟ್ಟು ಸಾಂತ್ವನ ಮಾಡೋದಕ್ಕೆ ಹೋದ್ರೆ, ಸಾಕ್ರಿ ಅವ್ರ 5 ವರ್ಷ ಹಾಸಿಗೆಯಲ್ಲಿದ್ದು ಬೆಡ್ಸೋರಾಗಿ ಅವ್ರು ಸತ್ತರೆ ಸಾಕಪ್ಪ ಅಂತ ಕಾದಿದ್ವಿ, ನೀವೊಬ್ಬರು ಬಂದ್ಬಿಟ್ರಿ ಕಂಡೋಲೆನ್ಸ್ ಹೇಳೋದಿಕ್ಕೆ ಅಂತಂದ್ರೆ ನಮಗೆ ಶಾಕ್ ಆಗ್ಬಿಡುತ್ತೆ. ಹೀಗಾಗಿ ನಮ್ಮ ಒಂದು ವರ್ತನೆ ಒಂದು ಮಟ್ಟಕ್ಕೆ ನಿರೀಕ್ಷಿತ ಅನ್ನುವಂತೆ ಇರಬೇಕು ಅಂದ್ರೆ ನಾವು ನಮ್ಮ ತನವನ್ನು ಮೊದಲು ಕಾಪಾಡಿಕೊಳ್ಳಬೇಕಾಗುತ್ತೆ. ಜಗತ್ತಿಗೆಲ್ಲ ಗೊತ್ತಿರುವಂತಹದ್ದು ನನ್ನ ಸ್ವಭಾವ ಅಂದ್ರೆ ಏನು ಅಂತ ಸಾಮಾನ್ಯವಾಗಿ ಆ ರೀತಿಯಲ್ಲಿ ನಾನು ನಡ್ಕೊಳ್ತಾ ಇರಬೇಕಾಗುತ್ತೆ. ಒಂದಿಷ್ಟು ಹೆಚ್ಚು ಕಡಿಮೆ ಇರುತ್ತೆ, ತೊಂದರೆ ಇಲ್ಲ. ಆ ಅಳತೆಗಳನ್ನು ಕೈತೂಕ ಬಾಯಿ ಬಣ್ಣದಲ್ಲಿ ನಡೆಯುತ್ತೆ. ಹಾಗಾಗಿ ಮೊದಲು ಲೋಕದ ಸಂವಹನದಲ್ಲಿ ನಮ್ಮ ಭಾಷೆ ಏನು ಅಂತ ಬೇರೆಯವರಿಗೆ ಸ್ಪಷ್ಟವಾಗಬೇಕು. ನಮ್ಮ ವರ್ತನೆಯೇ ನಮ್ಮ ಭಾಷೆ ಅಲ್ವಾ. ನಮ್ಮ ಭಾಷೆಯ ವ್ಯಾಕರಣ ಅವರಿಗೆ ಅರ್ಥವಾಗದೇ ಇದ್ರೆ ಕ್ಯಾಕರಣ ತುಂಬಾ ಕಷ್ಟವಾಗುತ್ತೆ. ಅದಕ್ಕಾಗಿ ನಮ್ಮ ಭಾಷೆಯನ್ನು ಸ್ಪಷ್ಟ ಮಾಡಬೇಕು. ಆಗ ಒಂದು ಪ್ರಶ್ನೆ ಎತ್ತುತ್ತಾರೆ, ಇದೆಲ್ಲವೂ ಕೂಡ ನಿಮ್ಮ ಸಾಮಾನ್ಯವಾದ ಪ್ರವಚನದ ಸಂದರ್ಭಗಳಿಗಾಗುತ್ತೆ, ನಮ್ಮದು ಬಿಸ್ನೆಸ್ ವರ್ಲ್ಡ್, ನಮ್ಮ ಅಭಿಪ್ರಾಯಗಳನ್ನು ಮುಚ್ಚಿಡೋದ್ರೊಳಗೇನೆ ಇರುವಂತಹದ್ದು ಯಶಸ್ಸು. KM ಮುನ್ಷಿಯವರ ಕೃಷ್ಣಾವತಾರದಲ್ಲಿ ದುರ್ಯೋಧನನಿಗೆ ಶಕುನಿ ಮಾಡುವಂತ ಒಂದು ಹಿತಬೋಧೆ, ರಿಮೆಂಬರ್ ದುರ್ಯೋಧನ, ಸ್ಪೀಚ್ ಈಸ್ ಮೆಂಟ್ ಫಾರ್ ಕನ್ಸೀಲಿಂಗ್ ಅವರ್ ಥಾಟ್ಸ್, ನಾಟ್ ಟು ರಿವೀಲ್ ಅವರ್ ಥಾಟ್ಸ್ ಅಂತ. ಮಾತನ್ನ ನಮ್ಮ ಹೃದಯವನ್ನು ತೆರೆದಿಡುವ ಸಾಧನ ಅಂದ್ರೆ ಅದನ್ನ ಮುಸುಕಾಕಿಡುವಂತ ಒಂದು ಸಾಧನ ಅಂತ ಶಕುನಿ ಹೇಳ್ತಾನೆ. ತದ್ವಿರುದ್ಧವಾದಂತಹದ್ದು. ಅಂತ ಪ್ರಪಂಚದವರಿಗೆ ಏನು ಹೇಳಬೇಕು? ಅವರಿಗೆ ಏನೂ ಹೇಳಬೇಕಾಗಿಲ್ಲ ಅಂತಲೇ ನನಗನ್ಸೋದು. ತದ್ವಿಪರೀತವನ್ನು ಮಾಡುವಂಥವರಿಗೆ ಏನನ್ನು ಮಾಡುವುದು ಸಾಧ್ಯವಾಗುತ್ತೆ? ಬಟ್ಟೆ ಇರುವುದು ಮೈ ಮುಚ್ಚಿಕೊಳ್ಳಕ್ಕೆ ಅಂದ್ರೆ, ಇಲ್ಲ ಮೈಯನ್ನು ತೆರೆದಿಡೋದಕ್ಕೆ ಬಟ್ಟೆ ಇರುವಂತಹದ್ದು ಅಂತ ನಮ್ಮ ಸಿನಿಮಾ ನಾಯಕ ನಾಯಕಿಯರು ಹೇಳಿದ್ರೆ ನಾವು ಅವರಿಗೆ ಯಾವ ಸೂತ್ರವನ್ನು ಅನ್ವಯ ಮಾಡೋಣ? ಅದು ಅನ್ವಯ ಮಾಡುವಂಥದ್ದು ಅಲ್ಲ. ಅವರ ಹಣ್ಣುಗಾಯಿ ನೀರುಗಾಯಾಗಿ ಕಡೆಗೆ ಸುಸ್ತಾಗಿ ಬರ್ತಾರೆ. ಅದಕ್ಕೆ ನಾವೇನು ಚಿಂತೆ ಮಾಡಬೇಕಾಗಿಲ್ಲ. ಈ ಎಕ್ಸಿಕ್ಯೂಟಿವ್ ಜಾಬ್ ಅಂತ ಹೇಳುವಲ್ಲಿ ವಂಚನೆಯನ್ನೇ ಒಂದು ಮಾಧ್ಯಮ ಅಂತ ಮಾಡಿಕೊಂಡಿದ್ದಾರೆ. ವಂಚನ ತರಕ್ಕೆ ವಂಚನ ತಮ ಎದುರಾಗದಾಗ ಏನು ಮಾಡ್ತಾರೆ? ಚೇಳಿನ ಮುಂದೆ ಹಾವು ಬಂದರೆ ಚೇಳು ಸುಮ್ಮನೆ ಬಾಲ ಮುದುಡಿಕೊಂಡು ಹೋಗಬೇಕಾಗತ್ತೆ. ಆ ಥರ ಸ್ಥಿತಿ ಇರೋದಕ್ಕೆ ವ್ಯವಸ್ಥೆಯನ್ನು ಹೇಳೋದಿಕ್ಕೆ ಅಲ್ಲ, ಎಲ್ಲರಿಗೂ ಹೇಳುವಂಥದ್ದಿದ್ದೇನೆ. ನೀವು ಸಜ್ಜನರಾಗಬೇಕು ಅನ್ನುವುದೇನೆ. ಅದರೊಳಗೆ ಬೇರೆ ರೀತಿಯಾಗಿ ಸುತ್ತಿ ಬಳಸಿ ಮತ್ತೇನು ಮಾಡೋಕ್ಕಾಗೋದಿಲ್ಲ. ಅಮೆರಿಕಾದಲ್ಲಿ ಬೈಬಲ್ಗೆ ನವನವೀನವಾದ ಅಭಿನವ ವ್ಯಾಖ್ಯಾನಗಳನ್ನು ಮಾಡ್ತಾರಂತೆ. ಬೈಬಲ್ನಲ್ಲಿ ಬರುತ್ತೆ, ಪರಮಾತ್ಮ 6 ದಿವ್ಯ ದಿನಗಳು ಸೃಷ್ಟಿ ಮಾಡಿ 7ನೇ ದಿನ ತಾನು ವಿಶ್ರಾಂತಿಯನ್ನು ಪಡೆದ ಅಂತ. ಅದು ಬೈಬಲ್ನ ಒಂದು ಅನುಸರಣೆಯಾಗಿ ಕ್ರೈಸ್ತರಲ್ಲಿ ಉಂಟು, ಮತ್ತೆ ಯಹೂದ್ಯರಲ್ಲಿ ಉಂಟು, ಮುಸಲ್ಮಾನರಲ್ಲಿ ಉಂಟು. ಯಹೂದ್ಯರು ಶುಕ್ರವಾರವನ್ನ ಇಟ್ಟುಕೊಳ್ತಾರೆ, ಹಾಗೆಯೇ ಕ್ರೈಸ್ತರು ಭಾನುವಾರವನ್ನು ಇಟ್ಟುಕೊಳ್ತಾರೆ. ಮುಸಲ್ಮಾನರಲ್ಲಿ ಶುಕ್ರವಾರ ಉಂಟು, ಅದು ಸಬತ್ ಅನ್ನುವ ದಿವಸ ಅಂತ ಹೇಳ್ಬಿಟ್ಟಿದ್ವಿ. ಆ ದಿವಸ ಪರಮಾತ್ಮನ ವಿಶ್ರಾಂತಿ ಆದ್ದರಿಂದ ನಾವು ಏನನ್ನು ಮಾಡಬಾರದು, ಅದು ಒಂದು ವಿಶ್ರಾಂತಿ ಅಂತ. ಅದಕ್ಕೆ ಅಮೆರಿಕಾದ ಬೈಬಲ್ಗಳ ವ್ಯಾಖ್ಯಾನ ಏನಂದ್ರೆ, ಯು ಎಂಜಾಯ್ ಯುವರ್ ಸೆಲ್ಫ್ ಆಸ್ ಯು ಲೈಕ್ ಆನ್ ದಿ ಡೇ ಆಫ್ ಸಬ್ಬತ್ ಅಂತ. ವಿಶ್ರಾಂತಿ ಪಡೆ ಅಂತಂದ್ರೆ ಎಂಥದ್ದಾದ್ರೂ ವಿನೋದ ಪಡಿ. ನೀನು 6 ದಿವಸಗಳ ಕಾಲ ಪರಾವಲಂಬನೆಯಲ್ಲಿ ಪರರ ಕಿಂಕರನಾಗಿ ಏನೆಲ್ಲ ಚಾಕರಿ ಮಾಡಿದ್ದೀಯಾ, ಈ 7ನೇ ದಿವಸ ನಿನ್ನ ಮನಸ್ಸು ಬಂದಂತೆ ಜಲಸ ಮಾಡು ಅನ್ನುವಂಥ ಅರ್ಥ ಅಂತ. ಇದು ಎಂಥ ದುರ್ವ್ಯಾಖ್ಯಾನ. ಇಂಥ ವ್ಯಾಖ್ಯಾನಗಳನ್ನು ನಾವು ಮಾಡೋಕ್ಕೆ ಹೋದರೆ
ಯಾವ ರೀತಿಯಾದ ಸಮಾಧಾನವೂ ಇರೋದಿಲ್ಲ, ಯಾವ ರೀತಿಯಾದ ಮೌಲ್ಯ ಮೀಮಾಂಸೆಯೂ ನಡೆಯುವಂಥದ್ದಲ್ಲ. ಒಂದು ಚಮತ್ಕಾರದ ವ್ಯಾಖ್ಯಾನ ಬೇಕಾಗುತ್ತದೆ. ವಿಶೇಷವಾಗಿ ಪ್ರವಚನಕಾರರಿಗೆ ಅದು ಒಂದು ರೀತಿಯಾಗಿ ಉಪ್ಪು ಖಾರ ಇದ್ದಂತೆ ಆಗಾಗ ಅದು ಬರ್ತಾ ಇರಬೇಕು. ಆದರೆ ಚಮತ್ಕಾರದ ಉಪ್ಪಿನಕಾಯಿಗಳನ್ನೇ ಅನ್ನದ ಜಾಗದಲ್ಲಿ ಇಟ್ಟುಬಿಟ್ರೆ, ಊಟದ ಜಾಗದಲ್ಲಿ ಉಪ್ಪಿನಕಾಯಿ ಇದ್ದು ಬಿಟ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗುತ್ತೆ, ಇನ್ನೇನೂ ಇಲ್ಲ. ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಹಾಗಾಗಿ ವಂಚನೆಯನ್ನ, ಕಾಪಟ್ಯವನ್ನ, ಸ್ವಭಾವವನ್ನು ಮರೆಮಾಚುವುದೇ ಒಂದು ಮಾಧ್ಯಮ, ಅದೇ ಒಂದು ವ್ಯವಹಾರ ಅಂತ ಇದ್ದವರಿಗೆ ಇದಲ್ಲ. ಹಾಗಲ್ಲ, ಈ ವಾಣಿಜ್ಯ ವರ್ತಕ್ಯ ಈ ರೀತಿಯಾದದ್ದಲ್ಲ. ಒಂದು ದೇಶದ ಹಿತ ಅಂತ ಇರುತ್ತಲ್ಲ, ಆಗ ಸೀಕ್ರೆಸಿಯನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಒಬ್ಬ ದೇಶದ ರಾಯಭಾರಿ ಹೇಗೆ ನಡ್ಕೊಳ್ಬೇಕು, ಒಬ್ಬ ರಾಜನಾದವನು ತನ್ನ ಸ್ವಭಾವವನ್ನೆಲ್ಲ ತೆರೆದು ತೋರಿಸುವಂತೆ ಇದ್ದು ಬಿಟ್ರೆ ಕಷ್ಟವಾಗುತ್ತಲ್ಲ ಅಂತಂದರೆ ಅದು ಸಾಮಾನ್ಯ ಪ್ರಜೆಯ ಧರ್ಮ ಅಲ್ಲ, ರಾಜರುಗಳಿಗೆ ಇರತಕ್ಕಂಥದ್ದು. ಅದು ಬೇರೆಯೇ ಆದದ್ದು, ಅದಕ್ಕೆ ಬೇರೆ ಉಂಟು. ಅವನು ಯಾತಕ್ಕಾಗಿ ಅದನ್ನು ಮಾಡ್ತಾ ಇದ್ದಾನೆ? ಸ್ವಾರ್ಥದ್ದೇ ಪರಾರ್ಥದ್ದೇ ಅಂತ ನೋಡಬೇಕು. ಪರಾರ್ಥದ ಮೂಲಕ ಸ್ವಾರ್ಥ ಸಿದ್ಧವಾಗುವುದಿದ್ರೆ ಅದು ಅಂಗೀಕಾರ. ಆದರೆ ಸ್ವಾರ್ಥದ ಮೂಲಕ ಪರಾರ್ಥ ಹಾನಿಯಾಗುವಂತೆ ಇದ್ದರೆ ಅದು ಅಂಗೀಕಾರವಲ್ಲ ಅಂತ ಹೀಗೆ ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಹೀಗೆ ವಿಶೇಷ ಧರ್ಮಗಳಾಗಿ ಸಾಮಾನ್ಯ ಧರ್ಮಗಳು ಪರಿಣಮಿಸುವಾಗ ಬೇಕಾದಂಥ ಯುಕ್ತಿಗಳನ್ನು ನೋಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಅಂಶ ಉಂಟು, ಅದು ಕೇಂದ್ರೀಯ ಧರ್ಮ ಮತ್ತು ಪಾರ್ಶ್ವೀಯ ಧರ್ಮ ಅಂತ. ಈ ಶಬ್ದಗಳನ್ನು ನಮ್ಮ ಧರ್ಮಶಾಸ್ತ್ರಕಾರರು ಎಲ್ಲಿಯೂ ಬಳಸಿಲ್ಲ. ನಾನು ಇದನ್ನು ಗುರುತಿಸಿಕೊಂಡಿರುವುದು ಹೀಗೆ: ಸೆಂಟ್ರಲ್ ಅಂಡ್ ಪೆರಿಫೆರಲ್ ಅಂತ ಏನಿವೆ ಅದು ಮುಖ್ಯ ಮತ್ತು ಗೌಣ ಅಂತ ಈ ರೀತಿಯಾದದ್ದು, ಅಥವಾ ಪ್ರಧಾನ ಮತ್ತು ಆಂಶಿಕ ಅಂತ ಈ ಥರದ ಧರ್ಮಗಳು ಕೆಲವೊಮ್ಮೆ ಬರುತ್ತವೆ. ಅವುಗಳನ್ನು ನಾವು ನೋಡಬೇಕಾಗುತ್ತದೆ. ಇಂದು ಬೆಳಗ್ಗೆ ಗೆಳೆಯರ ಜೊತೆ ರಘುವಂಶ ಓದ್ತಾ ಇರುವಾಗ ಈ ಥರದ ಒಂದು ಚರ್ಚೆ ಬಂತು. ದಿಲೀಪ ಮಹಾರಾಜ ಅವನು ನಂದಿನಿ ಧೇನುವಿನ ರಕ್ಷಣೆಗೆ ಹೊರಟಿದ್ದಾನೆ. ನಂದಿನಿ ಅವನ ಪರೀಕ್ಷೆ ಮಾಡುವುದಕ್ಕಾಗಿ ಒಂದು ಸಿಂಹವನ್ನು ಸೃಷ್ಟಿ ಮಾಡಿ ನಂದಿನಿಯ ಮೇಲೆ ಬೀಳಿಸಿದೆ. ಆಗ ಆ ಸಿಂಹ, ನನ್ನ ಒಂದು ಪರಿಧಿ ಒಳಕ್ಕೆ ಬಂದವರನ್ನು ಯಾರನ್ನು ನಾನು ಬಿಡುವಂತೆ ಇಲ್ಲ, ಇಲ್ಲಿರುವ ದೇವದಾರು ವೃಕ್ಷ ಪರಮೇಶ್ವರನ ದತ್ತಪುತ್ರನಂತೆ ಇರುವುದು, ಅದನ್ನು ಕಾಪಾಡಕ್ಕಾಗಿ ನಾನಿರೋದು. ಈ ಹಸು ಈ ಪರಿಧಿ ಒಳಗೆ ಬಂತು, ಇದು ನನಗೀಗ ಭಕ್ಷ್ಯ, ನನ್ನ ಭೋಜನ ವೇಳೆಯೂ ಹೌದು, ಇಂಥದ್ದನ್ನು ನನ್ನ ಭೋಜನ ಅಂತ ಶಿವನೇ ಹೇಳಿದ್ದಾನೆ ಅಂತ. ಆಗ ಇವನು ನನ್ನನ್ನು ತಿನ್ನು ಅದಕ್ಕೆ ಬದಲಾಗಿ ಅಂತ. ಇಲ್ಲ, ನೀನು ರಾಜ, ನವಂ ವಯಃ ಕಾಂತಮಿದಂ ವಪುಶ್ಚ, ಇನ್ನೂ ಹರೆಯ ಇದೆ, ಒಳ್ಳೆಯ ಶರೀರದಲ್ಲಿ ಸೌಂದರ್ಯ ಉಂಟು, ಪುಷ್ಟಿ ಉಂಟು, ಮತ್ತು ಪ್ರಜಾರಂಜನೆಗಾಗಿ ನೀನು ಬಾಳಬೇಕಾದವನು. ಪ್ರಜಾ ಪಿತೇವ ಪಾಸಿ, ತಂದೆಯಂತೆ ಪ್ರಜೆಗಳನ್ನು ಕಾಪಾಡ್ತಾ ಇದ್ದೀಯಾ. ನೀನು ಈ ಸ್ವಲ್ಪವಾದಂಥ ಈ ಗೋವಿಗಾಗಿ ಮಹತ್ತರವಾದ ಈ ಶರೀರವನ್ನು ಬಿಡುವುದರೊಳಗೆ ತುಂಬ ಅನ್ಯಾಯ ಕಾಣಿಸುತ್ತೆ. ನಿನ್ನ ಗುರುವಿಗೆ ಬೇಕು ಅಂತಂದರೆ ಈ ಒಂದು ಹಸುವಿಗೂ ಬದಲಾಗಿ ಇನ್ನು 1000 ಹಸುಗಳನ್ನು ನೀನು ಕೊಡಬಹುದಲ್ವಾ, ಕೊಡಗೆಚ್ಚಲಿನ ಹಸುಗಳನ್ನು ಕೊಡಬಹುದು, ಇದರೊಳಗೆ ಏನು ಮಹತ್ವ ಅಂತಂದಾಗ ಹಾಗಲ್ಲ. ನಾನು ಮೊದಲು ಕ್ಷತ್ರಿಯ, ಆಮೇಲೆ ರಾಜ. ಎದುರಿಗಿರುವ ಧರ್ಮವನ್ನೇ ಮಾಡೋಕ್ಕಾಗದೇ ಇದ್ರೆ, ಪ್ರತ್ಯಕ್ಷ ಧರ್ಮ ಮಾಡದೇ ಇದ್ಮೇಲೆ ಪರೋಕ್ಷ ಧರ್ಮವನ್ನು ಏನು ಮಾಡಿ ಏನು? ಅಟ್ಟಕ್ಕೆ ಹಾರದವಳು ಬೆಟ್ಟಕ್ಕೆ ಹಾರಿಯಾಳ ಅಂತ. ಒಂದು ತನಗೆ ಬಾಧ್ಯತೆಯನ್ನು ವಹಿಸಿರುವಂತಹ ಗೋವೊಂದನ್ನು ಕಾಪಾಡೋಕ್ಕೆ ಆಗದೇ ಇದ್ದ ಮೇಲೆ ಕ್ಷತ್ರಿಯ ಇನ್ನು ಯಾವ ಪ್ರಜೆಗಳನ್ನು ಕಾಪಾಡೋದಕ್ಕೆ ಆಗುತ್ತೆ? ಟೆಸ್ಟ್ನಲ್ಲಿಯೇ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಸ್ವಂತ ಮೇಷ್ಟ್ರು ಅವರೇ ಪಾಠ ಹೇಳ್ತಾ ಇರೋರು, ಅವ್ರ ಹತ್ರವೇ ಇವನು ಒಳ್ಳೆ ಮಾರ್ಕ್ಸ್ ತಗೊಳಕ್ಕಾಗಲಿಲ್ಲ, ಇನ್ನು ಎಕ್ಸ್ಟರ್ನಲ್ ವ್ಯಾಲ್ಯೂಯೇಟರ್ ಹತ್ರ ಮೇನ್ ಎಕ್ಸಾಮಿನೇಷನ್ ಅಲ್ಲಿ ಈ ಪ್ರಿಪರೇಷನ್ ಇಂದ ಸರಿಯಾಗಿ ಮಾಡೋದಕ್ಕೆ ಸಾಧ್ಯವಾ ಅಂತ ಎಕ್ಸ್ಟ್ರಾಪೊಲೇಟ್ ಮಾಡಬೇಕಾಗುತ್ತಲ್ಲ ಗ್ರಾಫನ್ನ. ಈ ಪ್ರಶ್ನೆಯನ್ನ ಅಲ್ಲಿ ತೆಗೆದುಕೊಂಡದ್ದು. ಮೊದಲು ಕ್ಷತ್ರಿಯ. ಕ್ಷತಾತ್ ಕಿಲ ತ್ರಾಯತ ಇತ್ಯುದಗ್ರಹ. ಕ್ಷತ್ರ ಶಬ್ದ ಯಾತಕ್ಕಿದೆ? ಕ್ಷತಾತ್ ತ್ರಾಯತೆ, ಘಾಸಿಯಿಂದ, ಗಾಯದಿಂದ, ಏಟುಪೋಟುಗಳಿಂದ ಸಮಾಜವನ್ನು ಕಾಪಾಡುವಂತಹ ವರ್ಮ, ಕವಚಭೂತನಾದವನು ಕ್ಷತ್ರಿಯನ ಕುಲದ ಉಪನಾಮವೇ, ಸರ್ನೇಮೇ ವರ್ಮ ಅಂತ. ಹೀಗಾಗಿ ನಾನು ಮೊದಲು ಕ್ಷಾತ್ರ ಕರ್ತವ್ಯವನ್ನು ಮಾಡಬೇಕು ಅಂತ. ಇಂಥ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ವ್ಯವಹಾರವನ್ನು ಮುಂದೆ ನಡೆಸಬೇಕು. ಇದು ಕೇಂದ್ರ ಧರ್ಮ. ಆಮೇಲೆ ಪಾರ್ಶ್ವೀಯ ಅಥವಾ ಆಂಶಿಕವಾದ ಧರ್ಮಗಳು, ಪೆರಿಫೆರಲ್ ಆದಂಥ ಧರ್ಮಗಳು ಯಾವುವು ಅನ್ನೋದನ್ನು ನೋಡಬೇಕು. ಆಮೇಲೆ ರಾಜ, ಆಮೇಲೆ ಬೇರೆ ಬೇರೆ ಇವೆಲ್ಲ ಕೂಡ. ರಾಮ ಎಷ್ಟು ಚೆನ್ನಾಗಿ ಇದನ್ನು ಮಾಡ್ತಾನೆ ನೋಡಿ. ತಾನು ಕಾಡಿಗೆ ಹೋಗಬೇಕಾಗಿರುತ್ತೆ, ತಂದೆ ಹೇಳಿಬಿಟ್ಟ. ಆಗ ತಂದೆ ಹೇಳಿದ ಮಾತನ್ನು ಕೇಳಲೇಬೇಕು ಅಂತ ಹೊರಟ. ಕೌಸಲ್ಯಗೆ ಬಂದು ಹೇಳ್ತಾನೆ, ಅಮ್ಮ ನಾನು ಕಾಡಿಗೆ ಹೋಗಬೇಕು ಅಂತ. ಏನಪ್ಪ ಇದು ಅನ್ಯಾಯ, ನಿನ್ನ ತಂದೆ ಹೀಗೆ ಮಾಡುವುದೇ? ನಾನು ತಾಯಿ ಹೇಳ್ತಾ ಇದ್ದೀನಿ, ನನ್ನನ್ನು ಕರ್ಕೊಂಡು ಹೋಗು, ನೀನು ನಾನಿಲ್ಲಿರ್ಲಾರೆ, ನೀನು ರಾಜನೇ ಆಗಬೇಕು, ಹಾಗಾಗಲ್ಲ ಅಂದರೆ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ.
ಧರ್ಮಶಾಸ್ತ್ರದಲ್ಲಿ ಹೇಳೇ ಇದೆ, ಪಿತ್ರ ಶತಗುಣಂ ಮಾತಾ, ತಂದೆಗಿಂತ ತಾಯಿ 100 ಪಟ್ಟು ದೊಡ್ಡವಳು. ನಾವಾಗಿದ್ರೆ ಇದು ಬಹಳ ಅನುಕೂಲವಾಗಿದೆ, ಕೌಸಲ್ಯ ಮಾತನ್ನೇ ಕೇಳಿಬಿಡೋಣ, ಮನು ಬೇರೆ ನಮ್ಮ ಬೆನ್ನಿಗೆ ಇದ್ದಾನೆ ಅಂತ ಅಂದುಕೊಂಡ್ಬಿಡ್ತೀವಿ. ಆದರೆ ರಾಮ ಹಾಗಲ್ಲ. ಕೇಂದ್ರೀಯ ಆಂಶಿಕವಾದ ಪಾರ್ಶ್ವೀಯ ಧರ್ಮ ಯಾವುದು ಅಂತ, ತಂದೆ ತಾಯಿಯರು ನನಗೆ ಜನ್ಮದಾತರಾಗಿದ್ದಾನೆ. ಈಗ ನನಗೆ ಈ ತಂದೆ ಮೊದಲು ಈ ಮಾತನ್ನು ಹೇಳಿದ್ದಾನೆ. ತಾಯಿ ಅವಳ ಧರ್ಮವನ್ನು ಪತ್ನಿಯಾಗಿ ಮೊದಲು ನಿರ್ವಾಹ ಮಾಡಬೇಕು. ಮೊದಲು ಪತ್ನಿ ಧರ್ಮ, ಆಮೇಲೆ ಮಾತೃಧರ್ಮ. ಸ್ತ್ರೀಗೆ ಮೊದಲು ಬಂದ ಧರ್ಮ ಯಾವುದು? ಪತ್ನಿ ಧರ್ಮ. ಆಮೇಲೆ ಬಂದದ್ದು ಮಾತೃಧರ್ಮ ಅಲ್ವಾ? ಹೀಗಾಗಿ ಪತ್ನಿ ಧರ್ಮ ಏನು? ಪತಿಯ ಕೆಲಸಕ್ಕೆ ವಿಹಿತವಾದ ರೀತಿಯಲ್ಲಿ ಸಹಕಾರ ಕೊಡುವಂತಹದ್ದು. ಹಾಗಾಗಿ ನೀನು ತಂದೆಯ ಮಾತಿಗೆ ಅಡ್ಡವನ್ನು ಮಾಡಬಾರದು ಅಂತ. ಸರಿ, ಹಾಗಿದ್ರೆ ನನ್ನನ್ನು ಕಾಡಕ್ಕೆ ಕರ್ಕೊಂಡು ಹೋಗು ಅಂದ್ರೆ ಅಲ್ಲಿಯೂ ಅದೇ ಸಮಸ್ಯೆ. ಪತ್ನಿಯಾಗಿ ನೀನು ಮೊದಲು ಪತಿಗೆ ಜೊತೆಗಾರಳಾಗಿರಬೇಕೇ ಹೊರತು ಮಕ್ಕಳಿಗಲ್ಲ. ಈಗ ತಂದೆ ಇಲ್ಲದೇ ಇದ್ದಾಗ ಪುತ್ರ ಧರ್ಮವೇ ಪ್ರಶಸ್ತವಾಗುತ್ತೆ, ಮಾತೃಧರ್ಮವೇ ಪ್ರಶಸ್ತವಾಗುತ್ತೆ. ಮೊದಲು ಪತ್ನಿ ಧರ್ಮವೇ ಇರುವಂಥದ್ದು. ಹಾಗಾಗಿ ನೀನು ಇಲ್ಲಿಯೇ ಇರಬೇಕು ಅಂತ. ಅದೇ ದೃಷ್ಟಿಯಿಂದಲೇ ಸೀತೆಗೆ ನೀನು ಬರಬೇಡ ಅಂದ್ರೆ ನಿಮ್ಮ ಅಮ್ಮನಿಗೊಂದು ಧರ್ಮ ನನಗೊಂದು ಧರ್ಮ ಹೇಗೆ, ನಾನು ಬಂದೇ ಬರ್ತೀನಿ ಅಂದ್ರೆ ರಾಮ ಒಪ್ಪಿಕೊಂಡ. ಅಂದರೆ ಕೇಂದ್ರ ಧರ್ಮ ಪಾರ್ಶ್ವ ಧರ್ಮಗಳು ಯಾವ ಯಾವ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ನೋಡಬಹುದು. ಅದೇ ತರಹ ಧರ್ಮರಾಜ ದ್ಯೂತಕ್ಕೆ ಹೋದನಲ್ಲ, ದ್ಯೂತಕ್ಕೆ ಹೋದಾಗ ಅವನೇನು ಮಾಡ್ದ? ಕ್ಷತ್ರಿಯರನ್ನ, ರಾಜರು ವಿಶೇಷವಾಗಿ ದ್ಯೂತಕ್ಕೆ ಕರೆದರೆ ಹೋಗೋಲ್ಲ ಅಂತ ಹೇಳಬಾರದು, ಬರೋಲ್ಲ ಅಂತ ಹೇಳಬಾರದು ಅಂತ ಅಂದುಕೊಂಡ. ಆದರೆ ದ್ಯೂತಾಹ್ವಾನ ರಾಜಧರ್ಮದಲ್ಲಿ ಪ್ರಥಮದ ಕೇಂದ್ರದ್ದಲ್ಲ. ಕೇಂದ್ರ ಧರ್ಮ ಪ್ರಜಾಪಾಲನೆ. ಪ್ರಜೆಗಳಿಗೆ ಮಾತು ಕೊಟ್ಟಿದ್ದಾನೆ, ನಾನು ನೆಮ್ಮದಿಯಾಗಿ ನಿಮಗೆ ಸಂತೋಷವುಂಟಾಗುವಂತೆ ಪಾಲನೆ ಮಾಡ್ತೀನಿ ಅಂತ. ಮತ್ತು ನಾನು ಧರ್ಮಕ್ಕೆ ಬದ್ಧನಾಗಿರ್ತೀನಿ, ಧರ್ಮದಂಡ್ಯೋಸ್ಮಿ ಅಂತ ಹೇಳ್ಕೊಂಡು ತಲೆ ಮೇಲೆ ಧರ್ಮದಂಡದಿಂದ ಹೊಡೆಸ್ಕೊಂಡು ಸಿಂಹಾಸನದ ಮೇಲೆ ಕೂತಿರುವಂಥದ್ದು. ಹೀಗಿರುವಂಥ ಧರ್ಮರಾಜ ಕಣ್ಣು ಮುಚ್ಚಿಕೊಂಡು ಜೂಜಾಡೋದಕ್ಕೆ ಕರೆದ್ರು ಅಂತ ಹೋಗೇ ಬಿಟ್ರೆ, ಹೆಂಡತಿ ಮಕ್ಕಳನ್ನ ತಮ್ಮಂದ್ರನ್ನ ಗಂಟಿಟ್ಕೊಂಡು ಪಣಕ್ಕೆ ಬೇಕಾದಷ್ಟು ದುಡ್ಡನ್ನು ಇಟ್ಕೊಂಡು ಹೊರಟೋಗ್ಬಿಟ್ರೆ ಅದೇನೋ ಅಮೆರಿಕಾದ ಕ್ಯಾಸಿನೋಗಳಿಗೆ ಹೋಗಿ ಆಡುವಷ್ಟು ಸುಲಭವೇ? ಇದು ದೊಡ್ಡ ತಪ್ಪು. ಕೃಷ್ಣ ಅದನ್ನೇ ಹೇಳ್ತಾನೆ, ನೀನು ಮುಖ್ಯವಾದ ರಾಜಧರ್ಮವನ್ನು ಬಿಟ್ಟು ಅಮುಖ್ಯವಾದ ರಾಜಧರ್ಮವನ್ನು ಪ್ರಧಾನ ಮಾಡಿಕೊಂಡೆ. ಆಯ್ತಪ್ಪ, ಜೂಜ್ ಆಡಬಾರದು ಅಂತ ಇಲ್ಲ. ಒಂದು ಆವಾಗ ಈವಾಗ ಹೋಗ್ಬಿಟ್ಟಿದ್ರು ಐಸ್ ಕ್ರೀಮ್ ತಿನ್ನಬಾರದು ಅಂತ ಇಲ್ಲ. ಆಗ ಈಗ ಒಂದು ಹೋಟ್ಲಲ್ಲಿ ತಿನ್ನೋದು ಅಂತ ಇಲ್ಲ. ಹೋಟ್ಲ ಅನ್ನವೇನೆ ನಿತ್ಯಾನ್ನ ಆಗಿಬಿಟ್ರೆ ಡಾಕ್ಟರ್ ಶಾಪೇನೆ ನಿತ್ಯವಾಸ ಆಗೋಗ್ಬಿಡುತ್ತೆ. ಇದು ಲಾಡ್ಜಿಂಗು, ಅದು ಬೋರ್ಡಿಂಗು, ಅಷ್ಟೇ ವ್ಯತ್ಯಾಸ. ಈ ದೃಷ್ಟಿಯಿಂದ ಹೇಳುವುದೇನೆಂದರೆ, ಯಾವುದು ನೈಮಿತ್ತಿಕವೋ ಅದು ನಿತ್ಯವಾಗಬಾರದು. ನಿತ್ಯವೂ ಹಬ್ಬ ಮಾಡಿಕೊಂಡ್ರೆ ಆಮೇಲೆ ನಿತ್ಯವೂ ಶ್ರಾದ್ದ ಮಾಡಬೇಕಾಗತ್ತೆ ಬೇರೆಯವರು ನಮಗೆ. ಇವುಗಳನ್ನು ಗಮನಿಸಿಕೊಳ್ಳಬೇಕು ಅಂತ ಹೇಳ್ತಾನೆ. ಆಂಶಿಕವಾದದ್ದು ಯಾವುದು, ಕೇಂದ್ರೀಯವಾದದ್ದು ಯಾವುದು ಅನ್ನುವುದರ ಪ್ರಜ್ಞೆ ಬೇಕು. ಒಡವೆ ಇಟ್ಟಿದೆಯಲ್ಲ, ಮೊದಲಿಗೆ ಧರ್ಮರಾಜ ತನ್ನ ಸುವರ್ಣ ಹಾರವನ್ನು ಪಣ ಇಟ್ಟ, ದುರ್ಯೋಧನ ತನ್ನ ಸುವರ್ಣ ಕಂಕಣವನ್ನು ಪಣ ಇಟ್ಟ, ಆಮೇಲೆ ಇವನು ರಥವನ್ನು ಪಣ ಇಟ್ಟ. ಇಷ್ಟಕ್ಕೆ ನಿಲ್ಲಿಸಬೇಕಾಗಿತ್ತು. ದಾಸದಾಸಿಯರನ್ನು ಇಟ್ಟರು, ತಮ್ಮನ್ನ ಇಡೋ ಸ್ಥಿತಿಗೆ ಬಂದಾಗ ಎಚ್ಚೆತ್ತುಕೊಳ್ಳಬೇಕಾಗಿತ್ತಲ್ವ. ಅದು ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ವಿವೇಕ ಜಾಗರಣ ಆಗಲಿಲ್ಲ ಅಂತ ಅರ್ಥ. ಮನುಸ್ಮೃತಿಯಲ್ಲಿ ದ್ಯೂತದ ಹಾನಿಗಳು ಏನು ಅಂತ ಹೇಳುವುದು ವಿಸ್ತಾರವಾಗಿ ಬರುತ್ತೆ. ದ್ಯೂತವನ್ನು ಆಡುವಾಗ ಏನೆಂಥದ್ದೆಲ್ಲ ಆಗುತ್ತೆ. ಅವನಿಗೆ ಛಲ ಬಂದುಬಿಟ್ಟು ಗೆಲ್ಲಲೇಬೇಕು ಅಂತ ಆಡೋದಕ್ಕೆ ಕೂತ್ಕೊಂಡಾಗ ಅವನು ಶರೀರ ಕ್ರಿಯೆಗಳಿಗೆ ಕೂಡ ಪ್ರತಿಕ್ರಿಯೆಯನ್ನು ತೋರೋದಿಲ್ಲ, ಪ್ರತಿಸ್ಪಂದನ ತೋರೋದಿಲ್ಲ. ಅವನು ಟಾಯ್ಲೆಟ್ಗೂ ಹೇಳಲ್ಲ, ಊಟಕ್ಕೂ ಹೇಳಲ್ಲ. ಹೀಗಾಗಿ ಆಹಾರ ಬಂಧವನ್ನು, ಪ್ರಾಣಾಪಾನಗಳ ಬಂಧವನ್ನು ಮಾಡಿಕೊಂಡ್ರೆ ಯೋಗಿ ಆಗೋಲ್ಲ, ಅವನು ರೋಗಿ ಆಗ್ತಾನೆ ಅಷ್ಟೇನೆ. ಇವೆಲ್ಲ ಬರುವಂಥ ಸಮಸ್ಯೆ ಅಂತ ಮೇಧಾತಿಥಿ ವಿಸ್ತರಿಸಿ ಹೇಳ್ತಾನೆ. ಇದನ್ನು ನಾವು ಗಮನಿಸಿದಾಗ ಕೇಂದ್ರೀಯ ಪಾರ್ಶ್ವೀಯವಾದಂಥ ಧರ್ಮಗಳನ್ನು ನಮ್ಮ ಪರಂಪರೆಯಲ್ಲಿ ಹೇಗೆ ಮಾಡಿದ್ದಾರೆ ಅಂತ. ಮಹಾಕಾವ್ಯಗಳನ್ನು ಯಾಕೆ ಓದಬೇಕು ಅಂದರೆ ಈ ಸಮಸ್ಯೆಗಳನ್ನು ಅವು ಹೇಗೆ ಬಿಡಿಸಿ ನಮ್ಮ ಮುಂದೆ ಇಡುತ್ತವೆ ಅನ್ನೋದಕ್ಕೋಸ್ಕರವಾಗಿ ಹೋಗಬೇಕು. ಮತ್ತೆ ನೋಡಿ, ದ್ರೌಪದಿ ಕೀಚಕನ ಬಾಧೆಗೆ ತುತ್ತಾದಳು, ಆಮೇಲೆ ಅದರಿಂದ ವಿಮುಕ್ತಳಾದಳು. ಆ ದುಷ್ಟನಾದಂತಹ ಕೀಚಕನನ್ನ ಕೊಂದ ಮೇಲೆ ಭೀಮ ಅವನು ಹೋದ, ಇವಳು ನೆಮ್ಮದಿಯಾಗಿರಬಹುದಾಗಿತ್ತಲ್ಲ.
ಆಗ ಅವಳ ಧರ್ಮ ಪ್ರಜ್ಞೆಗಿಂತಲೂ ಅರ್ಥಕಾಮ ಪ್ರಜ್ಞೆಗಳೇ ಜಾಗೃತವಾಗಿಬಿಟ್ಟು ಈ ದುಷ್ಟ ನನಗಿಷ್ಟು ಹಿಂಸೆ ಮಾಡ್ದ, ಇವನ ಸಾವಿನ ಸುದ್ದಿನ ಊರಿಗೆಲ್ಲ ಸಾರಿಸ್ಬಿಡ್ತೀನಿ ಅಂತ ಹೊರಟ್ಲು. ಸೈನಿಕರನ್ನು ಕರೆದು, ನೋಡಿ ನನ್ನ ಗಂಧರ್ವ ಪತಿಗಳು ಕೊಂದಿದ್ದಾರೆ, ನೋಡಿ ಇವನ ಹೆಣವನ್ನ ಹೇಗೆ ಆಮೆ ಇದ್ದಂತೆ ಕೈ ಕಾಲುಗಳನ್ನೆಲ್ಲ ಅವನ ಹೊಟ್ಟೆಯಲ್ಲಿ ತುರುಕು ಬಿಟ್ಟಿದ್ದಾನೆ ನನ್ನ ಗಂಡ ಅಂತ ಹೇಳ್ಬಿಟ್ಟಂದಳು. ಉಪಕೀಚಕರಿಗೆ ಗೊತ್ತಾಯಿತು, ಇವಳನ್ನು ಸೇರಿಸ್ಬಿಟ್ಟು ಸುಟ್ಟು ಬಿಡ್ತೀವಿ ಅಂತ ಹೊತ್ಕೊಂಡು ಹೋದ್ರು. ಅಂದರೆ ಅತ್ಯುತ್ಸಾಹದಲ್ಲಿ ನಾವು ನಮ್ಮ ಧರ್ಮಗಳನ್ನು ಮೀರಿದರೆ ಏನು ಅವಳಿಗೆ ಆಗ ಬಂದದ್ದು ಅವಮಾನವನ್ನ ಪರಿಹಾರ ಮಾಡಿಕೊಂಡದ್ದು. ದಶಕಂ ಧರ್ಮ ಲಕ್ಷಣದಲ್ಲಿ ಧೃತಿ, ಧೈರ್ಯ ಅನ್ನೋದನ್ನು ಒಂದು ಧರ್ಮ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಅವಮಾನಕ್ಕೆ ಪ್ರತಿಕಾರ ಮಾಡುವಂತಹದ್ದು ಒಂದು ಧರ್ಮ. ಆ ಧರ್ಮವನ್ನು ಮಾಡಿದಳು. ಆದರೆ ಈ ಧರ್ಮಕ್ಕಿಂತಲೂ ಮೊದಲು ಯಾವುದಿದೆ, ತಾವು ಅಜ್ಞಾತವಾಸವನ್ನು ಕೈಗೊಂಡಂಥ ವ್ರತ ಉಂಟಲ್ಲ, ಪಂಚಪಾಂಡವರಿಗೆ ಇವಳು ವಲ್ಲಭಿಯಾಗಿ ಪತ್ನಿ ಧರ್ಮ ಅಂತ ಒಂದು ಉಂಟಲ್ಲ, ಅವರ ಅಜ್ಞಾತವಾಸವನ್ನು ನೆಮ್ಮದಿಯಾಗಿ ನಡೆಸ್ತೀನಿ ಅಂತ ಆ ಧರ್ಮಕ್ಕೆ ಸಂಚಕಾರ ಮಾಡಿಕೊಂಡು ಬಿಟ್ಲಲ್ಲ, ಎಂಥ ಎಡವಟ್ಟಾಯಿತು. ಮತ್ತೆ ಇವಳನ್ನು ಸ್ಮಶಾನಕ್ಕೆ ಹೊತ್ಕೊಂಡು ಹೋದಾಗ 101 ಜನ ಉಪಕೀಚಕರು ಭೀಮನೇ ಕಡೆಗೆ ಬಂದು ವೇಷ ಬದಲಾಯಿಸಿಕೊಂಡು ಅವರಷ್ಟು ಜನನ್ನು ಸದೆ ಬಡಿದು ಬಿಡಿಸಿ ನೆಮ್ಮದಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ. ಆ 100 ಜನರಲ್ಲಿ 100 ಜನರ ಜೊತೆಗೆ ಇವನು ಯುದ್ಧ ಮಾಡ್ತಾ ಇದ್ರೆ 101 ಹೋಗ್ಬಿಟ್ಟು ಸೀತೆಗೆ ಬೆಂಕಿ ಇಟ್ಬಿಟ್ರೆ ಇವಳ ಗತಿ ಹರಹರ ಅಲ್ವೇ. ಅಂದರೆ ನಮ್ಮ ರಾಗದ್ವೇಷಗಳ ಅಭಿಮಾನಗಳು ಧರ್ಮದ ಚೌಕಟ್ಟನ್ನು ಮೀರಿಬಿಟ್ಟಾಗ ಅಥವಾ ಆಂಶಿಕ ಧರ್ಮಗಳಿಗೆ ಬೆಲೆ ಕೊಟ್ಟಾಗ ಎಂಥ ಅನರ್ಥಗಳಾಗಿಬಿಡುತ್ತವೆ ಅನ್ನೋದನ್ನು ನೋಡಬೇಕು. ಇವನ್ನ ಆದ್ಯಂತವಾಗಿ ಮಹಾಭಾರತದಲ್ಲಿ ಕಾಣಬಹುದು. ಕೃಷ್ಣ ಚಾರಿತ್ರ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಧರ್ಮವನ್ನು ಯಾವ ಯಾವ ಹಂತದಲ್ಲಿ ಹೇಗೆ ಉಳಿಸಿಕೊಂಡು ಹೋಗುವುದು ಅಂತ. ನೋಡಿ, ಪುತ್ರನಾಗಿ ಹೇಗಿರಬೇಕು, ತಂದೆಯಾಗಿ ಹೇಗಿರಬೇಕು, ತಂದೆ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪೋಷಣೆ ಮಾಡಬೇಕು. ಕೃಷ್ಣನ ಮಕ್ಕಳೇ ವಂಶಕ್ಷಯಕಾರಕರಾಗಿಬಿಟ್ರು. ಆಗ ಕೃಷ್ಣ ಯೋಚನೆ ಮಾಡಿದ, ಇವರನ್ನು ಎಲ್ಲಿಯವರೆಗೂ ಇಡಬಹುದು. ತನಗೆ ಪಿತೃಧರ್ಮ ಮಾತ್ರವಲ್ಲದೆ ತಾನೊಬ್ಬ ಪ್ರಜಾನಾಯಕನಾಗಿ ಸಮಾಜ ಸಮಷ್ಟಿಯನ್ನ ಉದ್ಧರಿಸುವಂತಹ ಒಂದು ಬಾಧ್ಯತೆಯೂ ಇದೆ. ಈ ಸಮಾಜ ಸಮಷ್ಟಿ ಹಾನಿಯಾಗ್ತಾ ಇದೆ ಇವರಿಂದ ಅಂತಂದ್ರೆ ಇವರನ್ನ ಕೊಲ್ಲಬೇಕಾದದ್ದು ಧರ್ಮ. ಹಾಗಾಗಿ ತಾನು ಜೊಂಡನ್ನ ತೆಗೆದು ಕಿತ್ತುಕೊಂಡು ಸಾಂಬ ಮೊದಲಾದವರುಗಳನ್ನ ಕೊಂದ ಅಂತಲೇ ಬರುತ್ತೆ ಮೌಸಲ ಪರ್ವದಲ್ಲಿ. ಈ ಒಂದು ನಿಷ್ಠುರತ್ವಕ್ಕೆ ಗುರಿಯಾಗೋದಕ್ಕೆ ನಾವು ಸಿದ್ಧ ಇದ್ದಾಗಲೇ ನಮಗೆ ಸಂತೋಷ ಸಿಗುವುದು. ನಾವು ಎಷ್ಟೋ ಬಾರಿ ಈ ಒಂದು ಸದಾಚರಣೆ ಧರ್ಮದ ಒಂದು ದೃಷ್ಟಿಯಿಂದ ನಡೆಯುವುದು ಬಹಳ ಮೃದುವಾದಂಥದ್ದು, ಕೇಕ್ ವಾಕ್ ಅಂತ ಮಲ್ಲಿಗೆ ಜಾಜಿ ಅಂತ ಅಂದುಕೊಂಡಿದ್ದೀವಿ. ಅದು ಮುಳ್ಳು ಹೌದು, ಚಾಕು ಚೂರಿನೂ ಹೌದು ಅನ್ನೋದನ್ನು ಮರೆತು ಬಿಡ್ತೀವಿ. ಈ ನಿಷ್ಠುರತೆಯನ್ನ ಬದುಕಿನ ಒಂದು ಮೌಲ್ಯವಾಗಿ ಇಟ್ಟುಕೊಳ್ಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಷ್ಠುರವಾಗಿರಬೇಕು, ಆದರೆ ಆ ನಿಷ್ಠುರತೆಯನ್ನ ಸಂದರ್ಭಕ್ಕಾಗಿ ಅಂತ ನಾವು ಸ್ಪಷ್ಟೀಕರಿಸಬೇಕು. ಅದು ಸ್ಪಷ್ಟೀಕರಿಸುವಂತೆ ಇರಬೇಕೆ ಹೊರತುನುವೆ ನಿಷ್ಠುರತೆ ಅನ್ನೋದು ನಮ್ಮ ಶರೀರದ ಸ್ಥಾಯಿ ಭಾವ ಅಲ್ಲ ಅನ್ನುವುದನ್ನ ನಾವು ತಿಳಿದುಕೊಂಡಿರಬೇಕಾಗುತ್ತೆ. ಅದು ಈ ಕೇಂದ್ರೀಯ ಮತ್ತು ಪಾರ್ಶ್ವೀಯ ಧರ್ಮಗಳಲ್ಲಿ ನಾವು ಕಾಣಬೇಕಾದದ್ದು. ಇನ್ನೊಂದು ಮೌಲ್ಯ ಪ್ರಜ್ಞೆಯಲ್ಲಿ ನಾವು ವಾಸನೆಗಳು ಎಂಥವು ಅಂತನ್ನುವುದನ್ನು ಗಮನಿಸಿಕೊಳ್ಬೇಕು. ಆ ವಾಸನೆಗಳ ಜೊತೆಗೆ ನಮ್ಮ ಈ ಧರ್ಮ ಪ್ರಜ್ಞೆಯು ಜಾಗೃತವಾಗಿ ಬರುವಂಥದ್ದು. ಅರ್ಥಕಾಮಗಳು ಸ್ವಯಂ ಸಿದ್ಧವಾಗಿವೆ. ಇವುಗಳಿಗೆ ಅಂಗೈ ಹೊಂಡಿಗೆ ಕನ್ನಡಿ ಅಂತ ಮತ್ಯಾವುದೂ ವಿವರಣೆ ಬೇಕಾಗಿಲ್ಲ. ಆದರೆ ನೋಡಿ, ನಮ್ಮ ಪುರುಷಾರ್ಥಗಳನ್ನು ಕಂಡ್ರೆ ಧರ್ಮ ಅರ್ಥ ಕಾಮ ಅಂತ ಈ ಆರ್ಡರ್, ಈ ಅನ್ವಯದಲ್ಲಿ ಇವೆ. ಆದರೆ ನಮಗೆ ಮೊದಲು ಕಾಣುವುದು ಕಾಮ, ಆಮೇಲೆ ಅರ್ಥ, ಆಮೇಲೆ ಧರ್ಮ ಅಂತ ನೆನ್ನೆಯೇ ನಾನು ವಿಸ್ತರಿಸಿದ್ದೆ. ಆದರೆ ಯಾಕೆ ಹೀಗೆ ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ? ಮೊದಲಿಗೆ ದುತ್ತಂತ ಧರ್ಮವನ್ನು ತಂದಿಟ್ಟಿದ್ದಾರೆ. ನೀವು ಮಕ್ಕಳನ್ನ ನೋಡಿ, 1ನೇ ಕ್ಲಾಸಿಗೆ ಬಂದ ತಕ್ಷಣ ಅವರಿಗೆ ನಾವು ಹೇಗೆ ಹೇಳ್ಕೊಡ್ತೀವಿ? ಅ ಅಂತ ಇದು, ಆ ಅಂತ ಇದು ಅಂತೆಲ್ಲ ಶುರು ಮಾಡಿಕೊಡ್ತೀವಿ. ಮತ್ತೆ ನಾವು ಮೊದಲಿಗೆ ಶುರು ಮಾಡಿಬಿಡ್ತೀವಿ, ಇವಳು ಬಸವ, ಇವನು ಬಸವ, ಇವಳು ಕಮಲ ಅಂತೆಲ್ಲ ಪಾಠಗಳನ್ನ. ಈಗಲ್ವಲ್ಲ, ನಾವು ಮೊದಲು ಶಬ್ದಗಳ ಮೂಲಕವಾಗಿ ಕಲಿತಿರುವಂತಹದ್ದಲ್ವಾ? ಹಾಗೆ ತಾನೇ ಭಾಷೆಯನ್ನು ಕಲಿಸಬೇಕು. ಕಚಾ ಬಿಚಾ ಅಂತ ಗೀಚಾಡ್ಕೊಂಡು ತಾನೇ ಮಾಡಬೇಕು. ಈ ರೀತಿಯಾಗಿ ಯಾಕೆ ಕಲಿಸ್ಬೇಕು ಅಂತಂದ್ರೆ, ಹೀಗೆ ನಿಯಮ ಮಾಡಿಯೇ ಯಾಕೆ ಕಲಿಸ್ಬೇಕು? ಈಗ ಆಧುನಿಕ ಶಿಕ್ಷಣದಲ್ಲಿ ದೊಡ್ಡ ದೊಡ್ಡ ಕರುಣಾ ಪ್ರವಾಹ ಹರಿತಾ ಇದೆ. ಮಕ್ಕಳಿಗೆ ನಿಯಮವಾಗಿ ವಿಧಿ ನಿಷೇಧ ಪುರಸ್ಸರವಾಗಿ ಎಲ್ಲವನ್ನ ಹೇಳ್ಕೊಡಬಾರದು. ಅವ್ರು ಏನಕ್ಕೆ ಹಿಡ್ಕೊಂಡು ಹೋಗ್ತಾರೋ ಹಾಗೆ ಹೋಗ್ತಾ ಬರಬೇಕು ಅಂತ. ಅರ್ಥಕಾಮಗಳಿಂದ ಧರ್ಮಕ್ಕೆ ಬರಬೇಕಲ್ವಾ ಅನ್ನುವಂತೆ. ಅದು ಹಾಗಲ್ಲ. ಯಾಕೆ ಅಂದರೆ ನಿಯಮ ಅನ್ನೋದು, ಋತ ನಿಯಮ ಅನ್ನೋದು ನಮ್ಮಲ್ಲಿ ಬೀಜಭೂತವಾಗಿ ಇರುತ್ತೆ.
ಎಳೆಯ ಮಗುವನ್ನ ತಾಯಿಯ ಎದೆಗೆ ಅವಚಿಕೊಂಡಾಗ ಅದು ಹಾಲನ್ನು ತಾನಾಗಿ ಹೀರುತ್ತೆ. ಯಾರು ಅದಕ್ಕೆ ಬಾಯೊಳಗೆ ಆಂಶಿಕವಾದ ನಿರ್ವಾತವನ್ನು ವ್ಯಾಕ್ಯೂಮ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಲೋ ಪ್ರೆಷರ್ ಬೆಲ್ಟ್ ಅನ್ನು ಮಾಡಿ ತನ್ಮೂಲಕ ಹಾಲು ಹರಿದು ಬರುವಂತೆ ಮಾಡಬೇಕು ಅನ್ನುವ ಒಂದು ಈ ಪ್ರೆಷರ್ ಥಿಯರಿನ, ವಾಲ್ಯೂಮ್ ಥಿಯರಿನ ಎಲ್ಲವನ್ನು ಯಾರು ಹೇಳಿಕೊಟ್ಟಿದ್ರು? ಮತ್ತು ಮಗುವನ್ನ ಮೇಲಕ್ಕೆ ಎಸೀತೀವಿ, ಎಸ್ದಾಗ ಕೆಳಕ್ಕೆ ಬೀಳುವಾಗದು ಚಿಟ್ಟಂತ ಚೀರುತ್ತೆ, ಕೆಳಕ್ಕೆ ಬಿದ್ದರೆ ಪೆಟ್ಟಾಗುತ್ತೆ, ಬೀಳ್ತೀನಿ ಅನ್ನುವಂಥದ್ದು ಏನಾದ್ರು ಅರಿವಿತ್ತ? ಅದಕ್ಕೆ ಗ್ರಾವಿಟೇಷನಲ್ ಪುಲ್ ಇತ್ಯಾದಿ ಆದಂಥ ತಿಳುವಳಿಕೆ ಏನಾದರೂ ಇತ್ತ? ಕಾಂಗರೂ ಮರಿ ಭೂಮಿಗೆ ಬಿದ್ದ ತಕ್ಷಣ ಅದು ತಾಯಿಯ ಹೊಟ್ಟೆಯ ಮುಂದೆ ಇರುವ ಚೀಲವನ್ನು ಹುಡುಕಿಕೊಂಡು ಹೋಗಿ ಕಣ್ಣೂ ತೆರೆದಿರೋದಿಲ್ಲ. ಆದಾಗ ಆ ಚೀಲದಲ್ಲಿ ದತ್ತಂತ ಕೂತ್ಕೊಳ್ಳುತ್ತೆ, ಅಲ್ಲಿಯೇ ಹಲವು ತಿಂಗಳ ಕಾಲ ಇದ್ದು ಪೋಷಣೆಯನ್ನು ಪಡೆಯುತ್ತೆ. ಈ ತಾಯಿಯ ಉದರ ಚೀಲದಲ್ಲಿ, ಉದರ ಕೋಶದಲ್ಲಿ, ಅದನ್ನು ಬೇಕಾದ್ರೆ ಸ್ಯೂತ ಅಂತ ಹೇಳೋಣ, ಚೀಲ ಅನ್ನೋದಕ್ಕೆ ಸಂಸ್ಕೃತದ ಶಬ್ದ, ಉದರ ಸ್ಯೂತದಲ್ಲಿ ಅದು ಹೋಗಿ ಇರಬೇಕು ಅನ್ನೋದನ್ನ ಯಾವ ಸೈಂಟಿಸ್ಟ್ ಅದಕ್ಕೆ ಪಾಠ ಹೇಳಿದ್ದ? ವಾಸನಾ ರೂಪಿಯಾಗಿ ಬಂದಿರುವಂಥದ್ದಲ್ವೇ? ಇವೆಲ್ಲ ಋತ ನಿಯಮಗಳು ವಾಸನಾ ರೂಪವಾಗಿ ಬಂದಂಥದ್ದು. ಹಾಗಾಗಿ ಧರ್ಮವೂ ಅದೇ ತರಹ ವಾಸನಾ ರೂಪವಾಗಿ ಬರುವಷ್ಟು ಸ್ಥಿರವಾಗಬೇಕು ಅಂತಲೇ ಈ ರೀತಿಯಾದ ಮಾಡಿರುವಂಥದ್ದು. ಅದನ್ನು ನಾವು ಪ್ರಶ್ನೆ ಮಾಡಿದರೆ ಕಾಲಹರಣ ಮಾಡುವಂತೆ ಆಗುತ್ತೆ. ಎಲ್ಲ ಕಾಡಿ ಕಂಗಾಳಿ ಕಥೆಗಳನ್ನು ಆಡಿಕೊಂಡು ಸುತ್ತಾಡಿ ಮಾಡಿಕೊಂಡು ಆಮೇಲೆ ತಿಳ್ಕೊ ಅಂತಂದರೆ ಚೆನ್ನಾಗೇನೋ ತಿಳ್ಕೊಂಡಿರ್ತಾನೆ, ಅಷ್ಟೊತ್ತಿಗೆ ಅನ್ವಯ ಮಾಡೋದಕ್ಕೆ ಪುರುಸೊತ್ತಿಲ್ಲದಂತೆ ಹೋಗುತ್ತೆ. ಸಾಯೋವರೆಗೂ ಸಾಮ ಮಾಡಿ ಮುದುಕಿ ಸೊಂಟ ಮುರಿದರು ಅಂತ ಒಂದು ಗಾದೆ ಇದೆ. ಹಾಗಾಗಿಬಿಡುತ್ತೆ, ಪ್ರಯೋಜನವಾಗುವುದಿಲ್ಲ. ಮಕ್ಕಳಿಗೆ ಮೊದಲಿಗೆ ಸುಮ್ಮನೆ ಬೋರ್ ಆಗುವಂತೆ ಎಲ್ಲ ಬಾಯ್ಪಾಠ ಮಾಡಿಸಬಾರದು ಅಂತ ಆಧುನಿಕ ಕಾರುಣ್ಯ ಪ್ರವಾಹ. ಅದನ್ನು ನಾನು ತುಂಬ ವಿರೋಧಿಸ್ತೀನಿ. ಐ ಫೈಟ್ ಅಗೇನ್ಸ್ಟ್ ದಟ್ ಟೂತ್ ಅಂಡ್ ನೈಲ್. ಯಾಕೆ ಅಂತಂದ್ರೆ ಅದು ಮನಸ್ಸು ತುಂಬ ಜೇಡಿಯ ಮಣ್ಣಿನಂತೆ ಮೃದುವಾದ ಕಾಲ ಮತ್ತು ಅದರೊಳಗೆ ಯಾವುದನ್ನು ಬಿತ್ತಿದ್ರೂ ಬೆಳೆಯುವಂಥ ಫಲವಂತಿಕೆಯ ಕಾಲ. ಹಾಗಿರುವಾಗ ಬ್ಲಾಟಿಂಗ್ ಪೇಪರ್ ಅಂತೆ ಎಲ್ಲವನ್ನ ಹೀರಿಕೊಂಡು ಬಿಡುತ್ತೆ. ಆಗ ಜೀವನವಿಡೀ ಪ್ರಯೋಜನಕ್ಕೆ ಬರುವಂಥ ತೈಲಪ್ರಾಯವಾದದ್ದನ್ನು ಎಲ್ಲ ಬಾಯ್ಪಾಠ ಮಾಡಿಸ್ಬಿಡಬೇಕು. ಯುಯನ್ ಸಾಂಗ್ ಹೇಳ್ತಾನೆ, ಭಾರತದಲ್ಲಿ 8 ವರ್ಷಕ್ಕೆ ಅಷ್ಟಾಧ್ಯಾಯ 4000 ಸೂತ್ರಗಳನ್ನ, ಅಮರಕೋಶದ ಸುಮಾರು 1500 ಶ್ಲೋಕಗಳನ್ನು ಬಾಯ್ಪಾಠ ಮಾಡಿಸ್ತಾ ಇದ್ರು ಅಂತ. ವ್ಯಾಕರಣ ವಾಕ್ಯ ರಚನೆಗೆ ಬೇಕಾಗಿರುವಂತಹ ಸಾಮಗ್ರಿ. ಕೋಶ, ನಿಘಂಟು ಅದು ವಾಕ್ಯ ರಚನೆಗೆ ಅನಿವಾರ್ಯವಾಗಿರುವಂತಹ ಪದಸಂಚಯ. ಇವೆರಡೂ ಇದ್ದರೆ ಭಾಷೆ ಶ್ರೀಮಂತವಾಗಿ ಬೆಳೆಯದೇ ಇರುತ್ತಾ. ಮಕ್ಕಳಿಗೆ ಹಾಗೆ ಚಿಕ್ಕ ವಯಸ್ಸಿಗೇನೆ ಶ್ರುತಿ ಜ್ಞಾನವನ್ನ, ಲಯ ಜ್ಞಾನವನ್ನ ಬೆಳೆಸಿಬಿಡಬೇಕು. ಆಮೇಲೆ ಮನೋಧರ್ಮ ಬೆಳೆಯುತ್ತೆ. ಇದು ಕಂದಾಚಾರ ಆಗಬಾರ್ದು. ಈ ಒಂದು ಕಂಠಪಾಠ ಮಾಡಿಸುವಿಕೆ ಇವೆಲ್ಲ ಕೂಡ ಆಮೇಲೊಂದು ಶ್ರದ್ಧಾಜಾಡ್ಯವಾಗಿ ಬೆಳೆಯಬಾರದು, ನಿಜ. ಆದರೆ ಮೊದಲಿಗೆ ಇದನ್ನು ಆರಂಭ ಮಾಡಬೇಕಲ್ವ. ಅದನ್ನು ಬಿಟ್ಟು 10 ಕಡೆಯಿಂದ ಬಂದರೆ ತುಂಬ ತಪ್ಪಾಗುತ್ತೆ. ಹಾಗಾಗಿ ನಿಯಮಗಳನ್ನು ಮೊದಲು, ಆಮೇಲೆ ತಾನೇ ತಾನಾಗಿ ನಿಯಮಗಳನ್ನು ಮೀರುವುದು ಹೇಗೆ ಅಂತ. ನಿಯಮಗಳನ್ನು ಮುರಿಯೋದಲ್ಲ, ನಿಯಮಗಳನ್ನು ಮೀರುವುದು. ಲಾ ಬ್ರೇಕಿಂಗ್ ಅಲ್ಲ, ಟ್ರಾನ್ಸೆಂಡಿಂಗ್ ಇಲ್ಲ. ಅದು ಬಹಳ ಮುಖ್ಯ. ಇದರ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ನಮ್ಮ ಸಾಹಿತಿಗಳು ಹೇಳುವುದುಂಟು, ಛಂದಸ್ಸು ನಮಗೆ ಬೇಡ, ವ್ಯಾಕರಣ ಬೇಡ ಅಂತ. ಕಲಿತಿದ್ದಾದರೂ ಎಲ್ಲಿ ಇವರು ಬೇಡ ಅಂತ ಅನ್ನೋದಕ್ಕೆ? ಕಲಿತೆ ಇಲ್ಲದೆ ಬೇಡ ಅಂತ ಅನ್ನೋದ್ರೊಳಗೆ ಏನಾದರೂ ಅರ್ಥ ಇದೆಯಾ? ಅದು ನಪುಂಸಕ ಸನ್ಯಾಸ ಇದ್ದಂತೆ, ನಿಷ್ಪ್ರಯೋಜನವಾದದ್ದು, ವಿಡಂಬನಾತ್ಮಕವಾದದ್ದು. ಒಂದು ಜಾನಪದ ಗೀತೆ ಉಂಟಲ್ಲ, ನನಗಂಡ ಹಾಲ್ವಲ್ಲ, ನನಗಂಡ ಮೊಸರಲ್ಲ, ನನಗಂಡ ಬೆಣ್ಣೆನ ವಲ್ಲ. ಯಾಕೆಂದ್ರೆ ಏನೂ ಇಲ್ಲ ಅಂತ. ಹೀಗಾಗಲೇಬಾರದು. ಅದರಿಂದ ವಿಧಿ ನಿಷೇಧ ಪುರಸ್ಸರವಾದ, ವಿಧಿ ನಿಷೇಧ ಪ್ರತಿಪ್ರಸವ. ಪ್ರತಿಪ್ರಸವ ಅಂದ್ರೆ ಆಲ್ಟರ್ನೇಟಿವ್ನ ಕ್ರಿಯೇಟ್ ಮಾಡುವುದು. ಡೂ, ನಾಟ್ ಟು ಡೂ ಅಂಡ್ ಡೂ ಇಟ್ ಡಿಫರೆಂಟ್ಲಿ. ಇದು ಮೂರನ್ನೂ ತಿಳಿದುಕೊಂಡು ಆಮೇಲೆ ಅದನ್ನ ಸಂಕ್ರಮಣ ಮಾಡುವಾಗ ನಮಗೆ ಅಷ್ಟೊತ್ತಿಗೆ ಒಂದು ಮೆಚ್ಯೂರಿಟಿ ಅಂತಲ್ಲ, ಒಂದು ಪರಿಪಾಕ ಬಂದಿರುತ್ತೆ. ಜೀವನ ವಿಧಾನವನ್ನು ನಿರ್ವಾಹ ಮಾಡುವುದಕ್ಕೆ ಆಗುತ್ತೆ. ಹಾಗಾಗಿ ಆನಂದವನ್ನ ಅನ್ವೇಷಣೆ ಮಾಡುವವರು ನಿಯಮಗಳನ್ನು ಅನ್ವೇಷಣೆ ಮಾಡಬೇಕು, ನಿಯಮಗಳನ್ನು ಅನುಷ್ಠಾನ ಮಾಡಬೇಕಾಗುತ್ತೆ. ಈ ಹೊತ್ತು ಹ್ಯೂಮನ್ ರೈಟ್ಸ್ ಕಮಿಷನ್ ಕಾಣಿಸುತ್ತೆ, ಹ್ಯೂಮನ್ ಡ್ಯೂಟೀಸ್ ಕಮಿಷನ್ ಎಲ್ಲಿಯೂ ಕೇಳಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ನಶ್ರೂಯತೆ ನ ದೃಶ್ಯತೆ. ಎಂಥ ದೊಡ್ಡ ಅನಾಹುತ ಇದು. ನಮ್ಮ ಕರ್ತವ್ಯ ಬೋಧನೆಗೆ ಯಾವುದೂ ಇಲ್ಲವೇ ಇಲ್ಲ. ಮಾತೆತ್ತಿದ್ರೆ ಮಹಿಳೆಯರ ಹಕ್ಕುಗಳ ಹೋರಾಟ ಅಂತಾರೆ, ಮಹಿಳೆಯರ ಕರ್ತವ್ಯಗಳ ಹೋರಾಟ ಅಂತ ಯಾರೂ ಇಲ್ವಾ? ಕರ್ತವ್ಯಗಳ ಬಗ್ಗೆ ಯಾರು ಯೋಚನೆಯೇ ಮಾಡೋಲ್ಲ. ಭಾರತೀಯ ಧರ್ಮಶಾಸ್ತ್ರ ಆದ್ಯಂತವಾಗಿ ಕರ್ತವ್ಯವನ್ನೇ ಹೇಳಿರೋದು, ಹಕ್ಕುಗಳನ್ನು ಒಂದು ಕಡೆಯೂ ಹೇಳಿಲ್ಲ. ಕಾರಣ ಎಲ್ಲರ ಕರ್ತವ್ಯಗಳು ತಾನೇ ತಾನಾಗಿ ನಿರ್ವ್ಯೂಢವಾದಾಗ, ಎಕ್ಸಿಕ್ಯೂಟ್ ಆದಾಗ
ಹಕ್ಕುಗಳು ಚಲಾಯಿಸಬೇಕು ಅನ್ನುವ ಗಲಾಟೆ ಯಾರು ಮಾಡಬೇಕಾಗಿ ಬರುವುದೇ ಇಲ್ಲ ಅಂತನ್ನುವಂಥದ್ದು. ಈ ದೃಷ್ಟಿಯನ್ನ ನಮ್ಮ ಮಟ್ಟಿಗೆ ಇಟ್ಟುಕೊಳ್ಬೇಕು. ಅದಕ್ಕೆ ಮತ್ತೆ ಪ್ರತಿಕೋಟಿ ಬರುತ್ತೆ. ನಾವೇನೋ ನಮ್ಮ ಕರ್ತವ್ಯ ಮಾಡ್ತಿದ್ದೀವಿ, ಬೇರೆಯವರು ಮಾಡದೇ ಇದ್ದಾಗ ನಾವು ನಮ್ಮ ಶಕ್ತಿಯನ್ನು ಪ್ರಯೋಗ ಮಾಡಬೇಕು. ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಅನ್ನಬೇಕು. ಅನ್ನುವುದಕ್ಕೆ ಬೇರೆ ಬೇರೆ ದಾರಿಗಳಿವೆ. ಹಾಕುಮಣೆ, ನೂಕುಮಣೆ, ತಳ್ಳುಮಣೆ ಅಂತ ಮಾಡಬಹುದಲ್ವ, ಹಂತ ಹಂತವಾಗಿ ತೋರಿಸಬಹುದಲ್ಲ. ಇಲ್ಲಿ ನಾವು ಅತಿಯಾದ ದಾಕ್ಷಿಣ್ಯಕ್ಕೆ ತುತ್ತಾಗ್ತಾ ಇದ್ದೀವಿ. ಅನ್ಕಾಲ್ಡ್ ಫಾರ್ ಅಬ್ಲಿಗೇಷನ್ಸ್ ಅವು. ತುಂಬ ನಿಷ್ಠುರತೆಯನ್ನ ಬಳಸಬೇಕಾಗಿಲ್ಲದೇ ಇದ್ದರೂ ಕೂಡ ನಾವು ಬಳಸಬೇಕಾದಷ್ಟು ನಿಷ್ಠುರತೆಯನ್ನು ಮಾಡ್ತಾ ಇಲ್ಲ. ತುಂಬ ದೊಡ್ಡ ಅನಾಹುತವಾಗುತ್ತೆ. ನೋಡಿ, ಫುಟ್ಬಾಲ್ ಯಾವಾಗ ಪುಟ ಇಡುತ್ತೆ, ಯಾವುದೇ ಚೆಂಡು ಪುಟ ಇಡುವುದು ಯಾವಾಗ, ಅದರೊಳಗಡೆ ಸಾಕಷ್ಟು ಗಾಳಿಯ ಒತ್ತಡ ಇದ್ದಾಗ. ಅಯ್ಯೋ, ಒತ್ತಡ ಮಾಡುವುದು ಬೇಡ ಅಂತಂದರೆ ಚೆಂಡಾಟ ಆಡುವುದಕ್ಕೆ ಸಾಧ್ಯ ಇಲ್ಲ. ನೀವು ಬಿಸಾಕಿದ ಚೆಂಡು ಗೋಡೆಗೆ ಬಡಿದು ಮತ್ತೆ ನಿಮ್ಮ ಕೈಗೆ ಬರೋದು ಯಾವಾಗ, ಅದರ ಒಳಗಡೆ ಸಾಕಷ್ಟು ಪ್ರೆಷರ್ ಬಿಲ್ಡಪ್ ಆಗಿದ್ದಾಗ. ತುಂಬ ಪ್ರೆಷರ್ ಆದರೆ ಅದು ಬರ್ಸ್ಟ್ ಆಗುತ್ತೆ. ಆದರೆ ಅದಕ್ಕೆ ಬೇಕಾದಷ್ಟು ಪ್ರೆಷರ್ ಅನ್ನೋದೊಂದು ಉಂಟಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ನಾವು ಹೇಳಬೇಕಾದದ್ದನ್ನು ಹೇಳಲೇಬೇಕಾಗುತ್ತದೆ, ಆಕ್ಷೇಪ ಮಾಡುವುದನ್ನು ಮಾಡಲೇಬೇಕಾಗುತ್ತದೆ. ಮಾಡದೇ ಇದ್ದರೆ ನಮ್ಮ ಆನಂದ ಮಾತ್ರವಲ್ಲ, ನಮ್ಮ ಪರಿಸರದ ಆನಂದ ಕೂಡ ಹಾಳಾಗುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನಮ್ಮ ದೇಶದಲ್ಲಿ ಏನಾಗಿದೆ, ದಾಕ್ಷಿಣ್ಯ ಅನ್ನುವುದರ ನೆವದಲ್ಲಿ ಸೋಮಾರಿತನ ಬರ್ತಾ ಇದೆ. ನಿರ್ದಾಕ್ಷಿಣ್ಯಕ್ಕೆ ಒಂದು ಮಟ್ಟದ ಕ್ರಿಯಾಶಾಲೀನತೆ ಬೇಕಾಗುತ್ತೆ, ಒಂದು ಮಟ್ಟದ ರಜೋಗುಣ ಬೇಕಾಗುತ್ತೆ. ಅದಕ್ಕೆ ದಾಕ್ಷಿಣ್ಯದ ಹೆಸರೇ ತಮೋಗುಣವನ್ನು ಆರಾಧಿಸ್ತಾ ಇದ್ದೀವಿ. ಆನಂದಕ್ಕೆ ಅತ್ಯಂತ ವಿರುದ್ಧವಾಗಿರೋದು ತಮೋಗುಣ. ಸಂತೋಷವಾಗಿ ನಾನು ಇರ್ತೀನಿ, ನನಗೆ ಯಾರು ಚೆನ್ನಾಗಿ ತಲೆ ಮೇಲೆ ಹೊಡೀರಿಪ್ಪ, ಮೂರ್ಛೆ ಬಂದುಬಿಡ್ತೀವಿ ನನಗೆ, ಆಗ ಮೂರ್ಛೆಯಲ್ಲಿ ನಾನು ಸುಖವಾಗಿರ್ತೀನಿ ಅಂತ ಯಾರು ಹೇಳ್ತಾರ? ಯಾರು ಹೇಳಲ್ಲ. ನಾನು ಜಾಗೃತವಾಗಿ ಸಂತೋಷ ಪಡಬೇಕು ಅಂತ ಹೇಳ್ತಾರೆ. ಆಗ ರಜೋಗುಣವನ್ನು ಅನುಷ್ಠಾನ ಮಾಡಿ ಅದು ಸತ್ವ ಸಂಪನ್ನವಾಗುವುದರ ಕಡೆಗೆ ಹೋಗಲೇಬೇಕಾಗುತ್ತದೆ. ಅದನ್ನು ನಾವು ಈ ಆಂಶಿಕ ಮತ್ತು ಪ್ರಧಾನವಾದ ಧರ್ಮಗಳಲ್ಲಿ ಇಟ್ಟುಕೊಂಡು ವಾಸನಾ ರೂಪವಾಗಿ ಧರ್ಮ ಮೊದಲಿಗೆ ಬರುವ ಕಾರಣ ನಾವು ಅದನ್ನು ಅವಲಂಬಿಸಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಮತ್ತೊಂದು ಮೌಲ್ಯ ಮತ್ತು ತಥ್ಯ, ಫ್ಯಾಕ್ಟ್ ಅಂಡ್ ವ್ಯಾಲ್ಯೂ. ಮೌಲ್ಯ ಅಂದರೆ ವ್ಯಾಲ್ಯೂ, ಫ್ಯಾಕ್ಟ್ ಅಂದರೆ ತಥ್ಯ, ಅಥವಾ ಸಾಂಪ್ರದಾಯಿಕವಾಗಿ ಹೇಳಿದ್ರೆ ಮೌಲ್ಯ ಅಂದರೆ ಪುರುಷಾರ್ಥ, ಫ್ಯಾಕ್ಟ್ ಅಂದರೆ ಯಥಾರ್ಥ. ಇವುಗಳ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ತುಂಬ ಬಾರಿ ಇವು ನಮಗೆ ಗೊತ್ತಿಲ್ಲದೆ ಇರುವುದರಿಂದಲೇ ನಾವು ಆನಂದವನ್ನು ಪಡೆಯೋದಕ್ಕೆ ಆಗೋಲ್ಲ. ಏನದು ಮೌಲ್ಯ ಅಂದರೆ ಏನು ಅನ್ನೋದನ್ನು ನಾನು ಮೊನ್ನೆಯೇ ಹೇಳಿದ್ದೆ. ಮತ್ತಷ್ಟು ಇವತ್ತು ಸ್ಪಷ್ಟೀಕರಣ ಕೊಡುವುದಾದರೆ, ಯಾವುದನ್ನು ಅದಕ್ಕಾಗಿಯೇ ಮಾಡ್ತೀವಿ ಅದು ಮೌಲ್ಯ. ಆದರೆ ಯಾವುದನ್ನು ಅದಕ್ಕಾಗಿ ಅಲ್ಲ, ಬೇರೊಂದಕ್ಕಾಗಿ ಅಂತ ಅದನ್ನು ಅಳವಡಿಸಿಕೊಳ್ತೀವೋ ಅದು ಯಥಾರ್ಥ, ತಥ್ಯ ಅಂತ. ಈಗ ನೀರು ನಮಗೆ ಒಂದು ಮೌಲ್ಯ. ಯಾಕೆ? ನೀರು ಬಿಟ್ಟು ಇನ್ನೇನನ್ನು ನಾವು ಕುಡಿಯೋಕ್ಕಾಗೋದಿಲ್ಲ. ಆದರೆ ಈ ಕಪ್ ಹಾಗಲ್ಲ. ಇದು ಸ್ಟೀಲ್ ಕಪ್ಪೇ ಆಗಬೇಕು ಅಂತ ಇಲ್ಲ. ಬೆಳ್ಳಿದಾಗ್ಬೋದು, ಬಂಗಾರದ್ದಾಗ್ಬೋದು, ಪ್ಲಾಟಿನಮ್ದಾಗ್ಬೋದು, ಅಥವಾ ಪಿಂಗಾಣಿದಾಗ್ಬೋದು, ಮರದ್ದಾಗ್ಬೋದು, ಮಣ್ಣಿನದು ಆಗ್ಬೋದು, ದೊನ್ನೆಯದು ಆಗ್ಬೋದು, ಅಥವಾ ನಮ್ಮ ಕೈ ಬೊಗಸೇನೂ ಆಗ್ಬೋದು. ನೀರಿಗೆ ಒಂದು ಪಾತ್ರೆ ಬೇಕು ಅಷ್ಟೇನೆ, ಆಧಾರ ಬೇಕಷ್ಟೇನೆ, ಅಂದರೆ ಅದು ಫ್ಯಾಕ್ಟ್ ಆಗುತ್ತೆ. ಆಮೇಲೆ ನೀರು ಒಂದು ಮೌಲ್ಯ ಅಂತ ಹೇಳಿದೆ. ಆ ಮೌಲ್ಯ ಯಾತಕ್ಕಾಗಿ? ಬಾಯಾರಿಕೆಯನ್ನು ಹಿಂಗಿಸಿಕೊಳ್ಳೋದಕ್ಕಾಗಿ. ಬಾಯಾರಿಕೆ ಕಾಮ, ನೀರು ಬೇಕು ಅನ್ನುವ ಕಾಮವನ್ನ, ಆ ಒಳಗಿನ ಒಂದು ನೀರಿನ ಕೊರತೆ ಅನ್ನುವಂಥದ್ದನ್ನು ಹಿಂಗಿಸೋದಕ್ಕೆ ಇರೋದು ಅನ್ನುವಾಗ ಅಷ್ಟರ ಮಟ್ಟಿಗೆ ಅದು ಒಂದು ಸಾಧನ ಮೌಲ್ಯ. ಅದು ಪರಮೋಚ್ಚ ಮೌಲ್ಯ ಅಲ್ಲ, ಅದೊಂದು ಸಾಧನ ಮೌಲ್ಯ ಅಂತ ಆಗುತ್ತೆ. ಆದರೆ ಲೋಕದಲ್ಲಿ ಬಹಳ ಇರುವಂಥವು ಫ್ಯಾಕ್ಟ್ಸ್, ಯಾಥಾರ್ಥ್ಯ, ತಥ್ಯಗಳಿವೆ, ಮೌಲ್ಯಗಳು ಕಡಿಮೆ ಇವೆ. ಅವು ಅಷ್ಟು ಕೂಡ 4 ಪುರುಷಾರ್ಥಗಳಲ್ಲಿ ವಿಭಕ್ತವಾಗಿ ಅಡಕವಾಗಿ ಬಿಡುತ್ತವೆ. ಈ ತಥ್ಯಗಳು ಮೊದಲಿಂದ ಕೊನೆವರೆಗೂ ಒಂದೇ ತರಹ ಇರುತ್ತೆ. ಮೌಲ್ಯಗಳು ಮಾತ್ರ ಕ್ರಮಕ್ರಮವಾಗಿ ನಾವು ಬೆಳೆದಂತೆಯೇ ಅವು ಕೂಡ ತಮ್ಮ ತಮ್ಮ ಸ್ವರೂಪವನ್ನು ಬೇರೆ ಬೇರೆಯಾಗಿ ತೋರ್ಪಡಿಸ್ತಾ ಬರುತ್ತವೆ. ಇದು ಹೇಗೆ? ನೀರು ನಮಗೆ ಒಂದು ವಸ್ತುವಾಗಿ ಚಿಕ್ಕ ವಯಸ್ಸಿನಿಂದಲೂ ಮುಪ್ಪಾಗುವವರೆಗೂ ಒಂದೇ ಆಗಿರುತ್ತೆ, H2O. ಚಿಕ್ಕ ವಯಸ್ಸಿನಲ್ಲಿ H2O2 ಆಗಿ, ಮುಪ್ಪಾದ ತಕ್ಷಣ H2O ಆಗಿ ಏನೂ ಇರೋದಿಲ್ಲ, ಅದು ಹಾಗೇ ಇರುವಂಥದ್ದು. ಆದರೆ ನೀರಿನ ಬಗ್ಗೆ ನಾವು ಏರ್ಪಡಿಸಿಕೊಳ್ಳುವ ಸಂಬಂಧ ಇದೆಯಲ್ಲ, ಅದು ಮೌಲ್ಯ.
ಅದು ಬದಲಾಗ್ತಾ ಬರುತ್ತೆ. ಮಕ್ಕಳಾಗಿದ್ದಾಗ ನೀರಿನ ಬಗ್ಗೆ ನಮಗೆ ಪರಿವೇ ಇರೋದಿಲ್ಲ. ನಲ್ಲಿ ತಿರುಗಿಸ್ತಾ ಎದ್ದು ಬಿಡ್ತೀವಿ. ನೀರು ಸೋರೋಗೋದನ್ನು ನೋಡ್ತಾ ಆಟ ಆಡೋದಕ್ಕಿರುವಂಥ ಅದೊಂದು ಸಲಕರಣೆ ಅಂತ ಭಾವಿಸ್ಕೊಂಡ್ಬಿಡ್ತೀವಿ. ನೀರು ಪೋಲಾಗ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಬೆಳೆದ ಮೇಲೆ ನೀರಿನ ಮಹತ್ವ ಮತ್ತೊಂದು ಗೊತ್ತಾದಾಗ ಅಯ್ಯಯ್ಯೋ ಎಷ್ಟು ಪೋಲು ಮಾಡಿಬಿಟ್ವಲ್ಲ ಅಂತ ಅನಿಸುತ್ತೆ. ಆಗ ನೀರಿನ ನೋಡುವ ರೀತಿಯೇ ಬೇರೆಯಾಗುತ್ತೆ. ಅದೇ ತರಹ ಏನೋ ಒಂದು ಟ್ಯಾಂಕರ್ ನೀರು ತಾನೆ ಬಿಸಾಕಿದ್ರೆ ಆಯಿತು, ಒಂದು 200-500 ರೂಪಾಯಿ ಬರುತ್ತೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ದುಡ್ಡಲ್ಲ ಅದರ ಬೆಲೆ, ಇನ್ನೆಷ್ಟೋ ಇದೆಯಲ್ಲ ಅದರ ಬೆಲೆ. ನಾವು 500 ರೂಪಾಯಿನ ಇಟ್ಬಿಟ್ಟಿದ್ರೂ 500 ರೂಪಾಯಿನ ಹಿಂಡಿದ್ರೆ ಒಂದು ಹನಿಯಾದ್ರೂ ನೀರು ಬರುತ್ತ್ಯಾ? ಇಲ್ಲ ಅಂತಂದ್ರೆ ಯಾವುದಕ್ಕೂ ಅದು ಬದಲಿ ಅಲ್ಲ. ಇಟ್ ಈಸ್ ನಾಟ್ ಅಟ್ ಆಲ್ ಅನ್ ಆಲ್ಟರ್ನೇಟಿವ್ ಟು ಎನಿಥಿಂಗ್ ಅನ್ನುವುದು ನಮಗೆ ಗೊತ್ತಾಗುತ್ತೆ. ಆಗ ನೀರಿನ ಬಗ್ಗೆ ಆಪೋ ವೈ ವಿಶ್ವಂ, ಜಲವೇ ವಿಶ್ವ, ಆಪೋ ವಾಯುದಗಂ ಸರ್ವಂ, ನೀರೇ ಸರ್ವಸ್ವ, ಆಪೋ ದೇವಿಯರು, ಆಪೋ ದೇವತೆಯರು ಅಂತ ಆಗಿಬಿಡುತ್ತೆ. ದೇವತಾ ಸ್ಥಿತಿಗೆ ಬಂದು ನೀರನ್ನು ಪೂಜೆ ಮಾಡುವಂತಹ ಒಂದು ಹಂತಕ್ಕೆ ಬಂದುಬಿಡ್ತೀವಿ. ಒಂದೊಂದು ಹನಿ ನೀರು ಕೂಡ ಎಷ್ಟು ದೊಡ್ಡದು ಅಂತ. ಇದು H2Oನೇ, ಆದರೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಒಂದೊಂದು ಹನಿ ನೀರು ಕುಡಿಯುವಾಗಲೂ ಕಣ್ಣುಗೊತ್ಕೊಂಡು ನೀರು ಕುಡಿಬೇಕು ಅನಿಸುವಂಥ ಭಾವ ಬರುತ್ತೆ. ಇದು ಮೌಲ್ಯ. ಅಂದರೆ ಮೌಲ್ಯಗಳ ಕಡೆಗೆ ನಮ್ಮ ಮನಸ್ಸು ತಿರುಗ್ತಾ ಇದ್ದಂತೆ ಹೆಚ್ಚು ಹೆಚ್ಚು ಗೌರವ ಬೆಳೀತಾ ಬರುತ್ತೆ, ಹೆಚ್ಚು ಹೆಚ್ಚು ಬಾಧ್ಯತೆ ಬರುತ್ತೆ. ಈ ಬಾಧ್ಯತೆ ಗೌರವಗಳು ನಮ್ಮೊಳಗೆ ತುಂಬಿಕೊಳ್ತಾ ಇದ್ದಂತೇನೆ ನಮ್ಮ ಪರಿಸರ ಕೂಡ ನಮಗೆ ಗೌರವವನ್ನು, ಪ್ರೀತಿ, ವಿಶ್ವಾಸಗಳನ್ನು ತೋರಿಸೋದಕ್ಕೆ ಆರಂಭ ಮಾಡುತ್ತೆ. ಹಾಗೆಯೇ ನಾವು ಈ ತಥ್ಯ ಸಾಮಗ್ರಿಯನ್ನು ಕಡಿಮೆ ಬಳಸ್ತೀವಿ. ವಿಲ್ ಬಿ ಯೂಸಿಂಗ್ ಲೆಸ್ಸರ್ ಅಂಡ್ ಲೆಸ್ಸರ್ ಫ್ಯಾಕ್ಟ್ಸ್ ಅಂಡ್ ವಿಲ್ ಬಿ ರಿಯಲೈಸಿಂಗ್ ಮೋರ್ ಅಂಡ್ ಮೋರ್ ವ್ಯಾಲ್ಯೂಸ್. ಹೆಚ್ಚು ಹೆಚ್ಚಾಗಿ ಮೌಲ್ಯಗಳನ್ನು ಜ್ಞಾನೋದಯ ಮಾಡಿಕೊಂಡು ಮೌಲ್ಯಗಳ ಅನುಭವ ಮಾಡಿಕೊಳ್ತಾ ಕಡಿಮೆ ಕಡಿಮೆಯಾಗಿ ತಥ್ಯಗಳನ್ನು ಬಳಸೋದಕ್ಕೆ ಆರಂಭ ಮಾಡ್ತೀವಿ. ನೋಡಿ, ಒಬ್ಬ ಯುವಕ ಸಾಮಾನ್ಯವಾಗಿ ಬಳಸುವಷ್ಟು ಅಲಂಕಾರ ಸಾಮಗ್ರಿಯನ್ನು ಒಬ್ಬ ಮುದುಕ ಬಳಸ್ತಾನೆಯಾ? ಇಲ್ಲ. ಯುವಕನಿಗೆ ತನ್ನ ಶರೀರ ಹೆಚ್ಚೆಚ್ಚು ಸುಂದರವಾಗಿರಬೇಕು ಅಂತ. ಮುದುಕನಿಗೆ ಇದು ಎಷ್ಟು ಸುಂದರವಾಗಿದ್ರೂ ಏನಂತ ವಿಶೇಷ ಇಲ್ಲ. ಈಗ ನಮಗೆ ಬೇಕಾಗಿರೋದು ಪ್ರೀತಿ ವಿಶ್ವಾಸ ಅಂತ. ಹೀಗಾಗಿ ಅವನು ಪ್ರೀತಿ ವಿಶ್ವಾಸಗಳನ್ನುವ ಮೌಲ್ಯಗಳ ಕಡೆಗೆ, ಪ್ರೀತಿ ವಿಶ್ವಾಸಗಳೇನೋ ಅವು ಒಂದು ಆಕರ್ಷಣೆ ಅಲ್ವಾ. ಇವನಾದರೂ ಯುವಕ ಮಾಡಿಕೊಳ್ತಾ ಇರ್ತಕ್ಕಂಥದ್ದೇನು ಸೆಂಟ್ ಬೆಳ್ಕೊಳ್ಳೋದಿರಬಹುದು, ಅಥವಾ ಇನ್ಯಾವುದಾದ್ರೂ 8,000 ಆಗತಕ್ಕಂಥ ದುಬಾರಿಯ ಚಪ್ಪಲಿ ಹಾಕೊಳ್ಳೋದಿರಬಹುದು, ಅಥವಾ ಒಂದು 35 ಶರ್ಟ್ಗಳನ್ನ ಯಾವ್ಯಾವುದೋ ಕಂಪನಿ ಡಿಸೈನರ್ಸ್, ಅಲ್ಲಿ ಏನೂ ಇಲ್ಲ. ಈ ಕಾಲರ್ ಹಿಂದೆ ಯಾರಿಗೂ ಕಾಣಿಸದೇ ಇರುವಂತಹ ಜಾಗದಲ್ಲಿ ಹಾಕಿರುವ ಕಂಪನಿಯ ಬ್ರ್ಯಾಂಡೇ ದೊಡ್ಡದು. ಇಂಥ ಕಂಪನಿದು ತೋರಿಸ್ಬೇಕಾದ್ರೆ ಬಟ್ಟೆ ಬಿಚ್ಚಬೇಕಾಗುತ್ತೆ. ಇನ್ನೇನು ಉಂಟು ಅದರೊಳಗೆ? ಇನ್ನೇನು ಆ ಅಂಗಡಿ ಬಿಲ್ಲನ್ನು ಎಲ್ಲಾ ಕಡೆಗೂ ತನ್ನ ಶರ್ಟಿನ ಮೇಲೆ ಒಂದು ಸ್ಟಿಕ್ಕರ್ ತರ ಹಾಕಿಕೊಂಡು ತಿರುಗೋದಿಕ್ಕೆ ಸಾಧ್ಯವಾಗುತ್ತಾ? ಅದರ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳುವಂಥವರು ಫ್ಯಾಕ್ಟ್ಸ್ ಬಗ್ಗೆ ಹೆಚ್ಚೆಚ್ಚು ತೊಡಗಿಕೊಂಡಷ್ಟು ಪರಿಸರದ ಮಾಲಿನ್ಯ, ಪರಿಸರದ ಸಂಕ್ಷೋಭೆ, ಅರ್ಥನಾಶ, ಕಾಮದ ಅತೃಪ್ತಿ, ಇವುಗಳೆಲ್ಲದರ ಫಲ ಆನಂದದ ವಿರೋಧ ಕೋಟಿಯಾದಂಥ ದುಃಖ, ಸಂಕಟ ಇನ್ಯಾವುದಾಗಿರೋದಕ್ಕೆ ಸಾಧ್ಯ? ಆದ್ದರಿಂದ ಮೌಲ್ಯ ತನ್ನ ಪ್ರತಿಕೋಟಿಯಾಗಿರುವಂತಹ ತಥ್ಯವನ್ನ ತುಂಬ ಚೆನ್ನಾಗಿ ಗಮನಿಸಬೇಕು. ಹಾಗಂದ ತಕ್ಷಣವೇ ಇವುಗಳ ಕತ್ತಲು ಬೆಳಕುಗಳಂತೆ, ಎಣ್ಣೆ ಸೀಗೆಕಾಯಿಗಳಂತೆ ಅಲ್ಲ. ಯಾಕೆ? ಈ ಜಗತ್ತಿನಲ್ಲಿ ಮೋಕ್ಷ ಅನ್ನುವ ಮೌಲ್ಯ ಬಿಟ್ಟು ಇನ್ನು ಧರ್ಮಾರ್ಥ ಕಾಮಗಳು ಮೂರೂ ಕೂಡ ತಥ್ಯ ಸಾಪೇಕ್ಷ. ಆಲ್ ವ್ಯಾಲ್ಯೂಸ್ ಎಕ್ಸೆಪ್ಟ್ ಅಬ್ಸಲ್ಯೂಟ್ ವ್ಯಾಲ್ಯೂ ಮೋಕ್ಷ ಆರ್ ಆಲ್ ರಿಲೇಟೆಡ್ ಟು ಫ್ಯಾಕ್ಟ್ಸ್. ಆದ್ದರಿಂದ ನಾವು ಈ ಭೂಮಿಯನ್ನ ತಳ್ಳಕೊಂಡು ಹೋಗಬೇಕು ಅಂದ್ರೂ ಭೂಮಿಯನ್ನು ಒದ್ದರೇನೆ ನಾವು ಮೇಲಕ್ಕೆ ಹಾರೋದಕ್ಕೆ ಸಾಧ್ಯ. ಆ ಮೊಮೆಂಟಮ್ ಇದೆಯಲ್ಲ, ಅದು ಪಿಕಪ್ ಆಗ್ಬೇಕಾದ್ರೆ ಎಷ್ಟು ಜೋರಾಗಿ ಒದಿತೀವಿ ಅಂತ. ಗಾಳಿಯಲ್ಲಿ ಒದಿಯೋಕ್ಕಾಗೋದಿಲ್ಲ, ಗಟ್ಟಿ ನೆಲದ ಮೇಲೆ ಒದಿಯೋಕ್ಕೆ ಸಾಧ್ಯ. ಅಂದರೆ ಈ ಫ್ಯಾಕ್ಟ್ಸ್ ಅನ್ನು ಟ್ರಾನ್ಸೆಂಡ್ ಮಾಡೋದಕ್ಕೆ ಫ್ಯಾಕ್ಟ್ಸೇ ಬೇಕಾಗುತ್ತೆ. ಕೊಳೆಯಾಗಿರುವಂತಹ ಮುಸರೆ ಪಾತ್ರೆಯನ್ನ ತೊಳಿಬೇಕು ಅಂತಂದ್ರೆ ಕೊಳೆಯಾಗಿರುವ ಬೂದಿ, ಮಣ್ಣು, ಸಬೀನ ಇವುಗಳೇ ನಮಗೆ ಬೇಕಾಗುತ್ತೆ. ಅವುಗಳಿಲ್ಲದೆ ನಾವು ಕೊಳೆಯನ್ನ ತೆಗೆಯೋದಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕೊಳೆಯ ಜೊತೆನೆ ನಾವು ಇರೋಕ್ಕೆ ಸಾಧ್ಯ ಇಲ್ಲ. ಅದರಿಂದಲೂ ಮುಕ್ತರಾಗಬೇಕಾಗಿದೆ. ಅದನ್ನು ನಾವು ಮರ್ತು ಬಿಡ್ತೀವಿ. ಹಾಗಾಗಿ ಅನ್ನಮಯವಾದ ಶರೀರವನ್ನು ಕಾಪಾಡಿಕೊಳ್ಳೋದಿಕ್ಕೆ ಅನ್ನವೇ ಬೇಕು. ಹಾಗಾಗಿ ಅನ್ನ ಅನ್ನುವ ಒಂದು ಫ್ಯಾಕ್ಟ್, ಆಹಾರ ಪದಾರ್ಥ ಅನ್ನುವುದು ಬೇಕು. ಆದರೆ ಅದನ್ನು ಒಂದು ಮೌಲ್ಯದ ಮಟ್ಟಕ್ಕೆ ಏರಿಸಿಕೊಂಡು ಸ್ವೀಕರಿಸಿ ಅಂತ. ಅನ್ನ ಅಂದ ತಕ್ಷಣವೇನೆ ಪ್ರೋಟೀನ್,
ಫ್ಯಾಟ್ ಆಸಿಡ್ಸ್, ಆಮೇಲಿಂದ ಫ್ಯಾಟಿ ಆಸಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಗ್ಲೂಕೋಸ್, ಆ ರೀತಿಯಾಗಿ ಲೆಕ್ಕ ಹಾಕಬೇಡಿ. ಅನ್ನ ಅನ್ನೋದು ಪರಬ್ರಹ್ಮ ಸ್ವರೂಪ ಅನ್ನುವ ರೀತಿಯಿಂದ ತಿನ್ನಿ, ಆ ರೀತಿಯಲ್ಲಿ ಸ್ವೀಕಾರ ಮಾಡಿ ಅನ್ನುವಂಥದ್ದು ಮೌಲ್ಯ ಪ್ರಜ್ಞೆ ಹೇಳುವುದು. ಆಗ ಅನ್ನಂ ಬಹುಕುರ್ವೀತ ತದ್ವ್ರತಂ ಅನ್ನವಾನ್ ಅನ್ನಾದೋ ಭವತಿ ಮಹಾನ್ ಭವತಿ ಅನ್ನುವುದೆಲ್ಲ ನಮಗೆ ಹೃದಯಂಗಮವಾಗಿ ಗೊತ್ತಾಗ್ತಾ ಬರುತ್ತೆ. ಎಲ್ಲದರೊಳಗೂ ಆ ದೃಷ್ಟಿಯನ್ನು ಕಾಣಬೇಕಾದದ್ದು. ಅಂದರೆ ಈ ಯುಟಿಲಿಟೇರಿಯನ್ ಅಂತ ಏನಿದೆಯಲ್ಲ, ಇದು ಕೇವಲ ಒಂದು ಸಲಕರಣೆ ಮಾತ್ರವೇ ಅನ್ನುವಂಥದ್ದು ಅಲ್ಲ, ಅದಕ್ಕೆ ವಿಶೇಷವಾದ ಅರ್ಥ ಉಂಟು ಅಂತ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದು ತುಂಬ ಉಂಟು. ನೋಡಿ, ನಾವು ಚಪ್ಪಲಿಯನ್ನೂ ಗೌರವಿಸ್ತೀವಿ. ನಾವೇ ಗೌರವಿಸದೇ ಇರಬಹುದು, ಒಬ್ಬ ಚಮ್ಮಾರ ಆಯುಧ ಪೂಜೆ ದಿವಸ ಚಪ್ಪಲಿಗಳಿಗೆ ತಾನೇ ಪೂಜೆ ಮಾಡುವಂಥದ್ದು, ಒಬ್ಬ ಕಟುಕ ತನ್ನ ಖಡ್ಗಕ್ಕೆ ತಾನೇ ಪೂಜೆ ಮಾಡುವಂಥದ್ದು. ಅಂದರೆ ಆ ಪ್ರಾಣಿಗಳನ್ನು ಹಿಂಸೆ ಮಾಡುವಂಥ ಖಡ್ಗ ಅವನಿಗೆ ದೇವರಾಗಿ ಪರಿಣಮಿಸ್ತಾ ಇದೆ. ಯಾಕೆ? ಅವನ ಜೀವಿಕಾ ವಿಧಾನ ಅಂಥದ್ದು, ಅದರೊಳಗೆ ತಪ್ಪಿಲ್ಲ. ಹಾಗೆಯೇ ಚಪ್ಪಲಿ ಇದೇ ತುಚ್ಛವಾದದ್ದು ಅಂತಂದ್ರೆ ಅದು ಅವನಿಗೆ ಜೀವಿಕೆಯನ್ನು ಕೊಟ್ಟದ್ದು, ಅದಕ್ಕಾಗಿ ಅದಕ್ಕೆ ಗೌರವ ಸಲ್ಲಿಸಬೇಕಾದದ್ದು ಅಂತ. ದೇವರು ನರಸಿಂಹಶಾಸ್ತ್ರಿಗಳ ಮಹಾದರ್ಶನದಲ್ಲಿ ಒಂದು ಕಡೆ ಬರುತ್ತೆ, ಯಾಜ್ಞವಲ್ಕ್ಯ ಪಂಚಕೋಶಗಳನ್ನು ಸಂಕ್ರಮಣ ಮಾಡ್ತಾನೆ. ಹಾಗೆ ಸಂಕ್ರಮಣ ಮಾಡುವಾಗ ಮೊದಲು ಛಾಯಾಪುರುಷನನ್ನು ಕಾಣ್ತಾನೆ. ಛಾಯಾಪುರುಷನನ್ನು ಕಂಡು ಪೃಥ್ವಿ ಮೊದಲಾದ ಭೂತಗಳನ್ನು ಕಂಡು ನಮಸ್ಕಾರ ಮಾಡ್ತಾನೆ. ಛಾಯಾಪುರುಷನಿಂದ ಈ ಶರೀರದ ಬಗ್ಗೆ ತಿಳ್ಕೊಳ್ತಾನೆ. ಆಗ ಛಾಯಾಪುರುಷ ಹೇಳ್ತಾನೆ, ನಾನು ಇನ್ನೇನು ಜಾಸ್ತಿ ಮಾಡೋದಿಲ್ಲ, ನಿನ್ನ ಅನ್ನಮಯ ಶರೀರದ ನೆರಳಷ್ಟೇನೆ, ನನಗಿನ್ನೇನು ಹೆಚ್ಚು ಕೊಡಕ್ಕಾಗೋಲ್ಲ ಅಂತ. ಇಷ್ಟನ್ನ ಕೊಟ್ಟಿಯಲ್ಲಿ ಆ ದೇವ, ಅದಕ್ಕಾಗಿ ನಿನಗೆ ನನ್ನ ನಮಸ್ಕಾರ ಅಂತ ಹೇಳ್ಬಿಟ್ಟಂತಾನೆ. ನನಗೆ 1ನೇ ತರಗತಿಯಲ್ಲಿ ಪಾಠ ಹೇಳ್ತಾ ಇದ್ದಂಥ ಅಧ್ಯಾಪಕ ನನಗೆ ಈ ಹೊತ್ತಿಗೆ ಬರುವುದಕ್ಕೆ ಒಂದು ಸಾಮಗ್ರಿ ಆಯ್ತಲ್ವಾ, ಸಾಧನವಾಯ್ತಲ್ವಾ ಅಂತಂದಾಗ ಕೃತಜ್ಞತೆ ತೋರಿಸದೇ ಇರುವುದಕ್ಕೆ ಸಾಧ್ಯವಾ? ಖಂಡಿತ ಕೃತಜ್ಞತೆ ತೋರಿಸ್ತೀನಿ. ಹಾಗೆ ಕೃತಜ್ಞತೆ ತೋರಿಸಿದ್ರಿಂದ ಏನಾಯಿತು, ನನಗೆ 1ನೇ ತರಗತಿಯಲ್ಲಿ ಪಾಠ ಮಾಡಿದ ಗುರುವಿಗೆ ತನ್ನ ಕೆಲಸದ ಬಗ್ಗೆ ಇನ್ನಷ್ಟು ಗೌರವ ಅಭಿಮಾನ ಬಂತು. ನನ್ನ ವಿದ್ಯಾರ್ಥಿಗಳು 1ನೇ ಕ್ಲಾಸಲ್ಲಿರುವಾಗ ಮಾತ್ರ ವಿದ್ಯಾರ್ಥಿಗಳಲ್ಲ, ಯಾವ ಹಂತಕ್ಕೆ ಹೋದರೂ ಅವರು ನನಗೆ ಗುರು ಅಂತ ಗೌರವ ಕೊಡ್ತಾರೆ ಅಂದರೆ ನನ್ನ ಕೆಲಸ ಎಷ್ಟು ಗುರುತರವಾದದ್ದು ಅಂತ ಗೊತ್ತಾಗುತ್ತೆ. ಆತನ ಕೆಲಸ ಮತ್ತಷ್ಟು ಚೆನ್ನಾಗಿ ಆಗುತ್ತೆ. ಯಾವಾಗ ಅದು ಚೆನ್ನಾಗಿ ಆಗುತ್ತೋ ಆ ಕರ್ಮ ಯೋಗವಾಗುತ್ತೆ. ಯಾಕೆ? ಕರ್ಮ ಕೌಶಲ, ಯೋಗ ಕರ್ಮಸು ಕೌಶಲಂ ಅಂತ. ಯಾವಾಗ ಅದು ಕೌಶಲ ಹೆಚ್ಚಾಗುತ್ತೋ ಅವನ ವಿದ್ಯಾರ್ಥಿಗಳು ಮತ್ತಷ್ಟು ಪರಿಣತರಾಗ್ತಾರೆ, ಆತನಿಗೆ ಮತ್ತಷ್ಟು ಕೃತಜ್ಞತೆ ತೋರಿಸ್ತಾರೆ, ಅವನು ಮತ್ತೆ ಇನ್ನಷ್ಟು ತೋರಿಸ್ತಾನೆ. ಕುವೆಂಪು ಅವರು ಪ್ರೇಮ ಗಣಿತ ಅಂತ ಹೇಳಿದರು. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಉಮಾಶಂಕರ್ ಜೋಶಿ ಅಂತ ಗುಜರಾತಿಯ ಒಳ್ಳೆಯ ಕವಿ, ಅವರಿಗೂ ಇವರಿಗೂ ಒಟ್ಟಾಗಿ ಬಂತು. ಇಬ್ಬರು ಒಟ್ಟಾಗಿ 50,000 ಹಂಚಿಕೊಳ್ಳಬೇಕಾಯಿತು. ಆಗ ಕುವೆಂಪು ಅವರು ಬರೀತಾರೆ, ನೋಡಿ, ನನಗೆ 50,000 ಬಂತು, ನಿಮಗೆ ಬಂತು, ನಾವಿಬ್ಬರು ಸ್ನೇಹಿತರು, ಹಾಗಾಗಿ ನಿಮ್ಮ 50,000 ನನ್ನದೇ, ಅದರಿಂದ ನನ್ನದು 1,00,000. ನನ್ನ 50,000 ನಿಮ್ಮದೇ ಆಗಿದ್ರಿಂದ ನಿಮಗೂ 1,00,000. ಈಗ ನಿಮ್ಮ 1,00,000 ನನ್ನ 1,00,000 ಎರಡೂ ಸೇರಿ 2,00,000 ಆಯಿತು. ಹಾಗೆ ಹಾಗೆ ಅನಂತ ಕೋಟಿ ಆಯಿತು ಅಂತ ಹೇಳ್ಬಿಟ್ಟಂತಾರೆ. ವಿಶ್ವಾಸದ ಲಕ್ಷಣ, ಮೌಲ್ಯದ ಲಕ್ಷಣ ಇದೇನೆ. ಫ್ಯಾಕ್ಟ್ 1 ಈಸ್ 1, ಆದರೆ ವ್ಯಾಲ್ಯೂ ಹಾಗಲ್ಲ. ಇದನ್ನು ಸಾಹಿತ್ಯದ ಭಾಷೆಯಲ್ಲಿ ಹೇಳುವುದಾದರೆ ನನಗೆ ಅದು ತುಂಬ ಇಷ್ಟವಾದ ಭಾಷೆ. ಕಾರಣ ನನಗೆ ಗೊತ್ತಿರುವುದು ಅದೇ ಭಾಷೆ. ನಾನು ವೇದಾಂತಿಯೂ ಅಲ್ಲ, ಮೀಮಾಂಸಕನೂ ಅಲ್ಲ, ವೈಯಾಕರಣನೂ ಅಲ್ಲ, ಏನೂ ಅಲ್ಲ. ನಾನು ಆದ್ಯಂತವಾಗಿ ಆಲಂಕಾರಿಕ, ಅಲಂಕಾರ ಪಂಡಿತ. ನಾನು ಈ ಶಾಸ್ತ್ರದ ಕಣ್ಣಿಂದ ಎಲ್ಲ ಶಾಸ್ತ್ರಗಳನ್ನು ಕಾಣುವಂತೆ ಆಗಿರುವುದು. ಅದಕ್ಕಾಗಿ ನನಗೆ ಈ ಶಾಸ್ತ್ರದ ಬಗ್ಗೆ ತುಂಬ ಪ್ರೀತಿ ಉಂಟು. ಮತ್ತೆ ಇದು ಆದ್ಯಂತ ಅನುಭವಕ್ಕೆ ಬಂದಿರುವುದು. ಹಾಗಾಗಿ ಎಲ್ಲಿಯೂ ಯಾರು ಯಾವ ರೀತಿಯಾಗಿ ಆನುಭವಿಕವಾಗಿ ಆಗಲಿ ಶಾಸ್ತ್ರೀಯವಾಗಲಿ ಏನು ಪ್ರಶ್ನೆ ಕೇಳಿದ್ರೂ ಉತ್ತರವನ್ನು ನನ್ನ ವ್ಯಾಸಂಗ ಅನುಭವಗಳಿಂದ ಹೇಳಬಲ್ಲೆ ಅಂತ ಆತ್ಮವಿಶ್ವಾಸ ಕೂಡ ಉಂಟು. ಇದೊಂದು ಭಂಡಧೈರ್ಯ ಅಂತ ಬೇಕಾದರೆ ಹೇಳಬಹುದು. ಇರಲಿ, ಫ್ಯಾಕ್ಟ್ ಈಸ್ ಅಭಿಧಾವೃತ್ತಿ, ವೈಲ್ ವ್ಯಾಲ್ಯೂ ಈಸ್ ವ್ಯಂಜನಾವೃತ್ತಿ ಅಂತ. ಅಭಿಧಾವೃತ್ತಿ ಅಂದರೆ ನೀರು ಅಂತಿದ್ರೆ, ನೀರಂದ್ರೆ ಏನು? ನೀರು ಅಂತ ಅರ್ಥ. ಡಿಕ್ಷನರಿಯಲ್ಲಿ ಮೀನಿಂಗ್ ಕೊಡ್ತಾರಲ್ಲ, ನೀರು ದ್ರವರೂಪದ ಒಂದು ವಸ್ತು, ಪಾರದರ್ಶಕವಾಗಿ ಇರುತ್ತದೆ, ಅದಕ್ಕೆ ಅದರದಾಗಿ ರುಚಿ, ಬಣ್ಣ, ವಾಸನೆ ಅನ್ನುವುದು ಯಾವುದೂ ಇರುವುದಿಲ್ಲ. ಶರೀರಕ್ಕೆ ತುಂಬ ಅವಶ್ಯಕವಾದಂಥ ವಸ್ತು. ನಮ್ಮ ಶರೀರ ರಚನೆಯಲ್ಲಿ ನೀರಿನ ಭಾಗವೇ ಪ್ರತಿಶತ 70ಕ್ಕೂ ಹೆಚ್ಚು ಅಂತ ಈ ರೀತಿಯಾದದ್ದೆಲ್ಲ
ಡೀಟೇಲ್ಸ್ ಕೊಟ್ಟಿರುತ್ತೆ. ಆದರೆ ನೀರು ಅಂತನ್ನುವುದಕ್ಕೆ ಏನೆಲ್ಲ ವ್ಯಂಜನ ವ್ಯಾಪಾರದ ಧ್ವನಿಗಳು ಇವೆ ನೋಡಿ. ನಾನು ಮೊನ್ನೆಯೇ ಹೇಳಿದ್ದೆ, ಸಂಸ್ಕೃತ ಭಾಷೆಯಲ್ಲಿ ಬೇಕಾದಷ್ಟು ಶಬ್ದಗಳು ಉಂಟು, ಪರ್ಯಾಯ ಶಬ್ದಗಳು ಉಂಟು ಅಂತ. ಅಲ್ಲಿ ನೀರಿಗೆ ಸುಮಾರು ವೇದದಲ್ಲಿಯೇ 101 ಶಬ್ದಗಳಿವೆ. ಲೌಕಿಕ ಸಂಸ್ಕೃತದಲ್ಲಿ ಸುಮಾರು ಒಂದು 24-27 ಉಂಟು. ಸರ್ವತೋಮುಖ ಅಂತ ನೀರಿಗೆ ಇರುವಂಥದ್ದು ಒಂದು ಶಬ್ದ. ಅದನ್ನು ಹೇಳಿದ ತಕ್ಷಣ ನೀರು ಒತ್ತಡಕ್ಕೆ ಒಳಗಾದರೆ ಎಲ್ಲ ದಿಕ್ಕುಗಳಲ್ಲೂ ಹರಿಯಬಲ್ಲದು. ಒಂದು ಫ್ಲಾಸ್ಕ್ನಲ್ಲಿ ಎಲ್ಲ ದಿಕ್ಕಿನಲ್ಲಿ ರಂಧ್ರ ಮಾಡಿ ನೀರನ್ನು ಹಾಕಿ ಮೇಲಿಂದ ಒಂದು ಬೆಣೆ ಹಾಕಿ ಒತ್ತಿದ್ರೆ ಅದು ಎಲ್ಲ ದಿಕ್ಕುಗಳಿಗೂ ಸಿಡಿಯೋದಿಲ್ವ? ಹಾಗಾಗಿ ಅದು ಸರ್ವತೋಮುಖ ಅಂತ. ಜೀವನ, ಬದುಕು ಅನ್ನುವಂಥದ್ದು ಎಷ್ಟೆಲ್ಲ ಅರ್ಥಗಳು ಕಾಡ್ತಾ ಹೋಗುತ್ತೆ ನೋಡಪ್ಪ. ಅವರು ಬಂದರು, ನಮ್ಮ ಪಾಲಿಗೆ ಬೇಸಿಗೆನಲ್ಲಿ ನೀರು ಕಂಡಂಗೆ ಆಯಿತು ಅಂತಂದರೆ, ಆ ನೀರು ಅನ್ನೋದಕ್ಕೆ ಬರೀ ನೀರು ಅನ್ನುವ ಅರ್ಥ ಅಲ್ಲದೆ ಇನ್ನೆಷ್ಟು ಅರ್ಥಗಳು ಬರ್ತವೆ. ಬೇರು ನೀರುಂಡ ಬಳಿಕ ತಣಿಯವೆ ಭೂರುಹದ ಶಾಖೋಪಶಾಖೆಗಳು ಅಂತನ್ನುವಾಗ ಬರೀ ನೀರು ಅಂತನ್ನುವ ಅರ್ಥ ಮಾತ್ರವ? ಪರಮಾತ್ಮನಿಗೆ ತೃಪ್ತಿ ಆದರೆ ಎಲ್ಲರಿಗೂ ತೃಪ್ತಿ ಆಗುತ್ತೆ ಎನ್ನುವಾಗ ನೀರು ಅನ್ನೋದು ತೃಪ್ತಿ ಎನ್ನುವ ಅರ್ಥವನ್ನು ಪಡೆಯುತ್ತೆ. ಹೀಗೆ ವ್ಯಂಜನ ವ್ಯಾಪಾರದಿಂದ ಏನೆಲ್ಲ ಆಗುತ್ತೆ. ಶಾಸ್ತ್ರಕಾರರು ಕೊಡುವ ಪ್ರಸಿದ್ಧವಾದ ಉದಾಹರಣೆ ಗಂಗಾಯಾಮ್ ಘೋಷಃ ಅಂತ. ಗಂಗೆಯಲ್ಲಿ ಹಳ್ಳಿ. ಗಂಗೆಯಲ್ಲಿ ಹಳ್ಳಿ ಇರೋಕ್ಕೆ ಸಾಧ್ಯ ಇಲ್ಲ, ಗಂಗಾ ತೀರದಲ್ಲಿ ಅಂತ ಅರ್ಥ. ಇದು ಲಕ್ಷಣಾವೃತ್ತಿ. ಆದರೆ ಗಂಗೆಯಲ್ಲಿ ಹಳ್ಳಿ ಅಂತ ಹೇಳಿದ್ರೆ ಆ ಹಳ್ಳಿ ಗಂಗೆಗೆ ಎಷ್ಟು ಹತ್ತಿರದಲ್ಲಿದೆ. ಅದು ಗಂಗೆ ತ್ರಿಪದಗೆ, ವಿಷ್ಣು ಪಾದೋದ್ಭವೆ, ಬ್ರಹ್ಮ ಕಮಂಡೂಲೋದ್ಭವೆ, ಶಿವ ಜಟಾಜೂಟ ಪತಿತೆ ಅಂತೆಲ್ಲ ಅನ್ನುವಾಗ ತ್ರಿಮೂರ್ತಿಗಳ ಸಾಹಚರ್ಯ ಇದೆ. ಮತ್ತು ಗಂಗೆಯ ಪಾವಿತ್ರ್ಯ, ಶೈತ್ಯ, ಸೌಂದರ್ಯ, ಆಮೋದ, ಆನಂದ ಇವೆಲ್ಲ ಬಂದಾಗ ಆ ಹಳ್ಳಿಯವರು ಎಷ್ಟು ಪುಣ್ಯವಂತರು, ಆ ಹಳ್ಳಿಯಲ್ಲಿ ನಾವು ಹುಟ್ಟಬಾರದೆ, ಹೀಗೆಲ್ಲ ತರಂಗಿತವಾಗಿ ಅರ್ಥಗಳು ಬೆಳೆದು ಹೋಗುವಂಥದ್ದು ವ್ಯಂಜನಾವೃತ್ತಿ ಅಂತ. ಮೌಲ್ಯ ವ್ಯಂಜನಾವೃತ್ತಿ. ಅದರಿಂದಲೇ ಫ್ಯಾಕ್ಟ್ಸ್ ಇಂದ ನಿಮಗೆ ಸಿಗುವುದು ಡಿಕ್ಷನರಿಯ ಒಂದು ಮೀನಿಂಗ್ ಆದರೆ, ವ್ಯಾಲ್ಯೂ ಇಂದ ಸಿಗುವಂಥದ್ದು ನಮ್ಮ ಸಂಸ್ಕಾರಾನುಸಾರವಾಗಿ ಹೊಳೆಯುವ ಅನೇಕ ಪರಂಪರೆಯ ಧ್ವನಿಗಳು. ಆ ಧ್ವನಿಗಳು ಎಷ್ಟು ಸರಸ ಮನೋಹರವಾದದ್ದು. ಕುಮಾರವ್ಯಾಸನ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನನಗೆ ಬಹಳ ಇಷ್ಟವಾದಂಥ ಉದಾಹರಣೆಗಳಲ್ಲಿ ಒಂದು, ದುರ್ಯೋಧನ ಸತ್ತಾಗ ರುಧಿರದ ತಿಲಕನಾದನಲೇ ಧರಾಂಗನೆಗೆ ಅಂತ ಹೇಳ್ತಾನೆ. ಅವನು ಕೆಂಪಗೆ ರಕ್ತಸಿಕ್ತವಾದ ಶರೀರ, ಆ ಶರೀರ ಇದ್ದರೆ ಆ ಭೂಮಿಗೆ ಹಣೆಗೆಟ್ಟ ತಿಲಕದ ಹಂಗೆ ಕಾಣಿಸ್ತಾ ಇದ್ದ ಅಂತ. ಇದು ನಿಘಂಟುವಿನಿಂದ ಹೇಳಬಹುದಾದಂಥ ಅರ್ಥ. ಆದರೆ ಧ್ವನಿ ಪರಂಪರೆಯಿಂದ ಬರುವಂಥದ್ದು. ಕೃಷ್ಣ ಸಂಧಿಗೆ ಬಂದಾಗಲೇ ಹೇಳಿದ್ದಾನೆ, ಇವಳು ಆರೊಡನೆ ಒಕ್ಕತನ ಮಾಡಿದಳು, ಆರ ಕೂಡ ಉರಿಹಾಯ್ದಳು, ಈ ಧರಣಿ ನಾರಿ ಯಾರ ಜೊತೆ ಸಂಸಾರ ಮಾಡ್ತಾಳೆ, ಅವಳು ಯಾರ ಜೊತೆಯೂ ಇರುವಂಥವಳಲ್ಲ. ಗೋಪಾಲಕೃಷ್ಣ ಅಡಿಗರಲ್ಲಿ ಬರ್ತಲ್ಲ, ಇವನಿಗೆ ಚಟ್ಟೋತ್ಸವ ಆಗುವಾಗ ಅವಳಿಗೆ ಮತ್ತೊಂದು ಹೆರಿಗೆ ಬೇನೆ ಅಂತ. ದುರ್ಯೋಧನ ಈ ಕುರುಭೂಪತಿ ಅಂತೆಲ್ಲ ಅಂದುಕೊಂಡಿದ್ದವನು, ಇವನ ಸಾಯ್ತಾ ಇದ್ದಂತೇನೆ ಅವಳು ಏನು ವಿಧವೆ ಆಗಲಿಲ್ಲ, ಇವನ ಹೆಣವನ್ನೇ ತಿಲಕವಾಗಿ ಇಟ್ಟುಕೊಂಡು ಮತ್ತೊಂದು ಮದುವೆ ಕೂತು ಬಿಟ್ಟಿದ್ದಾಳೆ. ಏನು ವ್ಯಂಗ್ಯ, ಏನು ಧ್ವನಿ ಇಲ್ಲಿರುವಂಥದ್ದು. ಈ ಒಂದು ವಾಕ್ಯವನ್ನು ಇಟ್ಟುಕೊಂಡು ಒಂದು ದಿನ ಆನಂದಿಸಬಹುದು. ಇದು ಮೌಲ್ಯದಿಂದ ಆಗುವ ಪ್ರಯೋಜನ. ಮೌಲ್ಯಕ್ಕೆ ಬಂದಾಗ ಮಿತವಸ್ತುವಿನಿಂದ ಅಮಿತಾನಂದ ಆಗುತ್ತೆ. ಆ ಅಮಿತಾನಂದ ಆದರೆ ನಾವು ಜಗತ್ತನ್ನ ಕಡಿಮೆ ಅವಲಂಬಿಸ್ತೀವಿ. ಜಗತ್ತನ್ನ ಯಾವಾಗ, ಯಾಕೆ ಜಗತ್ತೆಲ್ಲ ಫ್ಯಾಕ್ಟ್ಸ್, ಹಾಗಾಗಿ ಜಗತ್ತನ್ನ ಕಡಿಮೆ ಅವಲಂಬಿಸಿದಾಗ ನಮಗೆ ಜಗತ್ತಿನಿಂದ ಬರುವಂಥ ಎಲ್ಲ ಕಷ್ಟ ನಷ್ಟಗಳು ಕಡಿಮೆ ಆಗಲಿಲ್ವೇ? ಬಹಳ ಸುಲಭವಾಗಿ ಗೊತ್ತಿರುವಂಥದ್ದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ಎಲ್ಲ ಫ್ರಿಕ್ಷನ್ ಅಂದರೆ ಘರ್ಷಣೆ ತುಂಬ ಸಹಜವಾಗಿ ಲೋಕದಲ್ಲಿ ಇರುವಂಥದ್ದು. ಈಗ ಈ ವರ್ತುಲಾಕಾರವಾಗಿ ಈ ತಟ್ಟೆ ಯಾವುದಿದೆ ಇದನ್ನ ಈ ಮೇಜಿನ ಮೇಲೆ ಉಜ್ಜಿಸುವಾಗ ಫ್ರಿಕ್ಷನ್ ಇದೆ. ನಾನು ತುಂಬ ಪ್ರೆಷರ್ ಹಾಕಿ ಒತ್ತಡ ಹಾಕಿ ತಳ್ತಾ ಇದ್ದೀನಿ. ಇದಕ್ಕೆ 2 ಚಕ್ರಗಳಿಟ್ಟರೆ ಸುಲಭವಾಗಿ ಹೋಗುತ್ತೆ. ಯಾಕೆ? ಇದಕ್ಕೂ ಈ ಮೇಜಿಗೂ ಇದ್ದದ್ದು ಇದರ ಇಡೀ ಆಕಾರದಷ್ಟರ ಮಟ್ಟಿಗಿನ ಸ್ಪರ್ಶ. ಇಟ್ ಹ್ಯಾಡ್ ಎ ಕಂಪ್ಲೀಟ್ ಬಾಡಿ ಕಾಂಟ್ಯಾಕ್ಟ್, ಪ್ಲೇನ್ ಕಾಂಟ್ಯಾಕ್ಟ್. ಅಂದರೆ ಇದರ ಏರಿಯಾ ಎಷ್ಟಿದೆ, ಕ್ಷೇತ್ರಫಲ, ಅಷ್ಟರ ಮಟ್ಟಿಗೂ ಇದರ ಫ್ರಿಕ್ಷನ್, ಘರ್ಷಣೆ ಆವರಿಸಿಕೊಂಡು ಇದೆ ಅಂತ. ನಾವು ಹೆಚ್ಚು ಜಗತ್ತಿಗೆ ಅಂಟಿಕೊಂಡ್ರೆ ಅಷ್ಟು ಫ್ರಿಕ್ಷನ್ ಇರುತ್ತೆ ಅಂತ ಅರ್ಥ. ಸ್ವಲ್ಪ ಕಡಿಮೆ ಅಂಟಿಕೊಳ್ಳಿ, ಆಗ ಚಕ್ರ. ಚಕ್ರದಲ್ಲಿ, ಚಕ್ರ ಅಂದರೆ ಸಿಲಿಂಡ್ರಿಕಲ್, ಅಂದರೆ ಅದು ಒಂದು ಉರುಟಾದ ಆಕಾರದಲ್ಲಿದೆ. ಆವಾಗ ಪ್ಲೇನ್ ಕಾಂಟ್ಯಾಕ್ಟ್ ಹೋಗಿ ಲೈನ್ ಕಾಂಟ್ಯಾಕ್ಟ್ ಬಂತು. ಪ್ಲೇನ್ ಹ್ಯಾಸ್ ಏರಿಯಾ ಬಟ್ ಲೈನ್ ಹ್ಯಾಸ್ ನೋ ಏರಿಯಾ.
ಲೈನ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂತ ಹೇಳ್ತಾರೆ. ಆಗ ಇನ್ನಷ್ಟು ಫ್ರಿಕ್ಷನ್ ಕಡಿಮೆ ಆಯಿತು. ಈಗ ಬಾಲ್ ಬೇರಿಂಗ್ಸ್ ತರಹ ಗೋಳಾಕಾರವಾಗಿರುವಂತಹದ್ದನ್ನ ಚಕ್ರವಾಗಿಡಿ, ಅಲ್ಲಿ ಪಾಯಿಂಟ್ ಕಾಂಟ್ಯಾಕ್ಟ್ ಬಂತು. ಪಾಯಿಂಟ್ಗೆ ಡೈಮೆನ್ಷನ್ನೇ ಇಲ್ಲ, ಲೈನ್ಗೆ ಲೆಂತ್ ಮಾತ್ರ ಡೈಮೆನ್ಷನ್, ಪ್ಲೇನ್ಗೆ ಲೆಂತ್ ಅಂಡ್ ಬ್ರೆಡ್ತ್ ಡೈಮೆನ್ಷನ್, ಪಾಯಿಂಟ್ಗೆ ಡೈಮೆನ್ಷನ್ನೇ ಇಲ್ಲ. ಲೀಸ್ಟ್ ಫ್ರಿಕ್ಷನ್. ಅದಕ್ಕೆ ಬಾಲ್ ಬೇರಿಂಗ್ಸ್ ಸ್ಪೆರಿಕಲ್ ಆಗಿ ಮಾಡುವಂಥದ್ದು ಅನ್ನೋದು ನಾವು ಬಾಲಪಾಠವಾಗಿ ಇಂಜಿನಿಯರಿಂಗ್ ಅಲ್ಲಿ ಕಲಿತದ್ದು. ಬದುಕು ಹಾಗೆ. ನೀವು ಎಷ್ಟೆಷ್ಟು ಜಗತ್ತಿನ ಅವಲಂಬನ ಮಾಡ್ಕೊಳ್ತೀರೋ ಅಷ್ಟಷ್ಟು ಭಾರವಾಗ್ತಾ ಬರುತ್ತೆ, ಅಷ್ಟಷ್ಟು ಫ್ರಿಕ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಕಡಿಮೆ ಮಾಡ್ಕೊಳ್ಳೋದು ಹೇಗ್ರಿ? ಊಟ ನನಗೆ ಇಷ್ಟು ಬೇಕಲ್ವಾ? ಶರೀರಕ್ಕೆ ಬೇಕಾಗಿರುವುದನ್ನು ಯಾರು ಬೇಡ ಅನ್ನಲ್ಲ. ಮನಸ್ಸಿಗೆ ಬೇಕಾಗಿರುವುದನ್ನೆಲ್ಲ ಶರೀರದ ಮೂಲಕ ಈಡೇರಿಸ್ಕೊಳ್ತೀನಿ ಅಂದ್ರೆ ಅದು ಎಂಥ ಅನ್ಯಾಯ ಅಂತ ಹೇಳುವಂಥದ್ದು. ಮನಸ್ಸಿಗೆ ಮಾಡಬೇಕಾದ ಚಿಕಿತ್ಸೆಯನ್ನ ಶರೀರದ ಮೂಲಕ ಮಾಡ್ತೀವಿ ಅಂತಂದ್ರೆ ಹೈಟೆಕ್ ಹಾಸ್ಪಿಟಲ್ ಹೋದ್ರೆ ಹೆಣ ಮಾತ್ರ ವಾಪಸ್ ಅಷ್ಟೆ. ಹಾಗಲ್ಲ, ಸುಲಭವಾಗಿ ಆ ಮನೆ ಮದ್ದು, ಅಜ್ಜಿಯ ಮದ್ದು ಅದನ್ನು ಮಾಡಿಕೊಳ್ಳಿ. ಮನಸ್ಸಿನ ಚಿಕಿತ್ಸೆಯನ್ನು ಮನಸ್ಸಿನ ಸ್ತರದಲ್ಲಿಯೇ ಮಾಡಿ, ಶರೀರದ ಸ್ತರದಿಂದ ಮಾಡಬೇಡಿ ಅಂತ ಹೇಳುವಂಥದ್ದು. ಹೀಗಾಗಿ ಜಗತ್ತಿನ ಜೊತೆಗೆ ಸಂಪರ್ಕವನ್ನು ಕಡಿಮೆ ಮಾಡ್ಕೊಳ್ಳಿ. ಅಂದ್ರೆ ಬೇರೆಯವ್ರ ಮುಖ ನೋಡಬಾರದು ಅಂತ, ಬೇರೆಯವ್ರನ್ನ ಅವಲಂಬಿಸಬಾರದು ಅಂತಲ್ಲ, ಸೋಂಕನ್ನು ಇಟ್ಟುಕೊಳ್ಬೇಡಿ ಅಂತ. ನೀವು ಆಂಟಿ ಬ್ಯಾಕ್ಟೀರಿಯಲ್ ಮೆಡಿಸನ್ ಅನ್ನು ತಗೊಂಡು ಆಂಟಿ ಏಡ್ಸ್ ವ್ಯಾಕ್ಸಿನೇಷನ್ ಹಾಕೊಂಡು ಏಡ್ಸ್ ಕ್ಯಾಂಪ್ನಲ್ಲಿ ಇದ್ದು ಸೇವೆ ಮಾಡಬೇಕಾದಂಥ ರೀತಿಯಲ್ಲಿ. ಅಂದರೆ ನಾವು ರೋಗ ಪ್ರತಿರೋಧತೆಯನ್ನು ಬೆಳೆಸಿಕೊಂಡಿದ್ದೀವಿ, ರೋಗಿಗಳಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂತ. ಈ ಸ್ಥಿತಿ ನಮಗೆ ನಿಜವಾದ ಆದರ್ಶದ ಸ್ಥಿತಿ. ಮತ್ತು ಫ್ರಿಕ್ಷನ್ ಇದ್ದೇ ಇರುತ್ತೆ. ಯಾಕೆಂದ್ರೆ ಪರ್ಫೆಕ್ಟ್ ಪಾಯಿಂಟ್ ಅನ್ನೋದು ಸಾಧ್ಯ ಇಲ್ಲ, ಅದು ಐಡಿಯಲ್. ಯಾಕೆಂದ್ರೆ ನಾವು ಪಾಯಿಂಟ್ ಅಂತ ಒಂದು ಚುಕ್ಕೆ ಬರೆದ್ರೆ ಪೆನ್ಸಿಲಲ್ಲಿ, ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಅದೊಂದು ಏರಿಯಾ ಆಗಿರುತ್ತೆ. ಹಾಗಾಗಿ ಅದು ಅಬ್ಸಲ್ಯೂಟ್ ಐಡಿಯಲ್. ಅದಕ್ಕೆ ಗ್ರೀಸ್ ಹಚ್ತಾರೆ, ಲೂಬ್ರಿಕೇಶನ್ ಮಾಡ್ತಾರೆ. ಈ ಲೂಬ್ರಿಕೇಶನ್ಗೆ ಸಂಸ್ಕೃತದಲ್ಲಿ ಸ್ನೇಹ ಅಂತ ಕರೀತಾರೆ. ಎಣ್ಣೆಗೆ ಸ್ನೇಹವನ್ನು ಬೆಳೆಸಿಕೊಳ್ಳಿ. ಜಗತ್ತಿನ ಜೊತೆಗೆ, ಜಗತ್ತಿನಲ್ಲಿ ಇರುವವರ ಜೊತೆಗೆ, ಅವರಿಗೂ ನಮಗೂ ನಡುವೆ ಸ್ನೇಹ ಇದ್ದರೆ ಫ್ರಿಕ್ಷನ್ ಕಡಿಮೆ ಇರುತ್ತೆ ಅಂತ. ಕಾಂಟ್ಯಾಕ್ಟು ಕಡಿಮೆ ಇರಲಿ. ಕಾಂಟ್ಯಾಕ್ಟ್ ಅಂದರೆ ಎಕ್ಸ್ಪೆಕ್ಟೇಷನ್, ಸ್ನೇಹ ಲೂಬ್ರಿಕೇಶನ್ನು ಇರಲಿ. ಆಗ ಬದುಕು ಎಷ್ಟು ಲೀಲಾಜಾಲವಾಗಿ ಗಿರಗಿರ ಓಡ್ತಾ ಇರ್ತಕ್ಕಂಥ ಜಂಬೋ ಜೆಟ್ ಆಗುತ್ತೆ, ಜೆಟ್ ಆಗುತ್ತೆ, ಇನ್ನೂ ಸೂಪರ್ಸಾನಿಕ್ ಆಗುತ್ತೆ. ಆ ವೇಗದಲ್ಲಿ ನಾವು ಜಗತ್ತಿನಲ್ಲಿ ಎಲ್ಲ ಓಡಾಡಿ ಲೀಲಾವಿಹಾರ ಮಾಡ್ತಾ ಇರುವವರಾಗ್ತೀವಿ. ಪರಮಲಾಭವ ಗಳಿಸೆ ಜೀವಿತ ವ್ಯಾಪಾರಕ್ಕಿರಬೇಕು ಮೂಲಧನವದು ತತ್ವದೃಷ್ಟಿ, ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಧರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ. ಮೂಲಧನ ತತ್ವದೃಷ್ಟಿ, ಅದು ಮೌಲ್ಯ ದೃಷ್ಟಿ. ಆಮೇಲೆ ಅದು ಚಿರಲಾಭ. ಆಮೇಲೆ ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ. ಈ ಧರೆಯ ಸುಖ ಇದೆಯಲ್ಲ, ಎಲ್ಲಾ ಕಡೆ ಗಿರಿಗಿಟ್ಲೆ ಆಡ್ಕೊಂಡು ಓಡಾಡ್ತಾ ಇರೋದು, ಅದು ಬಡ್ಡಿ ಇದ್ದಂತೆ ಅಂತ. ಬಡ್ಡಿ ಎನ್ನುವುದು ಸಂಸ್ಕೃತದ ವೃದ್ಧಿ ಶಬ್ದದಿಂದ ಬಂದದ್ದು. ವೃದ್ಧಿ ಬೆಳವಣಿಗೆ, ಹೆಚ್ಚು, ಅಧಿಕಸ್ಯ ಅಧಿಕಂ ಫಲಂ ಅಂತ ಬೋನಸ್ ಆಗಿ ಆನಂದವಾಗಿ ಇರುವಂಥದ್ದು. ಅದನ್ನ ಈ ಮೌಲ್ಯ ಪ್ರಜ್ಞೆಯಿಂದ ಕಂಡುಕೊಳ್ಳೋದಕ್ಕೆ ನಮಗೆ ಈ ಎಲ್ಲವೂ ಕೂಡ ಸಹಕಾರವಾಗಿ ಬರುತ್ತವೆ. ಅದಕ್ಕೆ ನಾನು ಮತ್ತೆ ಹೇಳುವಂಥದ್ದು, ಬದುಕಿನಲ್ಲಿ ಒಂದಿಷ್ಟು ನಮ್ಮದಾದ ದೇಶ ಕಾಲಗಳನ್ನು ಇಟ್ಟುಕೊಳ್ಬೇಕು. ಈಗ ಹೇಳುವುದುಂಟು, ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಸ್ಪಿರಿಚುವಲ್ ಸ್ಪೇಸ್ ಅಂತ. ನಾನು ಹೇಳ್ತೀನಿ, ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಸ್ಪಿರಿಚುವಲ್ ಟೈಮ್, ಸೇಕ್ರೆಡ್ ಸ್ಪೇಸ್, ಸೇಕ್ರೆಡ್ ಟೈಮ್. ಪವಿತ್ರ ದೇಶ, ಪವಿತ್ರ ಕಾಲ ಅಂತ ನಮ್ಮದಾಗಿ ಇಟ್ಟುಕೊಳ್ಳಬೇಕು. ಇದನ್ನೇ ಆ ಬ್ರಾಹ್ಮೀ ಸ್ಥಿತಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತಿ ಸ್ಥಿತ್ವಾಸ್ತ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ ಎನ್ನುವಾಗ ಆಲ್ಫಾ ರಿದಮ್ ಸ್ಟೇಟ್ ಅಂತ ಇದನ್ನ ಆಧುನಿಕವಾದ ಮನಃಶಾಸ್ತ್ರೀಯ, ಪರಮನಃಶಾಸ್ತ್ರೀಯ, ಪ್ಯಾರಾಸೈಕಾಲಜಿಯ ಪರಿಭಾಷೆಯಲ್ಲಿ ಹೇಳಬಹುದು. ಈ ಆಲ್ಫಾ ರಿದಮ್ ಸ್ಟೇಟ್ ಯಾವಾಗ ಬರುತ್ತೆ ಅಂದರೆ, ನಾವು ಉತ್ಕಟವಾಗಿ ಈ ಜಗತ್ತಿನ ಸಂಪರ್ಕವನ್ನು ಕಳಚಿಕೊಂಡು ಪಕ್ವವಾಗಿರುವ ಕೊಬ್ಬರಿ ಗಿಟುಕು ತೆಂಗಿನಕಾಯೊಳಗೆ ಹೇಗಿರುತ್ತೋ ಹಾಗಿರುವಂಥ ಸ್ಥಿತಿ. ಒಳಗಿದ್ದೀವಿ, ಆದರೆ ಅಂಟಿಕೊಂಡಿಲ್ಲ. ನಮ್ಮೊಳಗೆ ತುಂಬ ಸ್ನೇಹ, ಜಿಡ್ಡು ತುಂಬಿದೆ. ಎಳನೀರಲ್ಲಿ ನೀವು ಬಟ್ಟಿ ಇಳಿಸಿದ್ರೆ ಒಂದು ಹನಿ ಎಣ್ಣೆ ಕಾಣಿಸೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಹಿಂಡಿದರೆ ಬರುವುದೆಲ್ಲ ಎಣ್ಣೆನೆ, ತೆಂಗಿನ ಎಣ್ಣೆ.
ಆ ಹಿಂಡಿ ಕೂಡ ಹೋಟ್ಲುಗಳಿಗೆ ಕೊಬ್ಬರಿ ಚಟ್ನಿ ಮಾಡೋದಕ್ಕೆ ಪ್ರಯೋಜನಕ್ಕೆ ಬರುತ್ತವೆ. ಹಾಗೆ ಇರುವಂತಹ ಒಂದು ಮನೋಹರವಾದ ಸ್ಥಿತಿ ಬರುತ್ತೆ. ಅದು ಕಲಾ ನಿರ್ಮಾಣ ಕಾಲದಲ್ಲಿ, ಕಲಾನುಭವ ಕಾಲದಲ್ಲಿ ಗೋಚರವಾಗುತ್ತೆ. ನನ್ನ ಆ ಸ್ವಂತದ ಅನುಭವ ಪ್ರದರ್ಶನಕ್ಕೆ ಜಂಬಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ, ಏನೋ ಉಪಯೋಗವಾದೀತು ಅನ್ನುವ ದೃಷ್ಟಿಯಿಂದ, ಆ ಒಂದು ವಿನಮ್ರತೆಯಿಂದ ನಾನು ಹಂಚಿಕೊಳ್ಳೋದಕ್ಕಾಗಿ ಹೇಳ್ತಾ ಇದ್ದೀನಿ. ಅವಧಾನ ಕಾಲದಲ್ಲಿ ಇದು ತುಂಬ ಸುಲಭವಾಗಿ ಸಿದ್ಧಿಯಾಗುತ್ತೆ. ಎಷ್ಟೋ ಬಾರಿ ಅವಧಾನಗಳು ಮಾಡುವಾಗ ಯಾತಕ್ಕೆ ಅವಧಾನ ಮಾಡಿದ್ದು, ಆ ಸಮಸ್ಯೆಯಲ್ಲಿ ಸೊಗಸಿಲ್ಲ, ದತ್ತಪದಿಯಲ್ಲಿ ಸ್ವಾರಸ್ಯ ಇಲ್ಲ, ನಿಷೇಧಾಕ್ಷರಿಯಲ್ಲಿ ರುಚಿಯೇ ಇಲ್ಲ, ಆಶುಕವಿತ್ವದಲ್ಲಿ ಆಸ್ಥೆನೇ ಇಲ್ಲ, ರಸಿಕರೋ ಮಹಾ ರಸಿಕರು ಇದು ಮಾಡೋದಕ್ಕಿಂತ ಪ್ರಾಣ ತೆಕ್ಕೊಳ್ಳೋದ ಮೇಲು ಅಂತೆಲ್ಲ ಅನಿಸಿದ್ರು ಕೂಡ ಇನ್ನೊಂದು ಅವಧಾನಕ್ಕೆ ಕರೆ ಬಂದರೆ ಮತ್ತೆ ಸಿದ್ಧ ಆಗೋದಕ್ಕೆ ಕಾರಣ, ಅಂತಹ ಸ್ಥಿತಿಯಲ್ಲಿ ಕೂಡ ಕೆಲವೊಂದು ಉತ್ಕಟ ಸಂದರ್ಭಗಳಲ್ಲಿ ಈ ಆಲ್ಫಾ ರಿದಮ್ ಸ್ಟೇಟ್ ಅನ್ನುವುದು ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತಾ ಇರುತ್ತೆ. ಈ ಎಲ್ಲ ಹಿಂಸೆಗಳು, ಎಲ್ಲ ಜಂಜಾಟಗಳು, ನನ್ನ ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ಮು, ಕಾಲು ಕೈ ನೋವು ಎಲ್ಲವೂ ಕೂಡ ಮರೆತು ಹೋಗಿ ನಿರ್ಮಲವಾದಂಥ ನಿರಾಳವಾದ ಸ್ಥಿತಿಯಲ್ಲಿರುತ್ತೆ. ಯುದ್ಧ ಭೂಮಿಯಲ್ಲಿ ಇದ್ದರೂ ಯೋಗ ಭೂಮಿಯಲ್ಲಿರುವಂಥ ಸ್ಥಿತಿ ಆಗುತ್ತೆ. ಇದು ಅವಧಾನದಲ್ಲಿ ಮಾತ್ರ ಆಗುವುದು ಅಂತಲ್ಲ, ಒಂದು ಚಪ್ಪಲಿ ಮುತುವರ್ಜಿಯಿಂದ ಸಂತೋಷವಾಗಿ ಹೊಲಿಯುವಾಗಲೂ ಆಗುವಂಥದ್ದೇ, ಒಂದು ಅಡಿಗೆ ಮಾಡುವಾಗಲೂ ಆಗುವಂಥದ್ದೇ, ಒಂದು ಮೋರಿ ಬಾಚುವಾಗಲೂ ತುಂಬ ಆಗುವಂಥದ್ದೇನೆ. ನಾನು ಈ ಕೆಲಸಗಳನ್ನೆಲ್ಲ ಒಂದಿಷ್ಟು ಮಟ್ಟಿಗೆ ಮಾಡಿಯೂ ಅದರ ಅನುಭವ ಪಡೆದು ಅಲ್ಲಿಯೂ ಇದನ್ನು ಆನಂದ ಕಾಣಬಹುದು. ಆದರೆ ನನಗೆ ತುಂಬ ಸುಲಭವಾಗಿ ಆಗುವಂಥದ್ದು ಅವಧಾನ, ಕವಿತ್ವ, ಸಾಹಿತ್ಯ ಇತ್ಯಾದಿಗಳಲ್ಲಿಂತ ಒಬ್ಬೊಬ್ಬರಿಗೆ ಒಂದೊಂದರೊಳಗಾಗತ್ತೆ. ಅವರಿಗೆ ಯಾವ ಗೊಬ್ಬರ ಹಾಕಿದರೆ ಈ ಮಂದಾರ ಪುಷ್ಪ ಅರಳುತ್ತೆ ಅನ್ನೋದು ನೋಡಬೇಕು. ಇರುವುದು ಇದೇ ದಿವ್ಯವಾದಂಥ ಸುರಲೋಕ ಪಾರಿಜಾತ ಮಂದಾರವೇ ಅರಳುವಂಥದ್ದು, ಆನಂದ ಮಂದಾರ. ಆದರೆ ಅರಳೋದಕ್ಕೆ ಕೆಲವರಿಗೆ ಕುದುರೆ ಲದ್ದಿನ ಹಾಕಬೇಕು, ಕುದುರೆ ಗೊಬ್ಬರ, ಇನ್ನು ಕೆಲವರಿಗೆ ದನದ ಗೊಬ್ಬರ ಹಾಕಬೇಕು, ಇನ್ನು ಕೆಲವರಿಗೆ ಪೊಟ್ಯಾಶ್ ಹಾಕಬೇಕು, ಮತ್ತು ಕೆಲವರಿಗೆ ಯೂರಿಯಾ ಹಾಕಬೇಕು, ಇನ್ನು ಕೆಲವರಿಗೆ ಕ್ರಿಮಿನಾಶಕವನ್ನು ಹಾಕಬೇಕು. ಹೀಗೇನೇನೋ ಇರುತ್ತೆ. ಅದನ್ನು ಕಂಡುಕೊಳ್ಳಬೇಕಾದದ್ದು ಎಲ್ಲಿ ಅವರ ಮನಸ್ಸು ಆ ಆಲ್ಫಾ ರಿದಮ್ ಸ್ಟೇಟ್ಗೆ, ಬ್ರಾಹ್ಮೀ ಸ್ಥಿತಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ಕಂಡುಕೊಳ್ಳಬೇಕಾದ ಅವಶ್ಯಕತೆ ಉಂಟು. ಅದಕ್ಕೆ ಅವರೇ ಸಹಕಾರಿಗಳು, ಇನ್ಯಾರೂ ಅಲ್ಲ. ಕೂಡಿದ ಮಟ್ಟಿಗೆ ಒಂದು ಆತ್ಮೀಯ ಗೋಷ್ಠಿ, ಗುರು ಅನ್ನುವಂಥ ಶಬ್ದಗಳನ್ನು ನಾನು ಬಳಸಲಾರೆ. ಕಾರಣ ಯಾರಿಗೆ ಯಾರು ಗುರುವೋ, ಯಾರು ಹೇಳಬಲ್ಲರು, ಯಾರಿಗೆ ಯಾರು ಗುರುವಲ್ಲ. ಅವರ ಆತ್ಮೀಯರು, ತಿಳುವಳಿಕೆ ಉಳ್ಳಂಥವರು, ಸಮಾನಶೀಲರಾದವರು, ಸರಸಿಗಳು, ಸ್ನೇಹಿತರು, ಅವರ ಅಭಿವೃದ್ಧಿ ಕಾಂಕ್ಷಿಗಳಾದವರು ಯಾರಿರ್ತಾರೆ ಅಂಥವ್ರ ಜೊತೆಗೆ ಸೇರಿದಾಗ ಆ ಒಂದು ಸಾಹಚರ್ಯದಿಂದ ಅದನ್ನು ಸತ್ಸಂಗ ಅಂತ ಕರೀತಾರೆ. ಸತ್ಸಂಗ ಅಂದರೆ ದಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಅಂತ ಚಪ್ಪಾಳೆ ತಟ್ಕೊಂಡು ಭಜನೆ ಮಾಡೋದು ಮಾತ್ರ ಅಲ್ಲ. ಅದು ನನಗೆ ಎಷ್ಟೋ ಬಾರಿ ಮೈ ಉರಿ ತರಿಸುವಂಥದ್ದಾಗಿರುತ್ತೆ. ಮಾಡುವುದೆಲ್ಲ ದುಸ್ಸಂಗವೇನೆ, ಹೇಳುವ ಶಬ್ದ ಮಾತ್ರ ಸತ್ಸಂಗ ಅಂತ. ಅದು ತುಂಬ ದೊಡ್ಡ ಬೂಟಾಟಿಕೆಯ ಠಕ್ಕಿನ ವ್ಯಾಪಾರವಾಗಿ ಈಗ ಲೋಕದಲ್ಲಿ ಚಾಲ್ತಿಗೆ ಬರ್ತಾ ಇದೆ. ಅದರ ಬಗ್ಗೆ ತಸ್ಮಾತ್ ಜಾಗೃತ ಜಾಗೃತ ಅಂತ ಹೇಳಬೇಕಾಗಿದೆ. ಆದರೆ ನಿಜವಾದ ಅರ್ಥದಲ್ಲಿ ಒಂದಷ್ಟು ಸಮಾನಶೀಲ ವ್ಯಸನರು ಇರ್ತಾರೆ. ಆ ಒಂದು ಸಾಹಚರ್ಯದಿಂದ ನಮಗೆ ಈ ನೆಲಬಿಟ್ಟು ಹೇಳುವಂತಹ ಕಲೆ ಏನು ಅಂತ ಗೊತ್ತಾಗುತ್ತೆ. ನಾವು ಅದಕ್ಕೆ ಮತ್ತೆ ಪ್ರಪಂಚವನ್ನೇ ಬಳಸಿಕೊಳ್ಳಬೇಕಾಗಿದೆ. ಈಜುವವನು ನೀರನ್ನೇ ತಳ್ಳಬೇಕೇ ಹೊರತು ಇನ್ನು ಗಾಳಿಯನ್ನು ತಳ್ಳಿದ್ರೆ ಅವನು ನೀರನ್ನು ಒಳಗೆ ತುಂಬಿಸಿಕೊಳ್ತಾನೆ ಅಷ್ಟೇನೆ. ಅಂದರೆ ನಾವು ಎಲ್ಲಿ ಕಳ್ಕೊಂಡ್ವೋ ಅಲ್ಲಿಯೇ ಹುಡುಕಬೇಕು. ನಮ್ಮ ಆನಂದವನ್ನ ಈ ಜಗತ್ತಿಗೆ ಬಂದು ಕಳ್ಕೊಂಡ್ವಿ ಅಲ್ವಾ, ಈ ಜಗತ್ತಿನಲ್ಲಿ ಆನಂದ ಹುಡುಕಬೇಕು. ಅದು ಹೇಗೆ? ನೀರನ್ನ ನಮ್ಮ ಕಡೆ ಎಳ್ಕೊಳ್ಬೇಕು, ನಮ್ಮಿಂದ ಆಚೆಗೂ ತಳ್ಳಬೇಕು. ನೀರನ್ನು ನಮ್ಮೊಳಗೆ ತುಂಬಿಕೊಳ್ಳಬಾರದು, ನಮ್ಮಿಂದ ಆಚೆಗೆ ತಳ್ಳುತ್ತಾ ಹೋಗಬೇಕು. ಅದು ಒಂದು ಕ್ರಮವಾಗಿ ತಳ್ಳಬೇಕು. ಅದು ಈಜು. ಆಗ ಪುರೋಗಮನ. ಇಲ್ಲದೆ ಬರೀ ತೇಲ್ತಿವೆ ಹೊರತು ದಡ ಸೇರೋದಿಲ್ಲ. ಕೆಲವು ಈಜುಗಳು ತೇಲೋದಿಕ್ಕೆ, ಕೆಲವು ಈಜುಗಳು ಮುಳುಗೋದಿಕ್ಕೆ, ಇನ್ನು ಕೆಲವು ಈಜುಗಳು ಮಾತ್ರ ಪಾರಂಗತರಾಗೋದಿಕ್ಕಿದೆ. ಇಲ್ಲದೇ ತಲಸ್ಪರ್ಶಿಗಳಾಗ್ಬಿಡ್ತೀವಿ. ಆ ಅಪಾಯ ತಪ್ಪಬೇಕು ಅಂತಂದರೆ ಒಂದು ಕ್ರಮ. ಅದಕ್ಕಾಗಿ ಸ್ವಲ್ಪ ಶಾಸ್ತ್ರ ಅಂತಷ್ಟೇನೆ ಇರೋದು. ಶಾಸ್ತ್ರ ಇನ್ನೇನು ಬ್ರಹ್ಮಾಂಡವಾದದ್ದನ್ನು ಮಾಡುವುದಿಲ್ಲ. ಮತ್ತೆ ಶಾಸ್ತ್ರ ಅಂದರೆ ಯಾರೂ ಬೆಚ್ಚಿ ಬಿದ್ದು ಅವ್ಹಾರ ಬೇಕಾಗಿಲ್ಲ. ಶಾಸನ ಶಂಸನ, ಒಂದು ವಿಧಿ, ಒಂದು ಕಾಂತಿ, ಒಂದು ಶೋಭೆ, ಒಂದು ದರ್ಶನ ಕೊಡುವಂಥದ್ದು. ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ಮಹತ್ವದ ಅಂಶದ ವಿವರಣೆಯನ್ನು ಕೊಡಬೇಕಾಗಿದೆ. ಅರ್ಥ ಅನ್ನುವ ಶಬ್ದ ಗತವು ಅನ್ನುವುದರಿಂದಲೇ ಬಂದದ್ದು, ಗತಿಶೀಲತೆಯಿಂದಲೇ ಬಂದದ್ದು. ಎಲ್ಲವೂ ಗತಿಗೆ ಸಂಬಂಧಪಟ್ಟಿದ್ದು ಪುರುಷಾರ್ಥಗಳಲ್ಲಿ. ಕಾಮ ಕಮು ಕಾಂತವು ಅನ್ನುವ ಧಾತುವಿನಿಂದ ಬಂದದ್ದು. ಅದಕ್ಕೆ ಕಾಂತಿಗೆ ಇಚ್ಛೆ ಎನ್ನುವ ಅರ್ಥವೂ ಉಂಟು, ಬೆಳಕು ಅನ್ನುವ ಅರ್ಥವೂ ಉಂಟು.
ನೋಡಿ, ಈ ಪುರುಷಾರ್ಥಗಳಲ್ಲಿ ತುಂಬ ಅಪಾಯಕಾರಿಯಾದದ್ದು ಕಾಮವೇ, ತುಂಬ ಉಪಾಯಕಾರಿಯಾದದ್ದು ಕಾಮವೇ. ಉಪಾಯ ಅಂದರೆ ಮಾರ್ಗ, ಸಾಧನ ಅಂತ ಅರ್ಥ. ಉಪಾಯ ಅಂತಂದ್ರೆ ನ್ಯಾಕ್ ಅಂತ, ಜಾಣ್ಮೆ ಅಂತ ಅರ್ಥ ಮಾತ್ರವಲ್ಲ. ಉಪಾಯ ಅಂತಂದ್ರೆ ಪಡ್ಕೊಳ್ಳುವ ದಾರಿ ಅಂತ. ಉಪೇಯ ಅಂದ್ರೆ ಪಡ್ಕೊಳ್ಳಬೇಕಾದದ್ದು, ಉಪಾಯ ಅಂತಂದ್ರೆ ಪಡ್ಕೊಳ್ಳುವ ಮೆಥಡ್, ವಿಧಾನ ಅಂತ ಅರ್ಥ ಉಂಟು. ಈ ಕಾಮ ಅಪಾಯಕಾರಿಯಾದಷ್ಟೇ ಉಪಾಯಕಾರಿ. ಯಾಕೆ ಅಂದರೆ ನೀವು ಗಮನಿಸಿರಬಹುದು, ಕೆಲವೊಂದು ತೀಕ್ಷ್ಣ ಸಾಮಗ್ರಿಗಳಿರುತ್ತವೆ, ಅವುಗಳನ್ನು ಸ್ವಲ್ಪ ಬಳಸುವುದು ಹೆಚ್ಚು ಕಡಿಮೆ ಆದರೆ ಸಾವು, ಇಲ್ಲ ಅಮೃತತ್ವ ಅಂತ. ಒಂದು ಕಥೆ ನನಗೆ ನೆನಪಿಗೆ ಬರುತ್ತೆ. ಒಬ್ಬ ಗುರು ಅಮೃತವನ್ನು ಸಾಧಿಸಬೇಕು ಅಂತ ತುಂಬ ಪ್ರಯತ್ನ ಪಟ್ಟ. ಅದನ್ನು ಕಂಡು ಅನೇಕ ಶಿಷ್ಯರು ಅವನನ್ನು ಹಿಂಬಾಲಿಸಿಕೊಂಡು ಬಂದರಂತೆ. ಏನೇನೋ ದಿವ್ಯವಾದ ಮೂಲಿಕೆಗಳನ್ನು ಹಿಡಿದು ಬಹಳಷ್ಟು ವರ್ಷ ಕಷ್ಟಪಟ್ಟು ಕಟ್ಟ ಕಡೆಗೂ ಒಂದು ಗಡಿಗೆ ತುಂಬ ಆ ಅಮೃತವನ್ನು ಸಿದ್ಧ ಮಾಡಿಕೊಂಡಂತೆ. ಅದನ್ನು ಹೇಳಿ, ಗುರು ಅಮೃತವನ್ನು ಸಿದ್ಧ ಮಾಡಿದ್ದೀನಿ, ನಾನು ಮೊದಲು ಕುಡಿತೀನಿ, ಆಮೇಲೆ ನೀವು ಅಂತಂದ್ರಂತೆ. ಆಯಿತು ಆಯಿತು ಗುರುಗಳೇ, ನೀವೊಂದು ಗುಟುಕು ಕುಡೀರಿ, ನಾವು ಕುಡಿತೀವಿ ಅಂತ ಎಲ್ಲರೂ ತಹತಹದಿಂದ ಕಾದಿದ್ದಾರೆ. ಆ ಗುರು ಒಂದು ಗುಟುಕು ಕುಡಿದವನೇ ಹಾ ಅಂತ ದಡಾಲ್ ಕೂಕ್ಕೊಂಡು ಹಾ ಅಂತ ದಡಾಲ್ ಅಂತ ಹಿಂದೆ ಬಿದ್ದುಬಿಟ್ಟ. ಅಯ್ಯಯ್ಯೋ, ನಮ್ಮ ಗುರುಗಳು ಅಮೃತಕ್ಕೆ ಬದಲಾಗಿ ಹಾಲಾಹಲ ಸೃಷ್ಟಿ ಮಾಡಿಬಿಟ್ರು ಅಂತ ಮಿಕ್ಕವರು ಶಂಖವಾದ್ಯಕ್ಕೆ ಆರಂಭ ಮಾಡಿದ್ರು. ಹಾಗೆ ಇನ್ನೊಬ್ಬ ಶಿಷ್ಯ, ಇಷ್ಟು ಕಾಲ ಗುರುಗಳ ಪ್ರಯತ್ನ ಪಟ್ಟದ್ದು ವಿಫಲವೇ ಆದಿದ್ದಲ್ಲಿ ನಮ್ಮ ಸಾಧನೆಯು ವಿಫಲವೇ, ನೋಡೋಣ ಗುರುಗಳಿಗಾದ ಗತಿಯೇ ನನಗೂ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಅವನು ಕೂಡದ. ಅವನು ಹಾ ಅಂತ ಕೂಗಿ ದಡಾಲ್ ಅಂತ ಮುಗಿಸ್ಕೊಂಡ. ಇನ್ನು ಮಿಕ್ಕಿದವರು ಆಯ್ತಲ್ಲ, ಎರಡು, ಒಂದು ಆಕಸ್ಮಿಕ, ಇನ್ನೊಂದು ಯಾಥಾರ್ಥ್ಯ, ಒಂದು ಆಕ್ಸಿಡೆಂಟು ಮತ್ತೊಂದು ಇನ್ಸಿಡೆಂಟು, ಎರಡೂ ಆದವು. ಇನ್ನು ಮೂರನೇ ಉದಾಹರಣೆ ನಾವ್ಯಾರು ಆಗಬೇಕಾಗಿಲ್ಲ, ಓಡಿ ಹೋಗೋಣ ಅಂತ ಹೋದ್ರು. ಆಮೇಲೆ ಗುರು ಶಿಷ್ಯರಿಬ್ಬರು ಮೆಲ್ಲಗೆ ಎದ್ರಂತೆ. ಆಗ ಗುರು ಹೇಳ್ದ, ನಿನಗೆ ಅಮೃತ ಕುಡಿಯೋಕ್ಕೆ ಅಧಿಕಾರ ಇತ್ತು, ಅವರಿಗೆ ಇರಲಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಹೀಗೆ ತೀಕ್ಷ್ಣತೆಯನ್ನ ನಾವು ಅವಲಂಬಿಸಿದಾಗ ಸಕ್ಸಸ್ಸು ಉಂಟು, ಫೇಲ್ಯೂರು ಉಂಟು. ಅಷ್ಟು ವರ್ಷ ಮಾಡಿದವರೆಲ್ಲ ಫೇಲ್ಯೂರ್ ಆಗ್ಬಿಟ್ರು, ಇವರು ಸಕ್ಸಸ್ ಆಯಿತು. ಕಾಮಕ್ಕೆ ಅಂಥದ್ದು ಉಂಟು. ಯಾಕೆ ಅಂತಂದರೆ ಈ ಧರ್ಮಾರ್ಥ ಕಾಮಗಳಲ್ಲಿ ಕಾಮವೇ ಅನುಭವಕ್ಕೆ ಎಟುಕುವಂಥದ್ದು. ಅರ್ಥ ಕೇವಲ ಸಾಧನ, ಧರ್ಮ ಕೇವಲ ನಿಯಮ. ಆದರೆ ಧರ್ಮ ಅನುಭವಕ್ಕೆ ಬರೋಲ್ಲ, ಅರ್ಥ ಅನುಭವಕ್ಕೆ ಬರಲ್ಲ. ದುಡ್ಡು ಅನುಭವಕ್ಕೆ ಯಾರಿಗಾದ್ರು ಬಂದಿದ್ಯಾ? ಚಲಾವಣೆಗೆ ಬರೋದಷ್ಟೇ. ರೂಲ್ಗಳು ಏನೋ ಅನುಭವಕ್ಕೆ ಬರುತ್ತ್ಯಾ? ಅದು ಕೇವಲ ಜ್ಞಾಪಕಕ್ಕೆ ಮಾತ್ರ. ಧರ್ಮದ್ದು ಜ್ಞಾಪಕ ಸ್ತರ ಮತ್ತು ಅರ್ಥದ್ದು ಕೇವಲ ಈ ಚಲಾವಣೆಗೆ ಬರುವಂಥ ವ್ಯಾವಹಾರಿಕವಾದ ಸ್ತರ. ಹಾಗಾಗಿ ಇವೆರಡೂ ಕೂಡ ಮೌಲ್ಯ ಶ್ರೇಣಿಯಲ್ಲಿ ತೀವ್ರತೆಯನ್ನ, ತೀಕ್ಷ್ಣತೆಯನ್ನ ಅನುಭವ ದೃಷ್ಟಿಯ ಪಡ್ಕೊಳ್ಳಲ್ಲ. ಆದರೆ ಕಾಮ ಹಾಗಲ್ಲ, ಗಾಢವಾಗಿ ನಮ್ಮ ದೇಹ ಮನಸ್ಸುಗಳನ್ನೆಲ್ಲ ಆವರಿಸಿಕೊಂಡು ನಿಲ್ಲುವಂಥದ್ದಾಗಿದೆ. ಆದ್ದರಿಂದಲೇ ಇಲ್ಲಿ ಜಾರುವ ಸಂಭವ ತುಂಬಾ ಜನಕ್ಕೆ ಹೆಚ್ಚು. ಎಷ್ಟೋ ಜನ ಒಂದು ಮಟ್ಟದ ಧರ್ಮಕ್ಕೆ ಇರ್ತಾರೆ, ಅರ್ಥಕ್ಕೆ ಇರ್ತಾರೆ, ಕಾಮದಲ್ಲಿ ಜಾರ್ತಾರೆ, ಅವರ ಬೈಕೆಗಳಲ್ಲಿ ಜಾರುಬಿಡ್ತಾರೆ. ಹಾಗೆ ಜಾರುವಂಥ ಜಾಗ ಯಾವುದಿದೆ ಅದನ್ನು ಸ್ವಲ್ಪ ಜಾಣ್ಮೆಯಿಂದ ನೋಡಿದ್ರೆ, ಎಲ್ಲಿ ಜಾರಬೇಕು ಅಲ್ಲಿ ಜಾರಿದ್ರೆ ಬೇಗ ಪ್ರಯಾಣವನ್ನು ಮಾಡಿಬಿಡ್ತೀವಲ್ವ ನಾವು. ಸ್ಕೇಟಿಂಗ್ ಜಾರುತ್ತೆ, ಆದರೆ ನಾವು ಎಚ್ಚರದಿಂದ ಬಳಸಿದರೆ ವೇಗವಾಗಿ ಹೋಗಬಹುದಾದದ್ದು. ಈ ದೃಷ್ಟಿಯಿಂದ ಕಂಡಾಗ ಕಾಮ ಒಂದು ಯೋಗ ಕೈವಲ್ಯ ಸಾಧನ ಆಗುತ್ತೆ, ಉಪಾಸನೆ ಆಗುತ್ತೆ. ನೀವು ಆಧ್ಯಾತ್ಮಿಕ ಉಪಾಸನೆಯ ಯಾವ ದಾರಿಯನ್ನು ನೋಡಿ, ಅದು ಕಾಮದ ಒಂದಲ್ಲ ಒಂದು ಮುಖವೇ ಆಗಿರುತ್ತೆ. ಕಾಮ ಅನ್ನುವುದನ್ನು ನಾನು ವಿಸ್ತಾರವಾದ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಕೇವಲ ಲೈಂಗಿಕ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಅವಿವೇಕ ಮತ್ತೊಂದು ಇಲ್ಲ. ಭಕ್ತಿ ಅಂತ ನಾವು ಹೇಳ್ತೀವಿ. ಭಕ್ತಿ ಪ್ರೇಮದಿಂದ ಬಂದದ್ದು ತಾನೆ. ಪ್ರೀಂಗ್ ತರ್ಪಣೆ ಅಂದರೆ ತೃಪ್ತಿ ಪಡುವಿಕೆ, ಕಾಮದಲ್ಲಿಯೂ ಅದೇ ತಾನೇ ಇರುವಂಥದ್ದು. ಅದನ್ನ ಉದಾತ್ತೀಕರಿಸಿಕೊಂಡಾಗ ತಾನೇ ಭಕ್ತಿ ಆಗುವಂಥದ್ದು. ಸಖ್ಯ ಭಕ್ತಿಯಾಗಲಿ, ವಾತ್ಸಲ್ಯ ಭಕ್ತಿಯಾಗಲಿ, ಮಧುರ ಭಕ್ತಿಯಾಗಲಿ, ವೀರ ಭಕ್ತಿಯಾಗಲಿ, ಎಲ್ಲವೂ ಬಿಲಾಂಗಿಂಗ್ನೆಸ್ ಅದಕ್ಕೆ ಸಂಬಂಧಪಟ್ಟಿದ್ದಲ್ವಾ. ಈ ಅನುಭವವನ್ನೇ ಉದಾತ್ತೀಕರಿಸಿಕೊಳ್ಳೋದಲ್ವಾ. ಚರಂಡಿ ನೀರನ್ನು ಬಟ್ಟಿ ಇಳಿಸಿದ್ದೀವಿ ಅಷ್ಟೇ ಅಷ್ಟೇ. ಆದರೆ ಅದಕ್ಕೆ ವ್ಯತ್ಯಾಸ ಎಷ್ಟುಂಟು. ಚರಂಡಿ ನೀರು ಕುಡಿದ್ರೆ ಹರಹರ ಅನ್ನೋದೇ ಗತಿ. ವಿಷ್ಣು ಭಕ್ತರು ಬೇಕಾದ್ರೆ ಹರಿಹರಿ ಅಂತ ಬೇಕಾದ್ರೂ ಅನ್ನಬಹುದು, ಏನು ತೊಂದರೆ ಇಲ್ಲ. ಆದರೆ ಅದನ್ನು ಬಟ್ಟಿ ಇಳಿಸಿದಾಗ ರಕ್ತಕ್ಕೆ ಚುಚ್ಚಬಹುದಾದಷ್ಟು ನಿರ್ಮಲವಾದಂಥದ್ದು ಡಿಸ್ಟಿಲ್ಡ್ ವಾಟರ್ ಆಗುತ್ತೆ. ಹೀಗೆ ಉದಾತ್ತೀಕರಣ ಮಾಡಿದಾಗ ಕಾಮ ತುಂಬ ಪ್ರಯೋಜನಕಾರಿಯಾಗುತ್ತೆ. ಸರಿ, ರಜನೀಶ್ ಅವರು ಅದನ್ನೇ ತಾನೇ ಮಾಡಿದ್ದು ಹೌದು.
ಅವರು ಹೇಗೆ ಹೇಳಿದ್ರೋ ನನಗಂತೂ ಸರಿಯಾಗಿ ಅರ್ಥ ಆಗಿಲ್ಲ, ಆಚರಣೆ ಮಾಡಿದವರು ಹೇಗೋ ನನಗಂತೂ ಗೊತ್ತಿಲ್ಲ, ಪರಿಣಾಮ ಮಾತ್ರ ಏನು ನೆಮ್ಮದಿಯಾಗಿಲ್ಲ ಅನ್ನೋದು ಪತ್ರಿಕೆಗಳಿಂದ ಬರಹಗಳಿಂದ ಗೊತ್ತಾಗುವಂಥದ್ದು ಮತ್ತು ಆ ಸಂಸ್ಥೆಗಳಲ್ಲಿ ಎಷ್ಟೋ ಜನ ಡ್ರಾಪ್ ಔಟ್ಸು ಡ್ರಾಪ್ ಇನ್ಸು ಆದವರಿಂದ ಗೊತ್ತಾಗುವಂಥದ್ದು. ಯಾಕೆ ಅಂತಂದ್ರೆ ಅದನ್ನ ಸಾಧನಾ ಬಾಹುಳ್ಯ ಅಂದ್ರೆ ಸಾಧನ ಸಾಮಗ್ರಿಯ ಅರ್ಥ ಬಾಹುಳ್ಯದಿಂದ ಕಾಮವನ್ನ ನಾನು ಉದಾತ್ತೀಕರಿಸಿಕೊಳ್ತೀನಿ ಅಂದ್ರೆ ಉದಾತ್ತೀಕರಿಸಿಕೊಳ್ಳೋದಲ್ಲ, ಅರ್ಥ ಬಾಹುಳ್ಯದಿಂದ ಕಾಮ ಅನುದಾತ್ತವೇ ಆಗುತ್ತೆ. ಅರ್ಥವನ್ನ ಹೆಚ್ಚು ಮಾಡಿಕೊಂಡು ಕಾಮವನ್ನು ಉದಾತ್ತೀಕರಿಸಿಕೊಳ್ಳೋದಕ್ಕೆ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ. ಅರ್ಥವನ್ನ ಕಡಿಮೆ ಮಾಡಿಕೊಂಡಾಗ ಮಾತ್ರ ಕಾಮದ ಉದಾತ್ತೀಕರಣ ಆಗೋದಕ್ಕೆ ಸಾಧ್ಯ. ಒಂದು ಸರಳವಾಗಿ ಹೇಳ್ತೀನಿ ನೋಡಿ, ಗಂಡ ಹೆಂಡಿರ ಮಧ್ಯೆ ಪ್ರೀತಿ ಬೆಳೆಯಬೇಕು ಅಂತ ಹೇಳಿ ಚೈನ್ ತಂದು ಕೊಡ್ತೀನಿ, ನೆಕ್ಲೆಸ್ ತಂದು ಕೊಡ್ತೀನಿ, ಅವಳು ನಾನು ಆ ತಿಂಡಿ ಮಾಡಿಕೊಡ್ತೀನಿ ಈ ತಿಂಡಿ ಮಾಡಿಕೊಡ್ತೀನಿ ಅಂತ ಎಷ್ಟು ಹೇಳಿದ್ರೂ ಕೂಡ ಬೆಳೆಯುವಂಥದ್ದಲ್ಲ. ಅವೆಲ್ಲ ಇಲ್ಲದೇ ಇದ್ದಾಗ ಬೇಂದ್ರೆ ಅವರು ಹೇಳ್ತಾರಲ್ಲ, ಆತ ಬಡವೆ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅದನ್ನೇ ಬಳಸಿಕೊಂಡೆವಾವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಹೇಳ್ತಾ, ನನಗೆ ಗೊತ್ತು ಆತ ಕೊಟ್ಟ ಒಡವೆ ವಸ್ತು ಏನು ಎಂಥದ್ದು, ತೋಳ ತುಂಬ ತೋಳ ಬಂದಿ ಕೆನ್ನೆ ತುಂಬ ಮುತ್ತು ಅಂತ. ಕಿವಿಗೆ ಮುತ್ತಿನ ಓಲೆ ಕೊಡೋಕ್ ಬದಲಾಗಿ ಕಿವಿಯ ಪಕ್ಕದ ಕೆನ್ನೆಗಳಿಗೆ ಮುತ್ತು ಕೊಟ್ಟ, ತೋಳಗಳಿಗೆ ತೋಳಬಂದಿಯನ್ನ ಕಟ್ಟುವುದಕ್ಕೆ ಬದಲಾಗಿ ಅಪ್ಪುಗೆಯನ್ನ ಕೊಟ್ಟ. ಒಂದು ರಕ್ಷಣೆ ಇದೆ ಅಂತ, ಇನ್ನೊಂದು ರಕ್ಷಣೆಯಲ್ಲಿ ಆತ್ಮೀಯತೆ ಇದೆ ಅಂತ. ಅಪ್ಪುಗೆಯಲ್ಲಿ ರಕ್ಷಣೆ, ಚುಂಬನದಲ್ಲಿ ಆತ್ಮೀಯತೆ ಎನ್ನುವ ಲಕ್ಷಣದಲ್ಲಿ ಇರುವುದು. ಒಂದು ರಕ್ಷಣೆ ಆದ ಮೇಲೆ ಮತ್ತೊಂದು ಆತ್ಮೀಯತೆ ಇರಬೇಕಲ್ಲ. ರಕ್ಷಣೆ ಮಾತ್ರ ಇದ್ದರೆ ಹೌಸ್ ಆಗುತ್ತೆ, ಆತ್ಮೀಯತೆ ಇದ್ದರೆ ಹೋಮ್ ಆಗುತ್ತೆ. ಈ ವ್ಯತ್ಯಾಸ ಅಲ್ಲಿ ಅದನ್ನು ನಾವು ಗಮನಿಸಿಕೊಳ್ಳೋದು. ಹಾಗೆ ಕಂಡಾಗ ಆ ನಿರ್ಮಲವಾದಂತಹ ಸಾಧನಾತೀತವಾದ ಅಂದರೆ ಈ ಹೊರಗಿನ ಉಪಾಧಿಗಳಿಗೆ ಮೀರಿದಂಥ ಒಂದು ಬಿಲಾಂಗಿಂಗ್ನೆಸ್ ಇದ್ದರೆ ಮದುವೆ ಉಳಿಯುತ್ತೆ. ಇಲ್ಲದೇ ಇದ್ರೆ ಮಧುರದಿಲ್ಲ, ಬರೀ ವ್ಯಾ ಅನ್ನೋದು ಮಾತ್ರ ಇರುತ್ತೆ ಅಷ್ಟೇನೆ. ನಾವು ಈ ಅರ್ಥವನ್ನು ತಿಳ್ಕೊಳ್ಬೇಕು. ಕಾಮವನ್ನು ಉದಾತ್ತೀಕರಿಸುವುದಕ್ಕೆ ಕಲೆಗಳು ತುಂಬ ಪ್ರಯೋಜನಕಾರಿಯಾಗುತ್ತವೆ. ಅವು ಆನಂದವನ್ನು ಹೇಗೆ ಉಂಟು ಮಾಡುತ್ತವೆ ನೋಡಿ. ಏನಿಲ್ಲ, ಆನಂದಕ್ಕೆ ನೋಡಿ, ತುಂಬ ದೀರ್ಘಕಾಲ ಸಂತೋಷವಾಗಿ ಸಂಸಾರ ಮಾಡೋದಕ್ಕಿಂತ ಆನಂದ ಗೃಹಸ್ಥರಿಗೆ ಇನ್ಯಾವುದಿದೆ? ಜನ್ಮದಲ್ಲಿ 10 ಸರ್ತಿ ಡೈವರ್ಸ್ ಮಾಡಿ ಅಭಿನವ ಎಲಿಜಬೆತ್ ಟೇಲರ್ ಅಂತ ಅನಿಸ್ಕೊಂಡ್ರೆ ಏನು ಸಂತೋಷ ಇರುತ್ತೆ ಅರ್ಥವಾಗಿ ಕಾಣಿ ನನಗೆ. ಮತ್ತೆ ಅದಕ್ಕಾಗಿ ಕಾಂಪನ್ಸೇಷನ್ಗಳು ಎಷ್ಟು ಕೊಡಬೇಕು, ಕೋರ್ಟು ಕಚೇರಿಗಳಿಗೆ ಎಷ್ಟು, ಈ ಲಾಯರ್ಗಳಿಗೆ ತುಂಬಿಸಬೇಕಾದದ್ದು ಎಷ್ಟು, ಎಷ್ಟು ಅರ್ಥನಾಶ, ಅನರ್ಥ. ಅರ್ಥನಾಶಕ್ಕಿಂತ ಅನರ್ಥ ಇನ್ಯಾವುದಾದ್ರೂ ಇದೆಯೇ? ಮತ್ತೆ ಅವ್ರನ್ನ ಹಾಗೆ ಹೊರಗಿನಿಂದ ಪ್ರೀಣನ ಮಾಡಬೇಕು ಅಂತ ನೋಡುವಾಗ ಎಷ್ಟೆಲ್ಲ ಕಡೆಗೆ ಓಡಾಡಬೇಕು, ಎಷ್ಟೆಲ್ಲ ಅಂಗಡಿಗಳಿಗೆ ದಾಪಿಡಬೇಕು, ಎಷ್ಟೆಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಇಟ್ಕೊಂಡು ಸಾಯಬೇಕು. ಯಾರಿಗೆ ಬಲ್ಲದ್ದಿದು ಸಂತೋಷ? ಹೀಗೆ ಆ ಅರ್ಥ ಕಡಿಮೆ ಮಾಡಿಕೊಂಡಷ್ಟು ನಮ್ಮ ಬದುಕಿನ ಅರ್ಥ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಸ್ವಾರ್ಥವನ್ನ ಸರ್ವಾರ್ಥ ಮಾಡಿಕೊಂಡ್ರೆ ಸಾಕು. ನೋಡಿ, ಸ್ವಾರ್ ಅನ್ನುವಲ್ಲಿ ಸ ವ ರ ಎಲ್ಲ ಇದೆ, ಅದನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ಇಡಬೇಕು, ಆಗ ಸರ್ವಾರ್ಥ ಆಗುತ್ತೆ. ಇನ್ನೊಂದು ರೇಪ ಎಕ್ಸ್ಟ್ರಾ ಬೇಕಷ್ಟೇ. ಆ ರಾನ ಸ್ವಲ್ಪ ಬೆಳೆಸಿಬಿಟ್ಟು ಎರಡಾಗಿ ಮಾಡಬೇಕು, ಅದನ್ನು ಡಬಲ್ ಮಾಡಬೇಕಷ್ಟೇನೆ. ಹಾಗೆ ಮಾಡಿದ್ರೆ ಅದು ಸಾಧ್ಯವಾಗುತ್ತೆ. ಆ ರಸ ಅವುಗಳನ್ನು ನಾಳೆ ನೋಡೋಣ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆಯವರೆಗೆ ಮೌಲ್ಯ ಪ್ರಪಂಚದ ಕೆಲವೊಂದು ಮುಖಗಳನ್ನು ನೋಡಿದ್ವಿ. ಹಾಗೆಯೇ ಧರ್ಮಗಳ ಅಂದರೆ ಮತ ಅಲ್ಲ ಅನ್ನೋದನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಅವುಗಳ ಹಂತವನ್ನು, ಅವುಗಳ ವ್ಯಾಪ್ತಿಯ ವೈವಿಧ್ಯವನ್ನು, ಒಂದು ಇನ್ನೊಂದಕ್ಕೆ ಬಾಧೆ ಬರುವಂತೆ ಆದರೆ ಹೇಗೆ ಕೇಂದ್ರೀಯ ಧರ್ಮ ಪಾರ್ಶ್ವೀಯ ಧರ್ಮಗಳನ್ನು ಗಮನಿಸಿಕೊಳ್ಳಬೇಕು ಅನ್ನುವುದನ್ನು ಕೂಡ ಒಂದಿಷ್ಟು ನೋಡಿದ್ವಿ. ಅದೇ ಸಂದರ್ಭದಲ್ಲಿ ಮೌಲ್ಯ ಅಥವಾ ಪುರುಷಾರ್ಥ ಮತ್ತು ಈ ಫ್ಯಾಕ್ಟ್ ಅಂತ ಯಾವುದನ್ನು ಕರೀತಾರೆ, ತಥ್ಯ ಅಥವಾ ಯಥಾರ್ಥ, ಅವುಗಳಿಗಿರುವ ವ್ಯತ್ಯಾಸವನ್ನು ಗಮನಿಸಿದ್ದಾಯಿತು. ಮತ್ತು ಒಬ್ಬ ಮನುಷ್ಯ ಹೆಚ್ಚು ಸಂತೋಷವಾಗಿರಬೇಕು ಅಂದರೆ ತಥ್ಯ ಪ್ರಪಂಚಕ್ಕಿಂತ ಮೌಲ್ಯ ಪ್ರಪಂಚಕ್ಕೆ ಅವನು ಹೆಚ್ಚು ಹೆಚ್ಚು ನಿಕಟವಾಗಬೇಕು ಅನ್ನುವುದನ್ನು ನೋಡಿದ್ವಿ. ಆಗ ಒಂದು ಮಾತು ಹೇಳಿದ್ದೆ, ಈ ತಥ್ಯ ಪ್ರಪಂಚ ಅಭಿಧಾವೃತ್ತಿ, ಮೌಲ್ಯ ಪ್ರಪಂಚ ವ್ಯಂಜನಾವೃತ್ತಿ ಅಂತ ಹೇಳಿಬಿಟ್ಟ. ಇದರ ವಿವರವನ್ನು ಒಬ್ಬಿಬ್ಬರು ಸ್ವಲ್ಪ ಕೋರಿದರು.
ಇನ್ನು ಸ್ವಲ್ಪ ವಿಸ್ತರಿಸಿ ಹೇಳ್ತೀರಾ ಈ ವ್ಯಂಜನ ಅಭಿಧ ಅಂತಂದರೆ ಏನು ಅಂತ. ನಿನ್ನೆ ಅದನ್ನು ಗಂಗಾಯಾಮ್ ಘೋಷಃ ಇತ್ಯಾದಿಯಾದ ಉದಾಹರಣೆ ತೆಗೆದುಕೊಂಡು ಹೇಳಿಯೂ ಇದ್ದೆ. ಆದರೆ ಮತ್ತೆ ಪುನರುಕ್ತಿಯ ದೋಷ ಬಂದರೂ ಪರವಾಗಿಲ್ಲ ಅಂತ ಹೇಳುವುದಿದ್ರೆ, ಯಾವ ಒಂದು ಪದಕ್ಕೆ ಯಾವ ಒಂದು ಅಂಶಕ್ಕೆ ಇಷ್ಟೇ ಅರ್ಥ ಅಂತ ಒಂದು ನಿಶ್ಚಯ ಇರುತ್ತೋ ಅದು ವಾಸ್ತವ ಆಗುತ್ತೆ. ಅದಕ್ಕೂ ಆಚೆ ನಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಅರ್ಥ ಅಂತ ಆಗುತ್ತೋ ಆಗ ನಾವು ಬೆಳೀತೀವಿ. ಅದನ್ನು ಕೂಡ ನಾನು ಸೋದಾಹೃತವಾಗಿ ಹೇಳಿದ್ದೆ. ಅಭಿಧಾವೃತ್ತಿಯಲ್ಲಿ ಈ ಮಾತಿಗೆ ಇಷ್ಟೇ ಅರ್ಥ, ಅಷ್ಟೇ, ಅದು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ. ಆದರೆ ಬೇರೆ ಬೇರೆ ಸಂದರ್ಭಕ್ಕೆ ಅದು ಬೇರೆ ಬೇರೆ ಧ್ವನಿಯನ್ನು ಪಡ್ಕೊಳ್ಳೋದು ಬಹಳ ವಿಶೇಷ. ನೋಡಿ, ರಾಮ ಅಂತಂದರೆ ದಶರಥನ ಮಗ ಅಂತ ನಮಗೆ ತುಂಬ ಪ್ರಸಿದ್ಧವಾಗಿ ಗೊತ್ತಿರುವಂಥದ್ದು. ಧ್ವನ್ಯಾಲೋಕದ ಒಂದು ಉದಾಹರಣೆಯಾಗಿ ಯಶೋವರ್ಮನ ರಾಮಾಭ್ಯುದಯದ ಒಂದು ಶ್ಲೋಕ ಬರುತ್ತೆ. ಶ್ರೀರಾಮ ಮಳೆಗಾಲದಲ್ಲಿ ಪ್ರಸ್ರವಣ ಗುಹೆಯಲ್ಲಿ ಮಾಲ್ಯವತ್ ಪರ್ವತದಲ್ಲಿ ಕಿಷ್ಕಿಂಧೆಯ ಬಳಿ ಸುಗ್ರೀವನ ಮತ್ತು ನದಿಗಳ ಪ್ರಸಾದವನ್ನು ಅನುಪಾಲಯನ್ ನಿರೀಕ್ಷೆ ಮಾಡಿಕೊಂಡು ಇದ್ದಾನೆ. ನದಿಗಳು ತಿಳಿಯಾಗಬೇಕು, ಮಳೆಗಾಲ ಕಡಿಮೆ ಆಗಬೇಕು, ಬಾನು ತಿಳಿಯಬೇಕು, ನೀರು ತಿಳಿಯಬೇಕು. ಹಾಗಾದರೆ ಮಾತ್ರ ತನಗೆ ವಿಜಯ ಪ್ರಸ್ಥಾನ ಸಾಧ್ಯ. ಮತ್ತು ಹಾಗೆ ಆ ಪ್ರಸಾದ ಅಂದರೆ ಪ್ರಸನ್ನತೆ ಸುಗ್ರೀವನಿಗೂ ಬರಬೇಕು, ಅವನೂ ಅನುಗ್ರಹಿಸಬೇಕು, ಸೈನ್ಯವನ್ನು ಕೊಡಬೇಕು ಅಂತ. ಹಾಗಿರುವಾಗ ಸೀತೆ ಈ ಮಳೆಗಾಲವನ್ನು ಹೇಗೆ ಅನುಭವಿಸಿಯಾಳೋ ಅಂತ ರಾಮನಿಗೆ ಚಿಂತೆ. ವಿಯೋಗವಾಗಿ 6-7 ತಿಂಗಳಾಗಿವೆ ಅಷ್ಟೇ. ಹೇಮಂತದ ಕಡೆಯಲ್ಲಿ, ಶಿಶಿರದ ಆರಂಭದಲ್ಲಿ ಸೀತಾರಾಮರ ವಿಯೋಗವಾಗಿದ್ದು, ವಸಂತದ ಆದಿಯಲ್ಲಿ ಸುಗ್ರೀವ ಸಖ್ಯ ಆದದ್ದು, ಗ್ರೀಷ್ಮದ ಹೊತ್ತಿಗೆ ವಾಲಿ ವಧೆ ಆಗಿದೆ. ಇನ್ನು ವರ್ಷಾಕಾಲ ಬಂತು ಅಂತ ಶರತ್ಕಾಲ ಬರುವವರೆಗೂ ಅವರು ಕಾದಿದ್ದಾರೆ. ಸಂಸ್ಕೃತ ಕಾವ್ಯ ಪರಂಪರೆಯಲ್ಲಿ ಒಂದು ಕವಿ ಸಮಯ, ಪೊಯೆಟಿಕ್ ಕನ್ವೆನ್ಷನ್ ಏನೆಂದರೆ, ಈ ಮಳೆಗಾಲದಲ್ಲಿ ಗುಡುಗು ಸಿಡಿಲುಗಳ ಆರ್ಭಟ ಹೆಚ್ಚಾಗುವ ಹೊತ್ತಿಗೆ ವಿರಹಿಗಳು ತಮ್ಮ ತಮ್ಮ ಜೀವನ ಸಂಗಾತಿಗಳ ಜೊತೆ ಸೇರಿರಬೇಕು. ಇಲ್ಲವಾದಲ್ಲಿ ಆ ಗುಡುಗಿನ ಸದ್ದಿಗೆ, ಸಿಡಿಲಿನ ಆರ್ಭಟಕ್ಕೆ ಅವರು ಎದೆ ಒಡೆದು ಸಾಯ್ತಾರೆ ಅಂತ. ಅದಕ್ಕಾಗಿ ರಾಮ ಹೇಳ್ತಾ ಇದ್ದಾನೆ, ಸೀತೆ ಹೇಗೆ ತಾಳಿಯಾಳೋ, ನಾನು ರಾಮೋಸ್ಮಿ ಸರ್ವಂ ಸಹೇ, ನಾನು ರಾಮ, ಎಲ್ಲವನ್ನ ತಾಳಿಕೊಳ್ತೀನಿ ಅಂತ. ಇಲ್ಲಿ ರಾಮ ಅನ್ನೋದಕ್ಕೆ ದಶರಥನ ಮಗ ಅನ್ನುವ ಅರ್ಥ ಮಾತ್ರವಲ್ಲ ಇರುವಂಥದ್ದು. ರಾಮ ಎಂಥವನು ಅಂದರೆ ಸೀತೆಯ ವಿಯೋಗದಲ್ಲಿಯೂ ಬದುಕಿದ್ದಾನಲ್ಲ, ಅಂದರೆ ಅವನು ಎಂಥ ಕಠಿಣ ಮನಸ್ಕ ಅನ್ನುವ ಅರ್ಥ ಬರುತ್ತೆ. ತಂದೆ ಸತ್ತ ಮೇಲೂ ಬದುಕಿದ್ದಾನೆ, ರಾಜ್ಯ ಹೋದ ಮೇಲೂ ಬದುಕಿದ್ದಾನೆ, ಮತ್ತು ಜಟಾಯು ಸತ್ತ ಮೇಲೂ ಬದುಕಿದ್ದಾನೆ. ಹೀಗೆ ಎಷ್ಟೆಲ್ಲ ಅರ್ಥ ಪರಂಪರೆಗಳು ತಾನೇ ತಾನಾಗಿ ಬರ್ತವೆ. ಇದು ವ್ಯಂಜನ ವ್ಯಾಪಾರ ಅಂದರೆ ಒಂದು ಪದಕ್ಕೆ ಒಂದು ಪದದ ಅರ್ಥ ಮಾತ್ರವಲ್ಲದೆ ಇಡೀ ಒಂದು ಭಾವಕೋಶವೇ, ಒಂದು ಸಂಸ್ಕೃತಿ ಸರ್ವಸ್ವವೇ ಬರುವಂತಹದ್ದು ವ್ಯಂಜನ ವ್ಯಾಪಾರ ಅಂತ. ಅದು ನಮಗೆ ತುಂಬ ಮುಖ್ಯವಾಗಿ ಬೇಕಾದದ್ದು. ಇನ್ನು ಒಂದು ಉದಾಹರಣೆ ಕೊಡುವುದಾದರೆ, ಸೂರ್ಯಾಸ್ತ ಅದೇನು ಬಹಳ ವಿಶೇಷವಾದಂಥ ಶಬ್ದ ಏನಲ್ಲ, ಘಟನೆ ತುಂಬ ದೊಡ್ಡದು. ಸೂರ್ಯ ಮುಳುಗಿದ ಅಂತ, ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ. ಅದನ್ನ ಜಯದ್ರಥ ವಧೆಯ ಸಂದರ್ಭದಲ್ಲಿ ಜಯದ್ರಥನನ್ನ ಅನ್ವೇಷಣೆ ಮಾಡ್ತಾ ಅರ್ಜುನ ಒದ್ದಾಡ್ತಿದ್ದಾನೆ ಯುದ್ಧ ಭೂಮಿಯಲ್ಲಿ. ಆಗ ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಕೃಷ್ಣ ಹೇಳಿದಾಗ ಅದಕ್ಕೆ ಎಷ್ಟೆಲ್ಲ ಅರ್ಥ ಬರುತ್ತೆ. ಪಾಂಡವರ ಭಾಗ್ಯವೇ ಮುಳುಗ್ತಾ ಇದೆ, ಜಯದ್ರಥ ವಧೆ ಆಗಿಲ್ಲ, ಅರ್ಜುನನ ಪ್ರತಿಜ್ಞೆ ನೆರವೇರಿಲ್ಲ, ಇನ್ನು ಅರ್ಜುನ ಅಗ್ನಿ ಪ್ರವೇಶ ಮಾಡಬೇಕು. ಇದು ಬರೀ ಒಂದು ಭೌತಿಕ ಸೂರ್ಯ ಅಲ್ಲ, ಪಾಂಡವ ವಂಶ ಸೂರ್ಯ. ಅಭಿಮನ್ಯು ಮೊದಲೇ ಮುಳುಗಿದ್ದಾನೆ, ಅವನ ತಂದೆಯೂ ಮುಳುಗ್ತಾನೆ, ಆಗ ಧರ್ಮರಾಜನೂ ಸಾಯ್ತಾನೆ, ಪಾಂಡವರನ್ನ ಅನುಸರಿಸಿಕೊಂಡು ಧರ್ಮ ಪ್ರತಿಷ್ಠಾಪನಾ ಕಾರ್ಯವೂ ಮುಳುಗುತ್ತೆ, ಕೃಷ್ಣನ ಆಶಯ ಮುಳುಗುತ್ತೆ, ಕೃಷ್ಣನೇ ಮುಳುಗಿದ. ಇದೆಲ್ಲ ಧ್ವನಿ ಪರಂಪರೆ ಹೊರಡುವಂಥದ್ದು ವ್ಯಂಜನ ವ್ಯಾಪಾರದ ವೈಶಿಷ್ಟ್ಯ. ನನ್ನ ವಿದ್ವನ್ ಮಿತ್ರರಾದ ಡಾಕ್ಟರ್ ಮಹೇಶ್ ಅಡಕೋಳಿಯವರ ಜೊತೆ ಹೀಗೆ ಮಾತನಾಡ್ತಾ ಇದ್ದಾಗ ಅವರು ಅಮೆರಿಕದ ಜೀವನ ಪದ್ಧತಿಯನ್ನು ಹೇಳ್ತಾ, ಅದು ವ್ಯಂಜನ ವ್ಯಾಪಾರ ಇಲ್ಲದ ಒಂದು ಜೀವನ ಅಲ್ವಾ ಅಂತಂದರು. ಅವರು ಆಲಂಕಾರಿಕರು, ನಾನು ಆಲಂಕಾರಿಕನೇ, ಆದ್ದರಿಂದ ನನಗೆ ತುಂಬ ಇಷ್ಟವಾಯಿತು. ವ್ಯಂಜನ ವ್ಯಾಪಾರ ಅಂತಂದರೆ ಸಜೆಷನ್ ಇಲ್ಲದ ಪ್ರಪಂಚ ಅಂತ ವಾಚ್ಯವಾಗಿ ಹೇಳುವಂಥದ್ದು. ನಮ್ಮ ಭಾರತೀಯ ಪರಂಪರೆಯಲ್ಲಿ ನೇರವಾಗಿ ಯಾವುದನ್ನು ಹೇಳಬಾರ್ದು, ಗ್ರಾಮ್ಯತ್ವ ಅಂದರೆ ನೇರವಾಗಿ ಹೇಳುವುದು ಅಂತ.
ಪರ್ಯಾಯವಾಗಿ ಹೇಳುವಂಥದ್ದು ಅದೇನೇ ಸ್ವಾರಸ್ಯಕಾರಿಯಾದದ್ದು ಅಂತ. ಈ ಹೊತ್ತಿನ ಸಿನಿಮಾಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತರುಣ ತರುಣಿಯರ ಪ್ರೇಮವೋ ಕಾಮವೋ ಯಾವ ಪೈತ್ಯ ವಿಕಾರವೋ ಅದು ಎಷ್ಟು ವಾಚ್ಯವಾಗಿರುತ್ತೆ, ಅದು ಎಷ್ಟು ಅಸಭ್ಯತೆಯ ಶಿಖರವನ್ನು ಮುಟ್ಟಿರುತ್ತೆ ಅಂತ. ಅದೇನೇ ಒಂದು 40 ವರ್ಷದ ಹಿಂದಿನ ಸಿನಿಮಾಗಳನ್ನು ನೋಡಿ, ಆ ಒಂದು ಹೇಳುವಿಕೆಯಲ್ಲಿ ತಿಳಿಸುವಿಕೆಯಲ್ಲಿ ಯಾವ ಸೂಚ್ಯ ಇಂಗಿತ ಅವೆಲ್ಲ ಇರ್ತಾ ಇತ್ತು. ಅವರ ವರ್ತನೆಯಲ್ಲಿ ಹೆಣ್ಣು ಗಂಡು ಅನ್ನುವಂತಹ ಒಂದು ಶಾರೀರಿಕವಾದ ಭೇದ ಕೂಡ ಇರೋದಿಲ್ಲ, ಮಾನಸಿಕವಾದ ಭೇದಗಳಿರಲಿ. ವೈವಿಧ್ಯ ಪ್ರಪಂಚಕ್ಕೆ ಪರಮಾತ್ಮ ಕೊಟ್ಟ ಒಂದು ಸೌಭಾಗ್ಯ. ಅದನ್ನು ಬಳಸಿಕೊಳ್ಳದೇ ಇದ್ದರೆ ಅದು ಎಂಥ ಬರ್ಬರತೆ ಆಗುತ್ತೆ. ಒಂದು ಸ್ವಲ್ಪ ವಿಷಯಾಂತರ ಅಂತಂದರೂ ಹೇಳಬೇಕು ಅಂತಂದರೆ, ವೈಶಾಖ ಸ್ಥಾನ ಅಂತ ಒಂದು ಸ್ಥಾನ ಉಂಟು. ಅದು ಕಾಲು ಸಮಪಾದದಿಂದ ವೈಷ್ಣವ ಸ್ಥಾನ, ಅದಕ್ಕಿಂತ ಐಂದ್ರಮಂಡಲ ಸ್ಥಾನ, ಅದಕ್ಕಿಂತ ಆಚೆಗೆ ವಿ ಅನ್ನುವ ಆಕಾರಕ್ಕೆ ಬರುವಂತೆ ಕಾಲನ್ನು ಸ್ಟ್ಯಾಂಡ್ ಅಟ್ ಈಸ್ ನಿಲ್ಲಿಸಿಕೊಳ್ಳುವಂತೆ ಮಾಡುವಂಥದ್ದು ಈ ಕಥಕಳಿಯವರು ಮಾಡ್ತಾರೆ. ಅದು ಯಾವುದೋ ಒಂದು ಯುದ್ಧದ ಸಂದರ್ಭದಲ್ಲಿ ಉದ್ಧತವಾದ ಸಂದರ್ಭಗಳಿಗೆ ಪ್ರಯುಕ್ತವಾಗುವಂಥದ್ದು. ಅದನ್ನ ಸ್ಥಾಯಿಭಾವದ ಸ್ಥಾನಕ ಅನ್ನುವಂತೆ ಕೇರಳದ ಕೂಡಿಯಾಟ್ಟಂ ಕಥಕ್ಕಳಿಗಳು ಮಾಡಿಕೊಂಡಿವೆ. ಅತ್ಯಂತ ಕುರೂಪವಾದಂಥದ್ದು ಆ ಸ್ಥಾನ. ಪರಂಪರೆಯ ಹೆಸರಿನಲ್ಲಿ ಅವಿವೇಕವನ್ನು ಮಾಡೋದಕ್ಕೆ ಕೇರಳ ಸಾಕಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಇರಲಿ, ಅಲ್ಲಿಯ ಕಲೆಗಳನ್ನು ಆಕ್ಷೇಪ ಮಾಡೋದಕ್ಕೆ ಒಂದು ಭಾಷಣ ಮಾಡಬಹುದು. ಅದನ್ನ ನಮ್ಮ ಇವತ್ತಿನ ಸಿನಿಮಾದ ಡಾನ್ಸ್ಗಳಲ್ಲಿ ಸ್ಥಾಯಿಭಾವದ ಒಂದು ನಿಲುವಾಗಿ ನೋಡಬಹುದು. ಯಾವ ಗಂಡಾಗಲಿ ಹೆಣ್ಣಾಗಲಿ ನೃತ್ಯ ಅಂತ ಮಾಡೋದಿದ್ರೆ ಅದನ್ನು ನೃತ್ಯ ಅಂತ ಕರೆಯುವುದಾದ್ರೆ ಬಾಡಿ ಆರ್ಟಿಕ್ಯುಲೇಷನ್ನು, ಅವರ ಕಾಲ ಎರಡರ ಮಧ್ಯೆ, ಪಾದಗಳೆರಡರ ಮಧ್ಯೆ 1.5 ಗಜ 2 ಗಜದಷ್ಟು ಆ ಜಾಗ ಇರುವಂತೆ ನಿಂತುಕೊಂಡು ಆಮೇಲೆ ಆ ಮೈಯನ್ನು ವಿಕಾರವಾಗಿ ಕುಣಿಸ್ತಾರೆ. ಆ ಭಂಗಿ ಅಷ್ಟು ಅಸಹ್ಯವಾದದ್ದು. ಅದು ವಾಚ್ಯದ ದೋಷ. ವ್ಯಂಗ್ಯ ಆ ಥರದ್ದಲ್ಲ, ಸೂಚ್ಯವಾದಂಥದ್ದು. ದಂಡಿ ತನ್ನ ಕಾವ್ಯಾದರ್ಶದಲ್ಲಿ ಒಂದು ಕಡೆ ಹೇಳ್ತಾನೆ, ಒಬ್ಬ ತರುಣಿ ಹತ್ತಿರ ಹೋಗಿ ಪ್ರಣಯ ಯಾಚನೆ ಮಾಡಬೇಕಾದರೆ ನೇರವಾಗಿ ಹೇಳುವುದಲ್ಲ, ನನಗೆ ತುಂಬಾ ಕ್ರೂರನಾದ ಮನ್ಮಥ ನಿನಗೆ ಹೇಗೆ ತುಂಬಾ ಅನುಕೂಲನಾಗಿದ್ದಾನೆ ಅಂತ, ಈ ರೀತಿಯಾದಂಥ ಒಂದು ಮಾತನ್ನು ಆಡಬೇಕು ಅಂತ. ಅಂದರೆ ಪರ್ಯಾಯವಾಗಿ ಹೇಳಬೇಕಾದದ್ದು ಅದು ಬಹಳ ಮುಖ್ಯ ಅಂತ ಹೇಳ್ಬಿಟ್ಟು. ಪರ್ಯಾಯವಾಗಿ ಹೇಳುವುದು ಅಂತಂದರೆ ಬದುಕಿನ ಸಾಧ್ಯತೆಗಳನ್ನು ಗಮನಿಸುವುದು ಅಂತ ಅರ್ಥ. ನಿನ್ನೆ ಅದನ್ನು ಕೂಡ ನಾನು ಸೋದಾಹರಣವಾಗಿ ಹೇಳಿದ್ದೆ, ಒಂದು ಮುಖಚಂದ್ರನ ಉದಾಹರಣೆಯನ್ನು ತೆಗೆದುಕೊಂಡು. ಯಾತಕ್ಕೆ ಅಂದರೆ ಬದುಕಿನಲ್ಲಿ ಸಿದ್ಧವಾದದ್ದು ಅಂತ ಯಾವುದಿದೆ ಅದೆಲ್ಲವೂ ಕೂಡ ತಥ್ಯ ಪ್ರಪಂಚಕ್ಕೆ ಬರುತ್ತೆ. ಸಾಧ್ಯವಾಗುವಂಥದ್ದೇ ಮೌಲ್ಯಕ್ಕೆ ಬರುವಂಥದ್ದು, ವ್ಯಾಲ್ಯೂಗೆ ಬರುವಂಥದ್ದು. ಆದ್ದರಿಂದಲೇ ಹಿರಿಯಣ್ಣನವರು ಒಂದು ಮಹಾವಾಕ್ಯ ಹೇಳ್ತಾರೆ, ವ್ಯಾಲ್ಯೂಸ್ ಆರ್ ರಿಯಲೈಸ್ಡ್ ವೈಲ್ ಫ್ಯಾಕ್ಟ್ಸ್ ಆರ್ ಕಾಂಪ್ರಹೆಂಡೆಡ್ ಅಂತ. ಕಾಂಪ್ರಹೆನ್ಷನ್ ಅಂತಂದರೆ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು. ತತ್ಪೂರ್ವದಲ್ಲಿ ತದನಂತರದಲ್ಲಿ ವ್ಯಕ್ತಿಯಲ್ಲಿ ಅಂಥ ದೊಡ್ಡ ಬದಲಾವಣೆ ಏನೂ ಬರುವುದಿಲ್ಲ. ಈಗ ಉದಾಹರಣೆಗೆ ನೀರನ್ನೇ ತೆಗೆದುಕೊಂಡ್ರೆ, ನೀರಿನಲ್ಲಿ 2 ಜಲಜನಕದ ಅಣುಗಳು 1 ಆಮ್ಲಜನಕದ ಅಣು ಸೇರಿದೆ ಅನ್ನುವ ವಿಚಾರ ತಿಳಿದ ಮೇಲೆ ನನ್ನ ವ್ಯಕ್ತಿತ್ವದಲ್ಲಿ ಬರುವ ಬದಲಾವಣೆಗೂ ತಿಳಿಯೋಕ್ಕೆ ಮುನ್ನ ಇದ್ದದ್ದಕ್ಕೂ ಅಂಥ ಏನು ದೊಡ್ಡದಲ್ಲ. ಆದರೆ ನೀರನ್ನು ಬಾಯಾರಿಕೆ ಹಿಂಗಿಸುವಂಥ ಒಂದು ಮಹಾ ಸಾಧನ ಅಂತ ತಿಳಿದ ಮೇಲೆ ಮತ್ತು ಅದನ್ನು ಅನುಭವಿಸಿದ ಮೇಲೆ ನನ್ನಲ್ಲಿ ಉಂಟಾಗುವಂಥ ಬದಲಾವಣೆ ಬದುಕೇ ಬಂದಿರುತ್ತೆ. ಬಾಯಾರಿ ಬಸವಳಿದವನು ಬೇಸಿಗೆಯಲ್ಲಿ ಒಂದು ಲೋಟ ನೀರು ಕುಡಿದರೆ ಅವನಿಗೆ ಬರುವ ಚೈತನ್ಯ ಎಷ್ಟು ದೊಡ್ಡ ಬದಲಾವಣೆ. ಅನುಭವದ ಆಯಾಮ ಇಷ್ಟು ಬದಲಾವಣೆ ಇರುವಂಥದ್ದು. ಹಾಗಾಗಿಯೇ ನಮ್ಮ ಎಷ್ಟೋ ಕಲೆಗಳು ಅಂತ ಕಲಿಯುವಂಥವರು ಕಲೆಗಳನ್ನು ಕಲ್ತಿರೋದಿಲ್ಲ, ಕಲೆಗಳ ಶವಗಳನ್ನು ಮಾತ್ರ ಹೊರತಾ ಇರ್ತಾರೆ. ವಿಶೇಷವಾಗಿ ಶಾಸ್ತ್ರೀಯ ಕಲೆಗಳು ಅಂತ ಯಾರು ಕಲಿಯೋದಿಕ್ಕೆ ಅಂತ ಹೋಗ್ತಾರೆ ಅವರು ಕಲಾಶವವನ್ನು ಕೊಳೆತು ಅದನ್ನು ಹೊರತಾ ಇರ್ತಾರೆ ಅಂತಂದರೆ ಬಹಳ ಕಠೋರವಾದ ಮಾತಾದರೂ ಸತ್ಯ. ಅದನ್ನು ಯಾರು ಎದುರಿಸಿದ್ರೂ ನಾನು ಅದಕ್ಕೆ ಸರಿಯಾದ ವಾದ ಮಾಡಿ ಉತ್ತರ ಕೊಡಬಲ್ಲೆ, ಆ ಒಂದು ಭರವಸೆ ಇಟ್ಟುಕೊಂಡೇ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅದನ್ನು ಮುಂದೆ ನಾನು ವಿವರಿಸ್ತೀನಿ ಕೂಡ. ಯಾಕೆಂದರೆ ಕಲೆಯನ್ನು ಒಂದು ಮೌಲ್ಯವಾಗಿ ತನ್ನೊಳಗೆ ಗ್ರಹಿಸುವುದು ಬೇರೆ. ಎಲ್ಲಿವರೆಗೂ ಹೊರಗಿನ ಶ್ರುತಿಯ ಆಲಂಬನ ಇರುತ್ತೋ ಅಲ್ಲಿವರೆಗೂ ಕಲೆ ಒಂದು ತಥ್ಯವಾಗಿರುತ್ತೆ. ಯಾವಾಗ ಒಳಗಿನ ಶ್ರುತಿಯನ್ನು ಅವಲಂಬಿಸ್ತೀವೋ ಆಗ ಅದೊಂದು ಮೌಲ್ಯವಾಗುತ್ತೆ. ಹಾಗೆ ಹೊರಗಿನ ಆಯಾಮಗಳನ್ನು ನಾವು ಗಮನಿಸದೆ ಒಳಗಿನ ಆಯಾಮಗಳ ಕಡೆಗೆ ಬೆಲೆ ಕೊಡುವಂಥದ್ದು ತುಂಬ ಮಹತ್ತರವಾದದ್ದು. ಅದನ್ನು ನಾವು ಎಂದು ಮರೆಯುತ್ತೀವಿ
ಅಂದು ನಮ್ಮ ಸಂತೋಷದ ಆನಂದದ ಪ್ರಪಂಚ ಪತನವಾಗುತ್ತೆ ಅಂತ. ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ದರೆ, ಭದ್ರತೆಯ ಭಾವ ಅಂತ ಯಾವುದಿದೆ, ಭದ್ರತೆಯ ಭಾವ ಅನ್ನೋದು ಸಂಸ್ಕೃತ ಭಾಷೆಯಲ್ಲಿ ಅಷ್ಟು ಸರಿಯಾದಂಥ ಪ್ರಯೋಗ ಅಲ್ಲ. ಸೆಕ್ಯೂರಿಟಿ ಅನ್ನೋದಕ್ಕೆ ಸುರಕ್ಷಾ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಭದ್ರತೆ ಎನ್ನುವ ಶಬ್ದ ಬಂದಿದೆ. ಭದ್ರಾ ಅನ್ನೋದಕ್ಕೆ ಮಂಗಳ ಅನ್ನೋದು ಸಂಸ್ಕೃತದ ಅರ್ಥ. ಅದು ಲೋಕರೂಢಿಯಾಗಿ ಕನ್ನಡದಲ್ಲಿ ಭದ್ರಾ ಅನ್ನೋದಕ್ಕೆ ಮಂಗಳಕ್ಕಿಂತ ಸುರಕ್ಷೆ, ಸೆಕ್ಯೂರಿಟಿ ಎನ್ನುವ ಅರ್ಥ ಇರುವ ಕಾರಣ ಆ ಶಬ್ದವನ್ನೇ ಬಳಸ್ತಾ ಇದ್ದೀನಿ. ಈ ಒಂದು ಭದ್ರತಾ ಭಾವ ಅಥವಾ ಸುರಕ್ಷತೆಯ ಭಾವ ಅದು ನಮಗೆ ಬಂದ ತಕ್ಷಣವೇ ನಾವು ನಷ್ಟವಾದವಿ ಅಂತ ಅರ್ಥ. ಯಾಕೆ ಸುರಕ್ಷತೆಯ ಭಾವ ಬರಬಾರದು ಅಂತಲ್ಲ, ಅದು ನಮ್ಮೊಳಗಿಂದ ಬರಬೇಕೆ ಹೊರತು ಹೊರಗಿನಿಂದ ಅಲ್ಲ. ತುಂಬ ಬಾರಿ ನಾವು ಏನು ಮಾಡ್ತೀವಿ, ಹೊರಗಿನಿಂದ ನಮಗೆ ಸುರಕ್ಷೆ ಬಂತು ಅಂತ. ನೋಡ್ಕೊಳ್ಳೋಣ ನಮ್ಮ ಬದುಕಿನಲ್ಲಿ ಯಾವ ತರಹ ಅಂತ. ನಮ್ಮ ಅಪ್ಪ ಅಮ್ಮ ಯಾವ ಥರ ಬೆಳೆಸಿರ್ತಾರೆ ನೋಡಪ್ಪ, PUC ತುಂಬ ದೊಡ್ಡ ಟರ್ನಿಂಗ್ ಪಾಯಿಂಟು, ಅದರೊಳಗೆ ನೀನು ಒಳ್ಳೆ ಮಾರ್ಕ್ಸ್ ತೆಗೆದುಬಿಡು, ನೀನು ಸೆಕ್ಯೂರ್ಡ್ ಆಗ್ತೀಯ. ಆಮೇಲೆ ಎಂಜಿನಿಯರಿಂಗೋ ಮೆಡಿಸನ್ನೋ ಯಾವುದೋ ಒಂದು ಸುಡುಗಾಡಿಗೆ ಸೇರು, ಮತ್ತೆ ತುಂಬಾ ದುಡ್ಡು, ಆ ಸುಡುಗಾಡಿಗೆ ನಾನು ಸೇರಿದವನಾಗಿದ್ರಿಂದಲೇ ಹೇಳ್ತಾ ಇದ್ದೀನಿ, ಮತ್ತೆ ಸೆಕ್ಯೂರ್ಡ್ ಆಗ್ತೀಯ. ಆಮೇಲೆ ಕೆಲಸಕ್ಕೆ ಸೇರಿದ ಮೇಲೆ ನೀನುಂಟು, ನಿನ್ನ ಲೋಕ ಉಂಟು, ಸ್ವರ್ಗವೇ ಸಿಕ್ತು ಅಂತ ಹೇಳ್ಬಿಟ್ಟು. ರಾಜದ್ವಾರಂ ಯದಿ ಖಲು ಗತಂ ನೈಮಿಷಂ ತತ್ ಪ್ರವಿಷ್ಟಂ ರಾಜ್ಞೋ ಭೃತ್ಯ ಯದಿ ಪರಿಚಿತ ದೇಶಿಕಸ್ಯೇಷ ಲಾಭ ದೃಷ್ಟೋ ರಾಜ ಯದಿ ದೃಷ್ಟೋ ರಾಜ ಯದಿ ಚ ಪುನಃ ನಮಗೆ ರಾಜನೇ ಕಾಣಿಸಿಬಿಟ್ಟಾಗ ಬ್ರಹ್ಮ ಸಾಕ್ಷಾತ್ಕೃತಂ ನಃ ತ್ಯಕ್ತೋ ದೇಹೋ ಯದಿ ನೃಪಕುಲೆ ಮಾದೃಶಾಂ ಸೋಪವರ್ಗ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ನಮಗೆ ರಾಜನ ಸೇವಕರ ಪರಿಚಯವಾಗಿಬಿಟ್ರೆ ಮಹಾ ಜಗದ್ಗುರುವಿನ ಲಾಭ ಆದಷ್ಟು ಸಂತೋಷ. ರಾಜನ ಅರಮನೆಯೊಳಗೆ ಕಾಲಿಡೋದಕ್ಕೆ ಅವಕಾಶ ಸಿಕ್ಕಿಬಿಟ್ರೆ ನಮಗೆ ನೈಮಿಷಾರಣ್ಯಕ್ಕೆ ಪ್ರವೇಶ ಮಾಡಿದಷ್ಟು ಸಂತೋಷ ಆಗುತ್ತೆ. ಅದನ್ನು ಈ ಹೊತ್ತಿಗೆ ತೆಗೆದುಕೊಳ್ಳಿ. ಯಾವುದೋ ಒಂದು ಈಗೆಲ್ಲ PUC ರಿಸಲ್ಟ್ಸ್ ಬರ್ತಾ ಇದೆ, ಅವರಿಗೆ ಬಯಸಿದಂಥದ್ದು ಯಾವುದೋ ಒಂದು PS ಕಾಲೇಜು, RV ಕಾಲೇಜು, ಸುರತ್ಕಲ್ ಕಾಲೇಜು, ಇಲ್ಲ IITನೋ ಸಿಕ್ಕಿದ್ರೆ ಆ ಒಂದು ಸ್ಥಾನಮಾನಗಳಿಗೆ ತಕ್ಕಂತೆ ಅವರಿಗೆ ನೈಮಿಷಾರಣ್ಯವೋ, ಬದರಿಕಾರಣ್ಯವೋ, ಚಂಪಕಾರಣ್ಯವೋ ಇದಕ್ಕೆ ಪ್ರವೇಶ ಮಾಡಿದಂಥ ಒಂದು ಸಮಾಧಾನ ಆಗುವಂಥದ್ದು. ಆಮೇಲೆ ರಾಜನ ನೋಡಿಬಿಟ್ರೆ ಪರಬ್ರಹ್ಮ ಸಾಕ್ಷಾತ್ಕೃತಂನಃ, ಪರಬ್ರಹ್ಮವೇ ಸಾಕ್ಷಾತ್ಕರಿಸಿದಂತೆ. ಆ ಅರಮನೆಯಲ್ಲೇ ಪ್ರಾಣ ಬಿಟ್ಟರೆ ನಮಗೆ ಸಾಕ್ಷಾತ್ ಮೋಕ್ಷವೇ ಸಿಕ್ಕಂತೆ ಅಂತ. ಈ ಒಂದು ಹೊರಗಿನ ವಸ್ತುವಿನಿಂದ ನಾವು ಹೆಚ್ಚು ಹೆಚ್ಚು ಈ ಸೆಕ್ಯೂರಿಟಿಯನ್ನ ಭಾವಿಸ್ತಾ ಇದ್ದಂತೆ ನಮ್ಮ ಪತನ ಆಗ್ತಾ ಹೋಗುತ್ತೆ. ಕಾರಣ ಹೊರಗಿನ ವಸ್ತು ಬಂದದ್ದು ಹೋಗಲೇಬೇಕು, ಬೇರೆ ದಾರಿಯೇ ಇಲ್ಲ. ಅಂಟಿಕೊಂಡದ್ದು ಕಳಚಿಕೊಳ್ಳಲೇಬೇಕಾದದ್ದು. ಪ್ರವಾಹ ಪತಿತ ಕಾಷ್ಠನ್ಯಾಯ ಅಂತ ಇದೆಯಲ್ಲ, ಯಾವುದೂ ಕೂಡ ತಂದೆಯಾಗಲಿ, ತಾಯಿಯಾಗಲಿ, ಹೆಂಡತಿಯಾಗಲಿ, ಗಂಡ ಆಗಲಿ, ಮಕ್ಕಳಾಗಲಿ, ವಯಸ್ಸಾಗಲಿ, ರೂಪವಾಗಲಿ, ಕಡೆಗೆ ಶರೀರವಾಗಲಿ ಇದೇ ತಾನೆ. ಭರ್ತೃಹರಿ ಅದನ್ನು ಬಹಳ ದೊಡ್ಡದಾಗಿ ತುಂಬ ಚೆನ್ನಾಗಿ ಹೇಳಿದ್ದಾನಲ್ಲ. ಭೋಗೇ ರೋಗಭಯಂ, ಕುಲೆ ಚ್ಯುತಿಭಯಂ, ವಿತ್ತೇ ನೃಪಾಲಾದ್ಭಯಂ, ಶಾಸ್ತ್ರೇ ವಾದಿಭಯಂ, ಗುಣೇ ಖಲಭಯಂ, ರೂಪೇ ಜರಾಯಾಭಯಂ. ಆಮೇಲೆ ಒಂದೊಂದು ರೀತಿಯಾದಂಥ ಭಯ. ಮಾನೇ ದೈನ್ಯ ಭಯಂ, ಬಲೇ ರಿಪುಭಯಂ, ಕಾಯೇ ಕೃತಾಂತಾದ್ಭಯಂ, ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವಾಭಯಂ. ತುಂಬ ಚೆನ್ನಾಗಿ ಸುಖ ಪಡೋಣ ಅಂತಂದರೆ ಆ ಸುಖದ ಅತಿರೇಕದಿಂದ ಯಾವ ರೋಗ ಬಂದೀತು ಅಂತ. ರುಚಿಯಾದದ್ದನ್ನು ತಿನ್ನೋದಕ್ಕೆ ಆಗೋದಿಲ್ಲ. ನನ್ನ ಸ್ನೇಹಿತ ಒಂದು ಕಾಲೇಜಿನ ಪ್ರಿನ್ಸಿಪಾಲ್, ಅವರ ತಾಯಿ ಮನೆ ಕಡೆಯಿಂದ ಡಯಾಬಿಟಿಕ್ ಆದಂಥ ಒಂದು ವಂಶ ಇದೆ ಅಂತ ಹೇಳ್ಬಿಟ್ಟು ಅವನು 30 ವರ್ಷದಿಂದಲೇ ಸಕ್ಕರೆ ಹಾಕಿರುವಂಥ ಕಾಫಿ ಕುಡಿಯೋದಿಲ್ಲ, ಸಂಡಿಗೆ ಕರೆದಿದ್ದರೆ ಅದನ್ನು ತಿನ್ನುವುದಿಲ್ಲ. ಅವನಿಗೆ ಒಂದು 8-10 ಕೋಟಿಗಳ ಆಸ್ತಿ ಉಂಟು. ಸುಟ್ಟಹಪ್ಪಳ ತಿಂದುಕೊಂಡು ಕಹಿ ಕಾಫಿನ ಹೀರಿಕೊಂಡು ಬದುಕಿರ್ತಾನೆ. ಆದರೂ ಬೇಕಾದಂತೆ ಅಧಿಕಾರಿಗಳಿಗಾಗಿ ಏನೆಲ್ಲ ಮಾಡ್ತಾ ಇರ್ತಾನೆ. ಭೋಗೆ ರೋಗ ಭಯಂ. ಅದೇ ತರಹ ಒಳ್ಳೆಯ ಕುಲ, ಸತ್ಕುಲದಲ್ಲಿ ನಾವು ಪ್ರಸೂತರು ಅಂತ ಅಂದುಕೊಂಡ್ರೆ ಯಾವಾಗ ಆ ಕುಲದಿಂದ ಚ್ಯುತಿಯಾಗಬೇಕು ಅಂತ. ದೊಡ್ಡ ದೊಡ್ಡ ಮನೆತನಗಳಲ್ಲಿ ಆಸ್ತಿ ಪಾಸ್ತಿಗಳ ಹಗರಣ ಇರಬಹುದು, ಇನ್ಯಾವುದಾದ್ರೂ ಹಗರಣಗಳಿಂದ ಅದಕ್ಕೆ ಯಾವ ಕಲಂಕ ಬಂದುಬಿಡುತ್ತು ಅನ್ನುವಂಥದ್ದು. ಸಂಪತ್ತಿದ್ರೆ ಕಳ್ಳನ ಭಯ ಅಂತ ಭರ್ತೃಹರಿ ಹೇಳಿಲ್ಲ, ರಾಜನ ಭಯ ಅಂತ ಹೇಳಿದ್ದಾನೆ. ನಮಗೆ ಗೊತ್ತೇ ಆಗ್ತಾ ಇದೆ ಯಾವ ಕಾಲದಲ್ಲಿ ಯಾವ ಸೈಟ್ಗಳನ್ನು ಅಕ್ರಮವಾಗಿರುವಂಥ ಸೈಟ್ಗಳು ಅಂತ ಹೇಳಿ ಅವುಗಳ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತಾರೋ, ಇನ್ನು ಯಾವ ಕಾಲದಲ್ಲಿ ಯಾವ ಸೀಲಿಂಗ್ ಲಿಮಿಟ್ ಅಂತ ತರ್ತಾರೋ ಅಂತ ಈ ರೀತಿಯಾದದ್ದು. ಹಾಗೆ ಶಾಸ್ತ್ರ ಇದ್ದರೆ ಅದಕ್ಕೆ ಪ್ರತಿವಾದಿ ಯಾರಾದರೂ ಬರ್ತಾನ ಅನ್ನುವಂಥ ಭಯ. ಈ ವಿದ್ವದ್ ವ್ಯಾಧಿ ತುಂಬಾ ದೊಡ್ಡ ವ್ಯಾಧಿ. ನಾನು ಬುದ್ಧಿವಂತ ಅಂತ ಅನಿಸಿಕೊಂಡು ಬಿಟ್ಟ ಮೇಲಿಂದ ಇನ್ನೊಬ್ಬ ಅತಿ ಬುದ್ಧಿವಂತ ಬಂದರೆ ನನ್ನ ಗತಿ ಏನಾಗುತ್ತೆ ಅನ್ನೋದೇ ದೊಡ್ಡ ಭೀತಿ.
ಮತ್ತು ನಾನು ಸದ್ಗುಣಿಯಾಗಿರ್ತೀನಿ ಅಂದರೆ ದುಷ್ಟರ ಭಯ. ಸದ್ಗುಣ ಅಂದರೆ ನಾವು ಹೇಳಿತನ ಅನ್ನೋದನ್ನೇ ಸಮಾನಾರ್ಥಕವಾಗಿ ಇಟ್ಟುಕೊಂಡಿರೋದ್ರಿಂದ ಆಗಿರುವಂತಹ ಅವಿವೇಕ. ಸದ್ಗುಣ ಅಂದರೆ ದುಷ್ಟತೆಯನ್ನು ದಮನ ಮಾಡುವಂತಹದ್ದು ಒಂದು ಸದ್ಗುಣ ಅಂದರೆ ಆ ಭೀತಿ ಬರೋದಿಲ್ಲ. ಆಮೇಲೆ ರೂಪ ಇದ್ದರೆ ಮುಪ್ಪು ಬರುತ್ತದೆ ಅಂತ ಅನ್ನುವ ಭಯ. ನಮಗೆ ಗೊತ್ತೇ ಇದೆ, ಸೌಂದರ್ಯವರ್ಧಕ ಸಾಮಗ್ರಿಗಳು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಬೆಳೀತಾ ಇವೆ. ಈಚೆಗೆ ಬೆಂಗಳೂರಿನಲ್ಲಿ ತುಂಬ ದೊಡ್ಡದಾಗಿ ಒಂದು ಬೋರ್ಡ್ ಬದಲಾಯಿಸುವ ಕೆಲಸ ನಡೀತಾ ಇರುತ್ತೆ. ಅದರೊಳಗಡೆ ಈ ಹೇರ್ ಡ್ರೆಸ್ಸರ್ಸ್ ಅನ್ನುವಂಥದ್ದು, ಹೇರ್ ಕಟ್ಟಿಂಗ್ ಸೆಲೂನ್ ಅನ್ನುವಂಥದ್ದು, ಮೆನ್ಸ್ ಬ್ಯೂಟಿ ಪಾರ್ಲರ್ ಅನ್ನುವ ಬದಲಾವಣೆಗಾಗಿ ಸಾಕಷ್ಟು ಬಣ್ಣವನ್ನ, ಬ್ರಷ್ ಅನ್ನ ಮೀಸಲಿಡ್ತಾ ಇದೆ ಅಂತ ಅನ್ನುವುದನ್ನ ನಾವು ಗಮನಿಸಿಯೇ ಇದ್ದೀವಿ. ಅಂದರೆ ರೂಪಕ್ಕೆ ಅಷ್ಟು ಅವಧಾರಣೆ ಕೊಡೋದಕ್ಕೆ ಕಾರಣ ಏನೋ ಅದು ಬೇಗ ಹೋಗ್ತಾ ಇದೆ ಅನ್ನೋದು. ನಮ್ಮಲ್ಲಿ ಇರುವುದಾದರೆ ಅದಕ್ಕೇನು ಯೋಚನೆ ಮಾಡಬೇಕಾಗಿಲ್ಲ. ಮನೆಯಲ್ಲೇ ಇರುವಂಥವರಿಗೆ ದಿವಸದ ಉಪಚಾರದ ಮಾತಾಡೋಲ್ಲ. ಆಗಿಂದಾಗೆ ಬಂದು ಹೋಗುವ ಅಭ್ಯಾಗತರಿಗೆ ನಾವು ಉಪಚಾರದ ಮಾತಾಡ್ತೀವಿ. ರೂಪವೂ ಆ ರೀತಿಯಾದ ಒಂದು ಅಭ್ಯಾಗತಿತ್ವವನ್ನು ಪಡೆದಿದೆ ಅಂತ ಅನ್ಸುತ್ತೆ. ಮಾನವಂತರು ಅಂದರೆ ಯಾರ ಕಾಲು ಹಿಡಿಯಬೇಕು ಅನ್ನುವಂಥ ಒಂದು ದೈನ್ಯ. ಮಗನಿಗೆ ಕಡಿಮೆ ಮಾರ್ಕ್ಸ್ ಬಂತು, ಯಾವ ಕಾಲೇಜಿನಲ್ಲೂ ಸರಿಯಾಗಿ ಸೀಟ್ ಸಿಗ್ತಿಲ್ಲ, ಹೋಗಿ ಮತ್ತಾರಾದರೂ ಕೈಯನ್ನೋ ಕಾಲನ್ನೋ ಕಟ್ಟಬೇಕು ಅನ್ನುವಂತೆ ಬಂದಾಗ ಈ ಸಂದರ್ಭ, ಈ ಸಮಸ್ಯೆ. ಆಮೇಲೆ ನಮಗೆ ಶರೀರ ಇದ್ದಾಗ ಮೃತ್ಯುವಿನ ಭಯ. ಹೀಗಾಗಿ ವೈರಾಗ್ಯಕ್ಕೆ ನಿಜವಾದ ಅಭಯ ಅಂತ. ತತ್ಕ್ಷಣವೇ ಒಂದು ಪ್ರತಿಕೋಟಿಯಾದ ಪ್ರಶ್ನೆ, ಈ ವೈರಾಗ್ಯವನ್ನು ಬೋಧನೆ ಮಾಡೋದಿದ್ರೆ ಅದರೊಳಗೆ ಆನಂದ ಎಲ್ಲಿದೆ? ನೀವು ಸನ್ಯಾಸಿಗಳ ಧರ್ಮ ಹೇಳಿದ್ರೆ ನಮ್ಮ ಗತಿ ಏನು ಅಂತ. ವೈರಾಗ್ಯ ಅನ್ನೋದಕ್ಕೆ ಕಾಷಾಯ ಅಂತ ಅರ್ಥ ಅಲ್ಲ. ಎಷ್ಟೋ ಬಾರಿ ಕಾಷಾಯ ವೈರಾಗ್ಯಗಳು ವಿರೋಧ ಪದಗಳಾಗುವಂಥದ್ದು ಈ ಕಾಲದಲ್ಲಿ ಕಾಣ್ತಾ ಇದೆ. ಹಾಗಾಗಿ ವೈರಾಗ್ಯ ಅನ್ನುವುದಕ್ಕೆ ಮೊದಲಿಂದಲೂ ನಾನು ಹೇಳ್ತಾ ಇರುವಂತೆ ಅಂಟಿಲ್ಲದೆ ಬಾಳುವಂಥದ್ದು, ಡಿಸ್ಟರ್ಬ್ ಆಗದೆ ಇರುವಂಥದ್ದು, ಅಂಟಿಲ್ಲದೆ ಅನುಭವಿಸಬೇಕು. ನೆನ್ನೆ ಹೇಳಿದ್ದೆ, ಎಣ್ಣೆ ಹಚ್ಚಿಕೊಂಡು ಹಲಸನ್ನ ಬಿಡಿಸಿ ತಿನ್ನುವಂಥದ್ದು ಅಂತ. ಅದಕ್ಕೆ ಸ್ನೇಹ ಬೇಕು ಅಂತ ಹೇಳಿದ್ದು. ಲೋಕ ಸ್ನೇಹ ನಮಗೆ ಗಾಢವಾಗಿದ್ದರೆ ಅಂಟಿರೋಲ್ಲ. ಇದೆಯಲ್ಲ, ಬೇಕಾದಂತೆ ಇದೆಯಲ್ಲ ನಮಗೆ ಸ್ನೇಹ ಅಂದರೆ ಅದು ಏಕದೇಶೀಯವಾದ ಸ್ನೇಹ. ಎಲ್ಲಿಯೋ ಒಬ್ಬರ ಜೊತೆ, ಎಲ್ಲಿಯೋ ಒಂದು ವಸ್ತುವಿನ ಜೊತೆ ಮಾಡ್ಕೊಂಡಿರ್ತಾರೆ, ಇನ್ನು ಮಿಕ್ಕ ಕಡೆ ವೈರವನ್ನೇ ಮಾಡ್ಕೊಂಡಿರ್ತೀವಿ ನಾವು. ಆ ತರಹ ಆಗಿರುತ್ತೆ. ಎಲ್ಲರ ಜೊತೆಗೆ ಸ್ನೇಹ ಬೆಳೆಸಿಕೊಂಡ್ರೆ ಯಾವುದರ ಜೊತೆಗೂ ಸಮಸ್ಯೆ ಇರುವುದಿಲ್ಲ. ಅದನ್ನೇ ನೀಲಕಂಠ ದೀಕ್ಷಿತನೇ ತನ್ನ ವೈರಾಗ್ಯ ಶತಕದಲ್ಲಿ ತ್ಯಕ್ತವ್ಯೋ ಮಮಕಾರ, ಮಮಕಾರವನ್ನು ಬಿಡಬೇಕು. ತ್ಯಕ್ತುಂ ಯದಿ ಶಕ್ಯತೆ ನಾಸೌ, ಅದನ್ನು ಬಿಡೋಕ್ಕೆ ಆಗದಿದ್ದರೆ ಕರ್ತವ್ಯೋ ಮಮಕಾರ, ಮಮಕಾರವನ್ನು ಮಾಡಬೇಕು. ಕಿಂತು ಸರ್ವತ್ರ ಕರ್ತವ್ಯ, ಆದರೆ ಎಲ್ಲ ಕಡೆಯಲ್ಲಿಯೂ ಮಾಡಬೇಕಾದದ್ದು ಅಂತ. ನಿಮಗೆ ಆಲಿಬಾಬಾ 40 ಮಂದಿ ಕಳ್ಳರ ಕಥೆ ಗೊತ್ತೇ ಇರುವಂಥದ್ದು. ಅಲ್ಲಿ ಮಾರ್ಜಿಯಾನ ಮಾಡಿದ ಚಮತ್ಕಾರ ಏನು? ಕಳ್ಳರ ನಾಯಕ ಅಲಿಬಾಬನ ಅಣ್ಣ ಕಾಸಿಂನ ಶವವನ್ನ ಹೊಲದಂತಹ ಸಮಗಾರ ಅಂದರೆ ಚಮ್ಮಾರನ್ನ ಸಹಾಯ ತೆಗೆದುಕೊಂಡು ಅವನ ಮೂಲಕವಾಗಿ ಅಲಿಬಾಬನ ಮನೆ ತಿಳ್ಕೊಂಡು ಆ ಮನೆಯ ಬಾಗಿಲಿನ ಮೇಲೆ ಒಂದು ಗುರುತು ಮಾಡಿ ಬರ್ತಾನೆ. ಒಬ್ಬ ಕಳ್ಳರಲ್ಲಿ ಒಬ್ಬ ವ್ಯಕ್ತಿ, ಕಳ್ಳರ ನಾಯಕ ಕೊನೆಗೆ ಬರ್ತಾನೆ. ಆ 40 ಕಳ್ಳರಲ್ಲಿ 40ನೇವನು. ಆಗ ಮರ್ಜಿಯಾನ ನೋಡಿ ಆ ಕೇರಿಯ ಎಲ್ಲಾ ಮನೆಗಳಿಗೂ ಆ ಗುರುತು ಮಾಡ್ತಾಳೆ. ಆಗ ಕಳ್ಳರಿಗೆ ಇದು ಯಾವ ಮನೆ ಅಂತ ಗೊತ್ತಾಗದೆ ಅವರು ಯಾವ ರೀತಿಯಾದಂತಹ ಅದರ ಮೇಲೆ ತಮ್ಮ ಒಂದು ರೋಷವನ್ನ ತೋರಿಸೋಕ್ಕಾಗದೆ ಹೋಗ್ತಾರೆ. ಹೀಗೆ 2 ಬಾರಿ ಆಗುತ್ತೆ ಅಂತ ಬರುತ್ತೆ. ಅದು ನಾವು ಮಾಡಬೇಕಾದದ್ದು. ಸರ್ವತ್ರ ಸ್ನೇಹವನ್ನು ಮಾಡಿದಾಗ, ಸರ್ವತ್ರ ಸಮತ್ವವನ್ನು ತಂದಿಟ್ಟುಕೊಂಡಾಗ ಎಲ್ಲಿಂದಲೂ ವಿರೋಧ ಬರೋದಿಲ್ಲ, ಯಾವ ರೀತಿಯಲ್ಲೂ ನಮ್ಮ ಕ್ಷೋಭೆಗೆ ಕಾರಣವಾಗುವುದಿಲ್ಲ. ಅದನ್ನು ನೀಲಕಂಠ ದೀಕ್ಷಿತ ಹೇಳ್ತಾ ಇದ್ದಾನೆ. ವೈರಾಗ್ಯದ ನಿಜವಾದ ಅರ್ಥ ಏನಂದ್ರೆ ಎಲ್ಲವನ್ನ ಬಿಡುವುದು ಅಂತಲ್ಲ, ಎಲ್ಲವನ್ನ ಸಮವಾಗಿ ನೋಡುವಂಥದ್ದು, ಎಲ್ಲವನ್ನ